ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ RPF ಕಾನ್ಸ್ಟೇಬಲ್ ರಿಲೇಟೆಡ್ ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಲಾದಂತಹ 50 ಪ್ರಶ್ನೆಗಳಿಗೆ ಉತ್ತರಗಳು ಹಾಗೆ ಅದಕ್ಕೆ ಸಂಬಂಧಿಸಿದಂತಹ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ, ಸರಿನಾ? ಸೊ ಯಾರ್ಯಾರು ಸ್ವಲ್ಪ ಟೆಸ್ಟ್ ಮಾಡ್ಕೋಬೇಕು ಅಂತ ನೀವು ಅನ್ಕೊಂತೀರಾ, ಒಂದು ಪೆನ್ನು ಮತ್ತೆ ಒಂದು ಪೇಪರ್ನ ತಗೊಂಡು ಕೂತ್ಕೊಳ್ಳಿ. ಓಕೆ, 50 ಪ್ರಶ್ನೆಗಳಿಗೆ ನೀವು ಎಷ್ಟು ರೈಟ್ ಹಾಕ್ತೀರಾ ಅಂತ ನೋಡ್ಕೊಳ್ಳಿ. ಯಾಕೆಂದ್ರೆ ಇದು ಮಾಡರೇಟ್ ಆಗಿದೆ, ಅಂದ್ರೆ ಟಫ್ ಇಲ್ಲ ಕ್ವಶನ್ಸ್, ಹಾಗೆ ನಿಮಗೆ ಈಸಿನೂ ಇಲ್ಲ. ಸೊ ಮಾಡರೇಟ್ ಅಲ್ಲಿ ಕ್ವಶನ್ಸ್ ಇದಾವೆ. ಸೊ ನೀವು ಎಷ್ಟು 50ಕ್ಕೆ ಎಷ್ಟು ಕರೆಕ್ಟ್ ಮಾಡ್ತೀರಾ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ. ಓಕೆ, ಸೊ ಈ ಮೊದಲ ಪ್ರಶ್ನೆ ಹೇಳೋಕ್ಕಿಂತ ಮುಂಚೆ ಇವಾಗ ಕನ್ನಡದಲ್ಲಿ ಕೂಡ ಇದ್ರೇನೋ ಇದಾವೆ. ಓಕೆ, ಕನ್ನಡದಲ್ಲೂ ಕೂಡ ಸ್ಲೈಡ್ಸ್ ಇದಾವೆ, ಹಾಗೆ ನಿಮಗೆ ಇಂಗ್ಲೀಷಲ್ಲಿ ಕೂಡ ಸ್ಲೈಡ್ಸ್ ಇದಾವೆ. ನಾನು ಈ ಕ್ಲಾಸಲ್ಲಿ ಇಂಗ್ಲೀಷಲ್ಲಿ ಸ್ಲೈಡ್ನ ಏನೋ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಓಕೆ, ಸೊ ನಿಮಗೆ ಏನಾದರೂ ಕನ್ನಡದಲ್ಲಿ ಬೇಕಂದ್ರೆ ಪ್ಲೀಸ್ ಕಾಮೆಂಟ್ ಮಾಡಿ, ನಾನು ಕನ್ನಡದಲ್ಲೇ ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಲ್ಲೇ ಇರುತ್ತೆ, ಬಟ್ ಈ ಕ್ವಶನ್ಸ್ ಮಾತ್ರ ಇಂಗ್ಲೀಷಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ಓಕೆ, ಸೊ ನಿಮ್ಗೆ ಏನಾದರೂ ಕನ್ನಡದಲ್ಲೇ ಶೋ ಆಗಬೇಕು ಕ್ವಶನ್ಸ್ ಕೂಡ ಅಂತಂದ್ರೆ ಪ್ಲೀಸ್ ನೀವು ಕಾಮೆಂಟ್ ಮಾಡಿ. ಇಲ್ಲ ಅಂತಂದ್ರೆ ಇದು ಅಡ್ಜಸ್ಟ್ ಆಗ್ತಿತ್ತು, ಇಲ್ಲ ಅಂತಂದ್ರೆ ಇದೇ ನಿಮಗೆ ಬೆಸ್ಟ್ ಆಗ್ತಿತ್ತು ಅಂತ ಅಂದ್ರೂ ಕೂಡ ಅದಕ್ಕೂ ಕೂಡ ಸ್ವಲ್ಪ ರಿಪ್ಲೈ ಮಾಡಿ. ಓಕೆ, ಸೊ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಮೊದಲ ಪ್ರಶ್ನೆ ಏನಿದೆ ಅಂದ್ರೆ ವಿಚ್ ಆಫ್ ದ ಫಾಲೋವಿಂಗ್ ಟೈಗರ್ ರಿಸರ್ವ್ ಈಸ್ ಲೊಕೇಟೆಡ್ ಇನ್ ಶಬರಿಮಲ ಅಂತ ಕೊಟ್ಟಿದ್ದಾನೆ. ಓಕೆ, ಶಬರಿಮಲೆಯಲ್ಲಿ ಯಾವ ಒಂದು ಟೈಗರ್ ರಿಸರ್ವ್ ಲೊಕೇಟ್ ಆಗಿದೆ ಅಂತ ಕೇಳಿದ್ದಾನೆ. ಸೊ ಶಬರಿಮಲ ಎಲ್ಲಿ ಬರುತ್ತೆ? ಶಬರಿಮಲ ಕೇರಳದಲ್ಲಿ ಬರುತ್ತೆ. ಓಕೆ, ಕೇರಳದಲ್ಲಿ ಬರುತ್ತೆ. ಸೊ ಕೇರಳದಲ್ಲಿ ಬರ್ತಕ್ಕಂತಹ ಒಂದು ಟೈಗರ್ ರಿಸರ್ವ್ ಯಾವುದು ಅಂತ ಕೇಳೋದಾದ್ರೆ ಪೆರಿಯಾರ್ ಟೈಗರ್ ರಿಸರ್ವ್. ಓಕೆ, ಈ ಪೆರಿಯಾರ್ ಟೈಗರ್ ರಿಸರ್ವ್ ಏನಿದೆ ಅಲ್ವಾ, ಈ ಪೆರಿಯಾರ್ ಟೈಗರ್ ರಿಸರ್ವ್ ಅಲ್ಲೇ ನಿಮಗೆ ಶಬರಿಮಲ ಸಿಗುತ್ತೆ. ಓಕೆ, ಶಬರಿಮಲ ನಿಮ್ಗೆ ಎಲ್ಲಿ ಕಾಣ ಸಿಗುತ್ತೆ ಅಂದ್ರೆ ಈ ಪೆರಿಯಾರ್ ಟೈಗರ್ ರಿಸರ್ವ್ ಏನು ಪ್ರದೇಶ ಇದೆ ಅಲ್ವಾ, ಆ ಪ್ರದೇಶದಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಈ ಟೈಗರ್ ರಿಸರ್ವ್ ಅಂದ್ರೆ ಕರ್ನಾಟಕದಲ್ಲೂ ಕೂಡ 5 ಟೈಗರ್ ರಿಸರ್ವ್ ಇದಾವೆ, ಸರಿನಾ? ಸೊ ಕರ್ನಾಟಕದಲ್ಲಿ ಇರೋದು ಯಾವ್ದಾದ್ರು ಒಂದು 5 ಟೈಗರ್ ರಿಸರ್ವ್ ಕೊಟ್ಟು ಇದು ಯಾವ ರಾಜ್ಯದಲ್ಲಿ ಇದೆ ಅಂತ ನಿಮಗೆ ಕೇಳಬಹುದು. ಸೊ 5 ಟೈಗರ್ ರಿಸರ್ವ್ ಯಾವುದು ಅಂತಂದ್ರೆ ಒಂದು ಬಂಡೀಪುರ ಟೈಗರ್ ರಿಸರ್ವ್, ಅದಾದ ನಂತರ ಎರಡನೇದು ನಿಮಗೆ ಬಿಳಿಗಿರಿ ರಂಗನಾಥ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ನಿಮಗೆ ಬರೋದು ಯಾವುದು ಅಂದ್ರೆ ಅನ್ಶಿ ಟೈಗರ್ ರಿಸರ್ವ್ ಅಥವಾ ದಾಂಡೇಲಿ ಟೈಗರ್ ರಿಸರ್ವ್ ಅಂತ ಬರ್ತದೆ. ಓಕೆ, ಸೊ ಇದು ಕೂಡ ನೆನ್ಪಿಟ್ಕೊಳ್ಳಿ ನೀವು. ಹಾಗೆ ಕೊಡಗುದಲ್ಲಿ ನಾಗರಹೊಳೆ ಟೈಗರ್ ರಿಸರ್ವ್ ಅಂತ ಬರ್ತದೆ. ಓಕೆ, ಯಾವುದು ನಾಗರಹೊಳೆ ಟೈಗರ್ ರಿಸರ್ವ್. ಅದಾದ ನಂತರ ನೆಕ್ಸ್ಟ್ ಭದ್ರಾ ಟೈಗರ್ ರಿಸರ್ವ್ ಅಂತ ಬರ್ತದೆ. ಓಕೆ, ಎಲ್ಲಿ ಚಿಕ್ಕಮಗಳೂರಲ್ಲಿ ನಿಮಗೆ ಭದ್ರಾ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಈ 5 ಟೈಗರ್ ರಿಸರ್ವ್ ನಿಮಗೆ ಎಲ್ಲಿದ್ದಾವೆ ಅಂದ್ರೆ ನಮ್ಮ ಕರ್ನಾಟಕದಲ್ಲೇ ಇದ್ದಾವೆ. ಹಾಗೆ ಈ 5 ಟೈಗರ್ ರಿಸರ್ವ್ ಆಯಿತು. ಅದಾದ ನಂತರ 5 ನ್ಯಾಷನಲ್ ಪಾರ್ಕ್ ಕೂಡ ಇದ್ದಾವೆ. ಯಾವ್ದ್ಯಾವುದು? ಒಂದು ಬನ್ನೇರಘಟ್ಟ ನ್ಯಾಷನಲ್ ಪಾರ್ಕು, ಬಂಡೀಪುರ ನ್ಯಾಷನಲ್ ಪಾರ್ಕು, ನಾಗರಹೊಳೆ ನ್ಯಾಷನಲ್ ಪಾರ್ಕು, ಕುದುರೆಮುಖ ನ್ಯಾಷನಲ್ ಪಾರ್ಕು ಮತ್ತೆ ಅನ್ಶಿ ನ್ಯಾಷನಲ್ ಪಾರ್ಕು. ಸರ್ ಇದರಲ್ಲಿ ಕಾಮನ್ ಇದಾವಲ್ವಾ, ಯಾವುದು? ಈ ಬಂಡೀಪುರ ನ್ಯಾಷನಲ್ ಪಾರ್ಕು ಮತ್ತೆ ಬಂಡೀಪುರ ಟೈಗರ್ ರಿಸರ್ವ್. ಹೌದು, 2 ಸೇಮ್ ಇದಾವೆ. ಹಾಗೆ ಇಲ್ಲಿ ಇನ್ನೊಂದು ನಾಗರಹೊಳೆ ಏನು ನ್ಯಾಷನಲ್ ಪಾರ್ಕ್ ಇದೆ ಅಲ್ವಾ, ಹಾಗೆ ಇಲ್ಲಿ ಇನ್ನೊಂದು ನಾಗರಹೊಳೆ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಸೊ 2 ಕೂಡ ಸೇಮೇ, ಸರಿನಾ? ಸೊ ಅದು ನ್ಯಾಷನಲ್ ಪಾರ್ಕ್ ಅಂತಾನು ಕೂಡ ಕನ್ಸಿಡರ್ ಆಗುತ್ತೆ. ಹಾಗೆ ಅದರಲ್ಲಿರುವ ಕೆಲವು ಪ್ರದೇಶ ನಿಮಗೆ ಟೈಗರ್ ರಿಸರ್ವ್ ಅಂತ ಕೂಡ ಕನ್ಸಿಡರ್ ಆಗುತ್ತೆ. ಇನ್ನೊಂದು ಯಾವ್ದಂದ್ರೆ ಇದು ಅನ್ಶಿ ಅಥವಾ ದಾಂಡೇಲಿ. ಓಕೆ, ಇವೆರಡು ಕೂಡ ಸೇಮ್. ಅನ್ಶಿ ಮತ್ತೆ ದಾಂಡೇಲಿ ಏನಿದಾವಲ್ವಾ, ಇವೆರಡು ಕೂಡ ಸೇಮ್. ಅನ್ಶಿ ನ್ಯಾಷನಲ್ ಪಾರ್ಕ್ ಅಲ್ಲಿ ನಿಮಗೆ ದಾಂಡೇಲಿ ಟೈಗರ್ ರಿಸರ್ವ್ ಕಂಡುಬರುತ್ತೆ. ಓಕೆ, ಹುಲಿ ಮೀಸಲು ಪ್ರದೇಶ ಕಂಡುಬರುತ್ತೆ. ಓಕೆ, ಇದು ನೆನಪಿರಿ ನಿಮಗೆ, ಕರ್ನಾಟಕದಲ್ಲಿ ಕಂಡುಬರ್ತಕ್ಕಂಥ ಇವು 5 ಕೂಡ. ಅದಾದ ನಂತರ ನಿಮಗೆ ಕೆಲವೊಂದು ನ್ಯಾಷನಲ್ ಪಾರ್ಕ್ ಹೇಳೋದಾದ್ರೆ ಗಿರ್ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಓಕೆ, ಈ ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಫೇಮಸ್ ಇದೆ ಅಂದ್ರೆ ಸಿಂಹಗಳಿಗೆ ಫೇಮಸ್ ಇದೆ ಇದು. ಓಕೆ, ಎಲ್ಲಿ ಸಿಂಹಗಳಿಗೆ ಫೇಮಸ್ ಇದೆ. ಸೊ ಸಿಂಹಗಳಿಗೆ ಫೇಮಸ್ ಇರುವ ಒಂದು ನ್ಯಾಷನಲ್ ಪಾರ್ಕ್ ಯಾವ್ದು ಅಂತ ಕೇಳ್ತಾನೆ, ಗಿರ್ ನ್ಯಾಷನಲ್ ಪಾರ್ಕ್. ಗಿರ್ ನ್ಯಾಷನಲ್ ಪಾರ್ಕ್ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗುಜರಾತ್ ಅಲ್ಲಿ ಕಂಡು ಬರುತ್ತೆ. ಅದಾದ ನಂತರ ರಣಥಂಬೋರ್ ಅಂತ ಕಂಡು ಬರುತ್ತೆ. ರಣಥಂಬೋರ್. ಓಕೆ, ಈ ರಣಥಂಬೋರ್ ಅನ್ನುವ ನ್ಯಾಷನಲ್ ಪಾರ್ಕ್ ಎಲ್ಲಿದೆ, ಹಾಗೆ ರಣಥಂಬೋರ್ ಅನ್ನುವ ನಿಮಗೆ ಟೈಗರ್ ರಿಸರ್ವ್ ಎಲ್ಲಿದೆ ಅಂತ ಕೇಳಬಹುದು. ರಣಥಂಬೋರ್ ಅನ್ನೋದು ನಿಮಗೆ ರಾಜಸ್ಥಾನದಲ್ಲಿ ಕಂಡು ಬರುತ್ತೆ. ಅದಾದ ನಂತರ ಇವಾಗ ರೀಸೆಂಟ್ ಆಗಿರೋದು 57ನೇ ಟೈಗರ್ ರಿಸರ್ವ್ ಯಾವುದು ಅಂದ್ರೆ ರಥಪಾನಿ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಓಕೆ, 57ನೇದು ರಥಪಾನಿ ಟೈಗರ್ ರಿಸರ್ವ್ ಅಂತ. ಓಕೆ, ಈ ಭಾರತದಲ್ಲಿ ಪ್ರಸ್ತುತ ಎಷ್ಟು ಟೈಗರ್ ರಿಸರ್ವ್ಗಳಿದ್ದಾವೆ ಅಂತ ಕೇಳ್ತಾನೆ. ಯಾಕೆಂದ್ರೆ ಟೈಗರ್ ರಿಸರ್ವ್ ಮೇಲೆ ನಿಮಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಅದರಲ್ಲಿ ನಿಮ್ಮ RPF ಕಾನ್ಸ್ಟೇಬಲ್ ಅಲ್ಲಿ. ಓಕೆ, ಸೊ ಪ್ರಸ್ತುತ ಎಷ್ಟು ಟೈಗರ್ ರಿಸರ್ವ್ ಇದಾವೆ ಅಂತ ಕೇಳಿದ್ರೆ 57 ಟೈಗರ್ ರಿಸರ್ವ್ ಇದಾವೆ. ಅದಾದ ನಂತರ 57ನೇ ಟೈಗರ್ ರಿಸರ್ವ್ ಯಾವುದು, 57ನೇ ಹುಲಿ ಮೀಸಲು ಪ್ರದೇಶ ಯಾವುದು ಅಂದ್ರೆ ರಥಪಾನಿ ಅಂತ ಬರುತ್ತೆ. ಯಾವುದು? ರಥಪಾನಿ. ಓಕೆ, ರಥಪಾನಿ ಯಾವುದೋ ಹುಡುಗಿ ಹೆಸರಲ್ಲ, ಇದು ರಥಪಾನಿ ಅನ್ನೋದು ಒಂದು ಟೈಗರ್ ರಿಸರ್ವ್ ಹೆಸರು. ಈ ರಥಪಾನಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂತ ಕೇಳಬಹುದು. 57ನೇ ಟೈಗರ್ ರಿಸರ್ವ್ ಆದಂತಹ ರಥಪಾನಿ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತದೆ, ಸರಿನಾ? ಸರ್ ಹಾಗಾದ್ರೆ 57ನೇದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರಿ, ಯಾಕಂದ್ರೆ ರೀಸೆಂಟ್ ಆಗಿ ಕರೆಂಟ್ ಅಫೇರ್ಸ್ ಅಲ್ಲಿ ಇತ್ತು. ಅದಾದ ನಂತರ 56ನೇದು ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ ರೀ. ಯಾವುದು ಅಂದ್ರೆ ತಮೋರ್ ಪಿಂಗ್ಲಾ. ಓಕೆ, ತಮೋರ್ ಪಿಂಗ್ಲಾ ಗುರು ಘಾಸಿದಾಸ್
ಟೈಗರ್ ರಿಸರ್ವ್ ಏರಿಯಾ. ಓಕೆ, ಇದು ಎಲ್ಲಿ ಕಂಡು ಬರ್ತದೆ ಅಂದ್ರೆ ನಿಮಗೆ ಓಕೆ ಯಾವುದು ತಮೋರ್ ಪಿಂಗ್ಲಾ ಗುರು ಘಾಸಿದಾಸ್ ಓಕೆ ಇವ್ರ ಹೆಸರು ಮೇಲೆ ಅದನ್ನ ಟೈಗರ್ ರಿಸರ್ವ್ ನ ನೇಮಿಂಗ್ ಮಾಡಿದ್ದಾರೆ. ಎಲ್ಲಿ ಅಂದ್ರೆ ಇದು ಇದೇ ಮಧ್ಯಪ್ರದೇಶದ ಪಕ್ಕ ಯಾವುದಿದೆ, ಛತ್ತೀಸ್ಗಢ. ಓಕೆ, ಈ ಛತ್ತೀಸ್ಗಢದಲ್ಲಿ ಕಂಡು ಬರ್ತಕ್ಕಂತಹ ಟೈಗರ್ ರಿಸರ್ವ್ ಯಾವುದು ನೂತನವಾಗಿ 56ನೇದು ಅಂದ್ರೆ ತಮೋರ್ ಪಿಂಗ್ಲಾ ಗುರು ಘಾಸಿದಾಸ್ ಟೈಗರ್ ರಿಸರ್ವ್. ಓಕೆ, ಇದು ಕೂಡ ನೆನಪಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ 55ನೇ ಟೈಗರ್ ರಿಸರ್ವ್, ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ, ಲಾಸ್ಟ್ ಒಂದು 3. ಓಕೆ, ಸೊ 55ನೇದು ಯಾವುದು ಅಂದ್ರೆ ವೀರಾಂಗನ ಟೈಗರ್ ರಿಸರ್ವ್ ಅಂತ ಬರುತ್ತೆ. ಓಕೆ, ಯಾವುದು ವೀರಾಂಗನ ಟೈಗರ್ ರಿಸರ್ವ್ ಅಂತ. ಈ ವೀರಾಂಗನ ಟೈಗರ್ ರಿಸರ್ವ್ ಎಲ್ಲಿದೆ ಅಂದ್ರೆ ಮಧ್ಯಪ್ರದೇಶದಲ್ಲಿದೆ. ಇದು ಕೂಡ ವೀರಾಂಗನ ಟೈಗರ್ ರಿಸರ್ವ್ ಕೂಡ ನಿಮಗೆ ಮಧ್ಯಪ್ರದೇಶದಲ್ಲೇ ಕಂಡು ಬರುತ್ತೆ. ಓಕೆ, ಇವೆಲ್ಲ ನೆನಪಿಟ್ಕೊಳ್ಳಿ. ಅದಾದ ನಂತರ ನ್ಯಾಷನಲ್ ಪಾರ್ಕ್ ಅಲ್ಲಿ ನಿಮಗೆ ಕಾಜಿರಂಗ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಅದಾದ ನಂತರ ಮಾನಸ ನ್ಯಾಷನಲ್ ಪಾರ್ಕ್ ಅಂತ ಬರುತ್ತೆ. ಇವೆರಡೂ ಕೂಡ ನಿಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಅಸ್ಸಾಮಲ್ಲಿ ಕಂಡು ಬರುತ್ತೆ, ಕಾಜಿರಂಗ ನ್ಯಾಷನಲ್ ಪಾರ್ಕ್ ಮತ್ತೆ ಮಾನಸ ನ್ಯಾಷನಲ್ ಪಾರ್ಕ್. ಓಕೆ, ಸೊ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ ಇದಕ್ಕೆ. ಸೊ ಕ್ವಿಕ್ ಆಗಿ 50 ಕ್ವಶನ್ ಮುಗಿಸೋಣ. ಓಕೆ, ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ ವಾಟ್ ಇಸ್ ದ ಎಕ್ಸ್ಟರ್ನಲಿ ಅಪ್ಲೈಡ್ ಫೋರ್ಸ್ ಫಾರ್ ಆಪರೇಷನ್ ಆಫ್ ಅ ಲಿವರ್. ಓಕೆ, ಲಿವರ್ಗೆ ಎಕ್ಸ್ಟರ್ನಲಿ ಏನು ನಾವು ಫೋರ್ಸ್ ಅಪ್ಲೈ ಮಾಡ್ತೀವಲ್ವಾ ಅದನ್ನು ನಾವು ಏನಂತ ಕರಿತೀವಿ, ಫೋರ್ಸ್ ಅಂತ, ಎಫರ್ಟ್ ಅಂತ, ಸ್ಪೀಡ್ ಅಂತ ಮತ್ತೆ ವೇಟ್ ಅಂತ. ಏನಂತ ಎಕ್ಸ್ಟರ್ನಲಿ ಏನು ಫೋರ್ಸ್ ಅಪ್ಲೈ ಮಾಡ್ತೀವಲ್ವಾ ಅದಕ್ಕೆ ನಾವು ಎಫರ್ಟ್ ಅಂತ ಕರಿತೀವಿ. ಯಾವುದಕ್ಕೆ, ಲಿವರಲ್ಲಿ. ಓಕೆ, ಲಿವರ್ ಆಪರೇಷನ್ ಮಾಡುವಾಗ ನಾವು ಎಕ್ಸ್ಟರ್ನಲಿ ಫೋರ್ಸ್ ಆಗ್ತೀವಲ್ವಾ ಅದಕ್ಕೆ ನಾವು ಏನಂತ ಕರಿತೀವಿ ಅಂತಂದ್ರೆ ಎಫರ್ಟ್ ಅಂತ ಕರಿತೀವಿ. ಓಕೆ, ಆಪ್ಷನ್ ಬಿ ಎಫರ್ಟ್ ಆಗುತ್ತೆ. ಸೊ ನೀವು ಕೂಡ ನಾನು ಹೇಳೋಕ್ಕಿಂತ ಮುಂಚೆನೆ ಪಾಸ್ ಮಾಡಿಕೊಂಡು ಎಷ್ಟು ನಿಮ್ಮದು ಕರೆಕ್ಟ್ ಆಗುತ್ತೆ ಅಂತ ನೋಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಮೂರನೇ ಪ್ರಶ್ನೆ ಏನಿದೆ ಅಂದ್ರೆ ಡ್ಯೂರಿಂಗ್ ಹೂಸ್ ಟೆನ್ಯೂರ್ ವಾಸ್ ದ ಫ್ಯಾಕ್ಟರಿ ಆಕ್ಟ್ 1881 ಪಾಸ್ಡ್ ಅಂತ ಕೊಟ್ಟಿದ್ದಾನೆ. ಸೊ 1881ರಲ್ಲಿ ಫ್ಯಾಕ್ಟರಿ ಆಕ್ಟ್ ಬಂದಿದೆ ಅಂತೆ. ಓಕೆ, ಯಾವ ಆಕ್ಟು, ಫ್ಯಾಕ್ಟರಿ ಆಕ್ಟ್. ಫ್ಯಾಕ್ಟರಿ ಆಕ್ಟ್ ಎಷ್ಟರಲ್ಲಿ ಬಂದಿದೆ, 1881ರಲ್ಲಿ. ನಾನು ಯಾಕೆ ರಿಪೀಟ್ ಮಾಡ್ತಾ ಇರ್ತೀನಿ ಅಂದ್ರೆ ಕೇಳಿ 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 ನಿಮ್ಮ ತಲೆನಲ್ಲಿ ಹೋಗಬೇಕು, ನಿಮಗೆ ಬೇಸರ ಆಗಬೇಕು. ಓಕೆ, ಕೇಳಿ ಕೇಳಿ ನಿಮಗೆ ಬೇಸರ ಆಗಲಿ, ನಾನು ಹೇಳಿ ಹೇಳಿ ಬೇಸರ ಆಗೋದಿಲ್ಲ. ಯಾಕೆಂದ್ರೆ ಇದು ನೀವು ಒಂದೇ ಸರಿ ಓದ್ಕೊಳ್ರಿ. ಓಕೆ, ನೆನಪುಳಿದಿಲ್ಲ, ಒಂದೇ ಸರಿ ಕೇಳ್ರಿ, ನೆನಪುಳಿಯಲ್ಲ. ನೆನಪುಳಿದಂಗೆ ಅನಿಸ್ತದೆ. ಓಕೆ, ಫೀಲ್ ಆಗ್ತದೆ ನೆನಪು ಉಳಿದಿದೆ ಅಂತ, ಬಟ್ ನೆನಪು ಉಳಿದಿರಲ್ಲ. ಓಕೆ, ನಿಮ್ಗೆ ಗೊತ್ತಿದ್ರೆ ಏನಿಲ್ಲ, ಡಬಲ್ ಟ್ಯಾಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಸೊ ಫ್ಯಾಕ್ಟರಿ ಆಕ್ಟ್ 1881 ಯಾರ ಕಾಲದಲ್ಲಿ, ಓಕೆ 1881ರಲ್ಲಿ ಯಾರು ವೈಸ್ರಾಯ್ ಇದ್ರು ಅಷ್ಟೇ ಬೇಕಲ್ವಾ. ಸೊ ಫ್ಯಾಕ್ಟರಿ ಆಕ್ಟ್ 1881 ಅಂತ ಅವನೇ ಕೊಟ್ಟಿದ್ದಾನೆ. ಜಸ್ಟ್ ಏನಾದರೂ ಫ್ಯಾಕ್ಟರಿ ಆಕ್ಟ್ ಅಂತ ಕೊಟ್ಟಿದ್ರೆ, ಫ್ಯಾಕ್ಟರಿ ಆಕ್ಟ್ ಬ್ರಿಟಿಷರ ಕಾಲದಲ್ಲಿ ಫ್ಯಾಕ್ಟರಿ ಆಕ್ಟ್ ಯಾವ ವೈಸ್ರಾಯ್ ಕಾಲದಲ್ಲಿ ಬಂದಿತ್ತು ಅಂತ ಏನಾದರೂ ಕೇಳಿದ್ರೆ ಅವಾಗ ಕನ್ಫ್ಯೂಷನ್ ಮಾಡ್ಕೊಳ್ಳೋದು ಸ್ವಲ್ಪ ಚಾನ್ಸಸ್ ಇರುತ್ತೋ. ಬಟ್ ಇಲ್ಲಿ 1881 ಅಂತ ಅವನೇ ಕೊಟ್ಟಿದ್ದಾನೆ. 1881 ಅಂತ ಕೊಟ್ಟರೆ 1881ನಲ್ಲಿ ಯಾರಿದ್ರು, 1881ರಲ್ಲಿ ಯಾರಿಲ್ಲ, ರಿಪ್ಪನ್ ಇರ್ತಾರೆ. ಓಕೆ, ಲಾರ್ಡ್ ರಿಪ್ಪನ್, ಭಾರತದ ಜನಸ್ನೇಹಿ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಇದೇ ಲಾರ್ಡ್ ರಿಪ್ಪನ್. ಇದೇ ಲಾರ್ಡ್ ರಿಪ್ಪನ್ ಕಾಲದಲ್ಲಿ 1881ರಲ್ಲಿ ಫ್ಯಾಕ್ಟರಿ ಆಕ್ಟ್ ಬರುತ್ತೆ. ಸರಿನಾ. ಅದಾದ ನಂತರ ವುಡ್ಸ್ ಡಿಸ್ಪ್ಯಾಚ್ ಅಂತ ನೀವು ಕೇಳಿರ್ಬೋದು. ಶಿಕ್ಷಣದ ಕಾಯ್ದೆ ವುಡ್ಸ್ ಡಿಸ್ಪ್ಯಾಚ್ ಅಂತ ಬರುತ್ತೆ ನಿಮಗೆ. 1854ರಲ್ಲಿ ವುಡ್ಸ್ ಡಿಸ್ಪ್ಯಾಚ್ ಅಂತ ಬಂತು. ವುಡ್ಸ್ ಡಿಸ್ಪ್ಯಾಚ್. ಓಕೆ, ವುಡ್ಸ್ ಡಿಸ್ಪ್ಯಾಚ್ ಇದು ಶಿಕ್ಷಣದ ಮ್ಯಾಗ್ನಾ ಕಾರ್ಟಾ ಅಂತ ಕರೆದ್ವಿ. ಮೊದಲನೇ ಶಿಕ್ಷಣ ಶಿಕ್ಷಣಕ್ಕಾಗಿ ಸಂಬಂಧಿಸಿದಂತಹ ಸಮಿತಿ ಅಂತ ಕೂಡ ನಾವು ಹೇಳಿದ್ವಿ. ಇದಕ್ಕೆ ನೋಡ್ಕೊಂಡಿರ್ತೀರ. ಹಾಗೆ ಎರಡನೇ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ಸಮಿತಿ ಯಾರ ಕಾಲದಲ್ಲಿ ಬಂದಿತ್ತು ಅಂತ ಕೇಳ್ತಾನೆ. ಓಕೆ, ಅದನ್ನ ಹೇಳ್ಬೋದಾ, ಹಂಟರ್ ಸಮಿತಿ ಅಂತ ಕರಿತೀವಿ. ಯಾವುದನ್ನ, ಜಿ ಹಂಟರ್ ಸಮಿತಿ ಅಂತ ಕರಿತೀವಿ. ಜಿ ಹಂಟರ್ ಅಂತ ಬರ್ತಾರೆ. ಓಕೆ, ಜಸ್ಟ್ ಹಂಟರ್ ಅಂತ ನೆನ್ಪಿಟ್ಕೊಳ್ಳಿ. ಈ ಹಂಟರ್ ಸಮಿತಿ ಶಿಕ್ಷಣಕ್ಕಾಗಿ ಸಂಬಂಧಿಸಿದ ಸಮಿತಿ ಯಾರು ನೇಮಕ ಮಾಡಿದ್ರು ಈ ಹಂಟರ್ ಸಮಿತಿಯನ್ನ ಅಂದ್ರೆ ಇದೇ ರಿಪ್ಪನ್ ಅವರು ನೇಮಕ ಮಾಡ್ತಾರೆ. ಇವಾಗ ಹೇಳ್ಬೋದು, ಕಾಮೆಂಟ್ ಕೂಡ ಮಾಡ್ಬೋದು, ಸರ್ ಹಂಟರ್ ಸಮಿತಿ ಅದಕ್ಕಲ್ಲ, ಜಲಿಯನ್ ವಾಲಾಬಾಗ್ ಏನು ಹತ್ಯಾಕಾಂಡ ಆಯ್ತಲ್ವಾ 1919 ಏಪ್ರಿಲ್ 13ರಂದು ಏನು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಆಯ್ತಲ್ವಾ, ಇದಕ್ಕೆ ಸಂಬಂಧಿಸಿದ ಸಮಿತಿ ಯಾವುದಂದ್ರೆ ಹಂಟರ್ ಸಮಿತಿ ಅಂತ ಕೂಡ ನೀವು ಹೇಳ್ಬೋದು. ಓಕೆ, ಯಾಕೆ ಒಬ್ಬರ ಹೆಸರು ಇರಬಾರ್ದಂತ ಇದೆಯಾ, ಇವಾಗ ನೀವೇ ನೋಡಿ ಕಾಮೆಂಟಲ್ಲಿ ಎಷ್ಟೋ ಜನರ ಹೆಸರು ಸೇಮ್ ಆಗಿರುತ್ತೆ. ಓಕೆ, ಕಾಮೆಂಟ್ ಮಾಡೋರ ಹೆಸರೇ ಸೇಮ್ ಆಗಿರುತ್ತೆ ಅಂದರೆ ಅಲ್ಲಿ ಅವ್ರ ವಯಸ್ಸರಗಳ ಹೆಸರು ಸೇಮ್ ಇರ್ಬೋದಾ, ಇರಬಾರ್ದಾ. ಓಕೆ, ಸೊ ಅವ್ರ ಹೆಸರು ಕೂಡ ಸೇಮ್ ಇದೆ. ಯಾವುದು, ಹಂಟರ್ ಸಮಿತಿ. ಇದು ಕೂಡ ಇದೆ ಎಷ್ಟರಲ್ಲಿ, ಯಾವ ಸಮಯದಲ್ಲಿ ಅಂದರೆ ರಿಪ್ಪನ್ ಸಮಯದಲ್ಲಿ ಬಂದಿರುತ್ತೆ. ಓಕೆ, ಇದು ಶಿಕ್ಷಣಕ್ಕಾಗಿ ಸಂಬಂಧಿಸಿದ ಸಮಿತಿ. ಹಾಗೆ ಇನ್ನೊಂದು ಸಮಿತಿ ಯಾವುದಂದ್ರೆ ಈ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡಕ್ಕೆ ಸಂಬಂಧಿಸಿದಂತಹ ಸಮಿತಿ ಆಗಿರ್ತದೆ. ಯಾವುದು, ಹಂಟರ್ ಸಮಿತಿ ಅನ್ನೋದು. ಓಕೆ, ಎರಡು ಕೂಡ ನಿಮ್ಗೆ ನೆನಪಿರಲಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದ್ರೆ 4ನೇ ಪ್ರಶ್ನೆ, ವೆನ್ ವಾಸ್ ದ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಓಕೆ ಸಾಯ್ ಎಸ್ಟಾಬ್ಲಿಷ್ಡ್ ಅಂತ ಕೇಳಿದಾನೆ. ಎಷ್ಟರಲ್ಲಿ ಸ್ಥಾಪನೆಯಾಗಿದೆ, 1986, 2000, 1996 ಮತ್ತು 1984ರಲ್ಲಿ. 1984ರಲ್ಲಿ ಇದು ಸ್ಟಾರ್ಟ್ ಆಗಿದೆ. ಓಕೆ, ಯಾವುದು, ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ. ಓಕೆ, ಈ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಇದ್ದಾಗ ಯಾರು ಪ್ರಧಾನಮಂತ್ರಿ ಇದ್ರು ಅಂದರೆ ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಇರ್ತಾರೆ. ಓಕೆ, ಇಂದಿರಾ ಗಾಂಧಿ ಅವರು ಇರ್ತಾರೆ. ಸೊ ಇದು ನೆನಪಿರಲಿ ನಿಮಗೆ. ಅದಾದ ನಂತರ 85ರಿಂದ ನಿಮಗೆ 89ರವರೆಗೂ ಯಾರು ಪ್ರಧಾನಮಂತ್ರಿ ಇರ್ತಾರೆ ಅಂದರೆ ಇವರ ಮಗನಾದಂತಹ ಅತಿ ಚಿಕ್ಕ ಪ್ರಧಾನಿ ರಾಜೀವ್ ಗಾಂಧಿ ಅವರು ಇರ್ತಾರೆ. ಸರಿಯಾ, ಇದು ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಮಸಾಯಿ ಕ್ಯಾಸ್ಟ್ ಬಿಲಾಂಗ್ಸ್ ಟು ವಿಚ್ ಆಫ್ ದ ಫಾಲೋವಿಂಗ್ ಕಂಟ್ರೀಸ್ ಅಂತ ಕೇಳಿದ್ದಾನೆ. ಮಸಾಯಿ ಅನ್ನುವ ಜನಾಂಗ, ಮಸಾಯಿ ಅನ್ನುವ ಟ್ರೈಬ್ ಏನಿದೆ ಅಲ್ವಾ, ಅದು ಯಾವ ದೇಶದಲ್ಲಿ ಕಂಡುಬರ್ತದೆ ಅಂತ ಕೇಳಿದ್ದಾನೆ. ಸೌದಿ ಅರೇಬಿಯಾ, ಕಿನ್ಯಾ, ಮೆಕ್ಸಿಕೋ ಮತ್ತು ಪೇರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಕಿನ್ಯಾ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಸೊ ಇದು ರಿಪೀಟೆಡ್ ಆಗಿರೋ ಪ್ರಶ್ನೆ ನೋಡ್ರಿ. ಇದು ಮಸಾಯಿ ಟ್ರೈಬ್ಗಳು, ಮಸಾಯಿ ಬುಡಕಟ್ಟು ಜನಾಂಗ ಯಾವ ದೇಶದಲ್ಲಿ ಕಂಡುಬರ್ತಾರೆ, ಯಾವ ಖಂಡದಲ್ಲಿ ಕಂಡುಬರ್ತಾರೆ ಅಂತ ಕೇಳ್ತಾನೆ. ಯಾವ ಖಂಡ ಅಂತ ಕೇಳಿದ್ರೆ ನಿಮಗೆ ಏನಿಲ್ಲ, ಆಫ್ರಿಕಾ ಖಂಡ ಅಂತ ಹೇಳ್ಬಹುದು. ಯಾವುದು, ಆಫ್ರಿಕಾ ಖಂಡ ಅಂತ ಹೇಳ್ಬೋದು. ಅದಾದ ನಂತರ ಮಸಾಯಿ ಕ್ಯಾಸ್ಟ್ ಸ್ಪೆಷಲಿ ಯಾವ ದೇಶದಲ್ಲೇ ಕಂಡುಬರ್ತಾರೆ ಅಂತ ಕೇಳಿದ್ರೆ ಕಿನ್ಯಾ. ಓಕೆ, ಸೊ ಇಲ್ಲಿ ನಿಮಗೆ
ಗೆಸ್ ಕೂಡ ಮಾಡ್ಬೋದು. ಇದು ಆಫ್ರಿಕಾ ಅಂತ ಗೊತ್ತಾಗುತ್ತೆ, ಮಸಾಯಿ ಅನ್ನೋದು. ಓಕೆ, ಮಸಾಯಿ ಅನ್ನೋದು ಎಲ್ಲಿದೆ ಅಂದರೆ ಆಫ್ರಿಕಾ ಅಂತ ಗೊತ್ತಾಗುತ್ತೆ. ಸೊ ಇದು ಸೌದಿ ಅರೇಬಿಯಾ ಆಫ್ರಿಕಾದಲ್ಲಿ ಇದೆಯಾ? ಸೌದಿ ಅರೇಬಿಯಾ ಆಫ್ರಿಕಾದಲ್ಲಿ ಇದೆ. ಇದು ಏಷ್ಯಾದ ಒಂದು ಕಂಟ್ರಿ. ಓಕೆ, ಅದಾದ ನಂತರ ಮೆಕ್ಸಿಕೋ ಇದೆಯಾ? ಮೆಕ್ಸಿಕೋ ಇಲ್ಲ ರೀ, ನಾರ್ತ್ ಅಮೇರಿಕಾದ ಒಂದು ಕಂಟ್ರಿ. ಪೆರು ಇದೆಯಾ? ಪೆರು ಇಲ್ಲ, ಇದು ಸೌತ್ ಅಮೇರಿಕಾದ ಒಂದು ಕಂಟ್ರಿ ಇದೆ. ಸೊ ಉಳಿದಿರೋದು ಕಿನ್ಯಾ. ಯಾವುದು? ಕಿನ್ಯಾ ಆಫ್ರಿಕಾದ ಕಂಟ್ರಿ ಆಗಿರ್ಬೇಕಲ್ವಾ? ಸೊ ಹಾಗೆ ನೀವು ಗೆಸ್ ಮಾಡಿ ಕೂಡ ಹಾಕಬಹುದು. ಸೊ ಈ ಪೆರು ಇದೆ ಅಲ್ವಾ, ಈ ಪೆರುದಲ್ಲೇ ಪೆರು ಮತ್ತು ಬೋಲಿವಿಯಾದ ಮಧ್ಯಭಾಗದಲ್ಲಿ ನಿಮಗೆ ಅತಿ ಎತ್ತರವಾದ ಸರೋವರವಾದಂತಹ ಟಿಟಿಕಾಕಾ ಸರೋವರ, ಯಾವುದು? ಟಿಟಿಕಾಕಾ ಸರೋವರ ಕಂಡು ಬರ್ತದೆ. ಯಾವುದು? ಟಿಟಿಕಾಕಾ ಸರೋವರ ಕಂಡು ಬರ್ತದೆ. ಜಗತ್ತಿನಲ್ಲಿ ಅತ್ಯಂತ ಎತ್ತರ ಸ್ಥಳದಲ್ಲಿ ಇರತಕ್ಕಂತಹ ಸರೋವರ ಯಾವುದು ಅಂದರೆ ಟಿಟಿಕಾಕಾ ಸರೋವರ. ಯಾವ ದೇಶದಲ್ಲಿ ಕಂಡು ಬರ್ತದೆ? ಬೋಲಿವಿಯಾ ಮತ್ತು ಪೆರು ದೇಶಗಳ ಮಧ್ಯದಲ್ಲಿ ಕಂಡು ಬರ್ತದೆ. ಯಾವ ಖಂಡದಲ್ಲಿ ಕಂಡು ಬರ್ತದೆ? ಸೌತ್ ಅಮೆರಿಕಾದಲ್ಲಿ ಕಂಡು ಬರ್ತದೆ, ದಕ್ಷಿಣ ಅಮೆರಿಕಾದಲ್ಲಿ ಕಂಡು ಬರ್ತದೆ. ಎರಡೂ ಕೂಡ ನಿಮಗೆ ನೆನಪಿರಲಿ, ಸರಿಯಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹೂ ವಾಸ್ ನೌನ್ ಆಸ್ ದ ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಲಿಬರೇಟರ್ ಯಾರಿದ್ದಾರೆ? ಲಾರ್ಡ್ ಲಿಟ್ಟನ್, ರಿಪ್ಪನ್ ಮತ್ತೆ ಚಾರ್ಲ್ಸ್ ವುಡ್ ಮತ್ತೆ ಚಾರ್ಲ್ಸ್ ಮೆಟಕಾಫ್ ಅಂತ ಕೊಟ್ಟಿದ್ದಾರೆ. ಯಾರು ಅಂತ ಹೇಳ್ಬೋದಾ? ಪತ್ರಿಕೆಗಳ ವಿಮೋಚಕ ಅಂತ ಕರಿತೀವಿ ನಾವು. ಓಕೆ, ಭಾರತೀಯ ಪತ್ರಿಕೆಗಳ ವಿಮೋಚಕ ಅಂತ ಯಾರಿಗೆ ಕರಿತೀವಿ ಅಂತ ಕೇಳಿದರೆ ಅಷ್ಟೇ ಸಿಂಪಲ್ ಆಗಿ, ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ. ಸೊ ಏನಿಲ್ಲ, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂದರೆ ಚಾರ್ಲ್ಸ್ ಮೆಟಕಾಫ್ ಅಂತ ಬರ್ತಾರೆ. ಓಕೆ, ಎಲ್ಲಿದೆ? ಓಕೆ, ಆಪ್ಷನ್ ಡಿ ಇದೆ ನೋಡಿ. ಓಕೆ, ಚಾರ್ಲ್ಸ್ ಮೆಟಕಾಫ್ ಇದಾರಲ್ವಾ, ಇವರು ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಬರ್ತಾರೆ. ಓಕೆ, ಲಿಬರೇಟರ್ ಆಫ್ ಇಂಡಿಯನ್ ಪ್ರೆಸ್ ಅಂತ ಬರ್ತಾರೆ. ಲಿಬರೇಟರ್ ಅಂದರೆ ಪತ್ರಿಕಾ ವಿಮೋಚಕ, ಭಾರತೀಯ ಪತ್ರಿಕಾ ವಿಮೋಚಕ ಯಾರು ಅಂದರೆ ಚಾರ್ಲ್ಸ್ ಮೆಟಕಾಫೆ ಅಂತ ಬರ್ತಾರೆ. ಇವ್ರ ಹೆಸರು ನೆನಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದೆ ಇವ್ರ ಹೆಸರು. ಅದಾದ ನಂತರ ಚಾರ್ಲ್ಸ್ ವುಡ್ ಇದಾರಲ್ವಾ, ಸೊ ವುಡ್ಸ್ ಡಿಸ್ಪ್ಯಾಚ್ ಕೇಳಿದ್ರಲ್ವಾ, ಸೊ ಇಲ್ಲಿ ಬರ್ತಾರೆ ನೋಡಿ. ಓಕೆ, ಜನಸ್ನೇಹಿ ವೈಸ್ರಾಯ್ ಯಾರು? ರಿಪ್ಪನ್. ಹಾಗೆ ಭಾರತೀಯರಿಗೆ ಭಾಳ ಜಿಮಂತಿಂದ ವೈಸ್ರಾಯ್ ಯಾರು? ಲಿಟ್ಟನ್. ಓಕೆ, ಇವನು ಅತಿ ಒಳ್ಳೆಯವನು ರಿಪ್ಪನು. ಲಿಟ್ಟನು ಭಾಳ ಸುಮಾರಿದ್ದ. ಓಕೆ, ಸೊ ಹೆವಿ ಅಂದರೆ ಹೆವಿ ಸುಮಾರಿದ್ದ ಲಿಟ್ಟನ್. ಸೊ ಇವನೇ ಇದ್ರೇನು ಬೇರೆ ಬೇರೆ ಕಾಯ್ದೆಗಳೆಲ್ಲ, ಶಸ್ತ್ರಾಸ್ತ್ರ ಕಾಯ್ದೆ, ಆ ಕಾಯ್ದೆ, ಅದಾದ ನಂತರ ಬಿರುದು ರದ್ದತಿ, ಮತ್ತು ಯಾವುದು IAS ಪರೀಕ್ಷೆಗೆ 21 ವಯಸ್ಸು ಇರ್ತದೆ. ಇವಾಗ ನಿಮ್ಗೆ ಕೇಳ್ಬೋದು, IAS ಪರೀಕ್ಷೆ ಏನಿದೆ ಅಲ್ವಾ, IAS ಪರೀಕ್ಷೆ ಬ್ರಿಟಿಷರ್ ಟೈಮಲ್ಲಿ ಅದರದ್ದು 21 ವಯಸ್ಸಿಗೆ ಮಿನಿಮಮ್ ಏಜ್ ಇರ್ತದೆ. ಆ ಮಿನಿಮಮ್ ಏಜ್ 21ರಿಂದ 18ಕ್ಕೆ ತಂದಂತಹ ವಯಸ್ಸರ ಯಾರು ಅಂತ ಕೇಳ್ತಾರೆ. ಇದೇ ಲಿಟ್ಟನು. ಓಕೆ, ಅವನು ಲಿಟ್ಟನ್ ಅಂದರೆ ಸಣ್ಣವಲ್ಲ, ಸೊ ಅದಕ್ಕೆ 21ರಿಂದ 18 ಇದ್ರೆ ಸಣ್ಣವಂತೆ ಮಾಡಿಸ್ಕೊಳ್ಳೋಣ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ನೆನ್ಪುಳಿತದೆ, ಈಸಿಯಾಗಿ ನೆನ್ಪುಳಿತದೆ, ಏನು ಪ್ರಾಬ್ಲಮ್ ಇಲ್ಲ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವೇರ್ ಇಸ್ ದ ರೂರ್ಕೆಲಾ ಸ್ಟೀಲ್ ಪ್ಲಾಂಟ್ ಲೊಕೇಟೆಡ್ ಅಂತ ಕೇಳಿದ್ದಾನೆ. ರೂರ್ಕೆಲಾ ಸ್ಟೀಲ್ ಉಕ್ಕಿನ ಕಾರ್ಖಾನೆ, ರೂರ್ಕೆಲಾ ಎನ್ನುವ ಊರು ಯಾವ ರಾಜ್ಯದಲ್ಲಿ ಕಂಡುಬರ್ತದೆ? ಮಹಾರಾಷ್ಟ್ರ, ಜಾರ್ಖಂಡ್, ಒಡಿಶಾ ಮತ್ತು ಆಂಧ್ರ ಪ್ರದೇಶ ಅಂತ ಕೊಟ್ಟಿದ್ದಾನೆ. ಸೊ ಈ ರೂರ್ಕೆಲಾ ಅನ್ನುವ ಊರೇನಿದೆ ಅಲ್ವಾ, ಇದು ಸ್ಟೀಲ್ಗೆ, ಓಕೆ, ಯಾವುದಕ್ಕೆ? ಉಕ್ಕಿಗೆ, ಉಕ್ಕು ಕೊಡ್ಲಿ ಮಾಡ್ತಿರಲ್ವಾ, ಆ ಕೊಡಲಿಯ ಉಕ್ಕಿಗೆ ಸಂಬಂಧಿಸಿದಂಥ ಊರಿದು. ಓಕೆ, ಆ ರೂರ್ಕೆಲಾ ಅನ್ನುವ ಊರು ಎದಕ್ಕೆ ಯಾವ ರಾಜ್ಯದಲ್ಲಿ ಇದೆ ಅಂದರೆ ಒಡಿಶಾ ರಾಜ್ಯದಲ್ಲಿ ಕಂಡುಬರ್ತದೆ. ಓಕೆ, ರೂರ್ಕೆಲಾ ಅನ್ನೋದು ಎಲ್ಲಿ ಕಂಡುಬರ್ತದೆ ಅಂದರೆ ನಿಮಗೆ ಒಡಿಶಾದಲ್ಲಿ ಕಂಡುಬರುತ್ತೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಹೆಸರು ಯಾವುದು ಒಡಿಶಾದಲ್ಲಿ ಅಂದರೆ ಮಯೂರ್ಭಂಜ್ ಅಂತ ಬರುತ್ತೆ. ಮಯೂರ್ಭಂಜ್. ಈ ಮಯೂರ್ಭಂಜ್ ಅನ್ನುವ ಊರು, ಮಯೂರ್ಭಂಜ್ ಅನ್ನುವ ಇದು ಕೈಗಾರಿಕಾ ಪ್ರದೇಶ ಯಾವ ರಾಜ್ಯದಲ್ಲಿ ಕಂಡುಬರ್ತದೆ ಅಂತ ಕೇಳ್ಬೋದು ನಿಮಗೆ. ಏನಂತ ಹೇಳ್ತೀರಾ? ಒಡಿಶಾದಲ್ಲಿ, ಸರಿನಾ? ಅದಾದ ನಂತರ ಆಲಿವ್ ರಿಡ್ಲೆ ಆಮೆಗಳು ಯಾವ ರಾಜ್ಯದಲ್ಲಿ ಫೇಮಸ್ ಇದಾವೆ ಅಂತ ಕೇಳ್ಬೋದು. ಆಲಿವ್ ರಿಡ್ಲೆ ಆಮೆಗಳು ಕೂಡ ನಿಮಗೆ ಒಡಿಶಾದ ವಂಗ ತೀರದಲ್ಲಿ, ಓಕೆ ಸಾರಿ ಉತ್ಕಲ ತೀರದಲ್ಲಿ ಕಂಡು ಬರ್ತವೆ. ವಂಗ ತೀರ ಅಂದರೆ ನಿಮಗೆ ವೆಸ್ಟ್ ಬೆಂಗಾಳ ತೀರ ಆಗ್ತದೆ. ಉತ್ಕಲ ತೀರ ಅಂದರೆ ಈ ಒಡಿಶಾದ ತೀರವನ್ನು ನಾವು ಉತ್ಕಲ ತೀರ ಅಂತ ಕರಿತೀವಿ. ಕೋರಮಂಡಲ ತೀರ ಅಂತ ನಾವು ತಮಿಳುನಾಡಿಗೆ ಕರಿತೀವಿ. ಸರ್ಕಾರ ತೀರ ಅಂತ ಆಂಧ್ರ ಪ್ರದೇಶ ತೀರಕ್ಕೆ ಕರಿತೀವಿ. ಕೊಂಕಣ ತೀರ ಅಂತ ಗೋವಾದು ಮತ್ತು ಮಹಾರಾಷ್ಟ್ರ ತೀರಕ್ಕೆ ಕರಿತೀವಿ. ಮಲಬಾರ್ ತೀರ ಅಂತ ಕೇರಳದಕ್ಕೆ ಕರಿತೀವಿ. ಹಾಗೆ ಕೆನರಾ ತೀರ ಅಥವಾ ಮ್ಯಾಕ್ರಲ್ ತೀರ ಅಂತ ನಮ್ಮ ಕರ್ನಾಟಕಕ್ಕೆ ಕರಿತೀವಿ. ಸರ್ ಕೆನರಾ ಅಂತ ನಾವು ನೋಡ್ಕೊಂಡಿದ್ವಿ. ಓಕೆ, ಕೆನರಾ ಅಂತ ನಾವು ನೋಡ್ಕೊಂಡಿದ್ದೀವಿ. ಓಕೆ, ನಾವು ತಿಳ್ಕೊಂಡಿದ್ದೀವಿ. ಬಟ್ ಮ್ಯಾಕ್ರಲ್ ಅಂದರೆ ಏನು ಸರ್? ಓಕೆ, ಮ್ಯಾಕ್ರಲ್ ತೀರ ಅಂತ ಯಾಕೆ ಕರಿತೀವಿ ಅಂತ ಕೇಳಿದ್ರೆ, ಮ್ಯಾಕ್ರಲ್ ಅನ್ನುವ ಮೀನುಗಳು ಕಂಡುಬರ್ತವೆ. ಎಲ್ಲಿ? ನಮ್ಮ ಕರಾವಳಿ ಸೈಡಲ್ಲಿ. ಇವಾಗ ನೀವು ಮಂಗಳೂರು ಮತ್ತು ಉಡುಪಿ ಮತ್ತು ಕಾರವಾರ ಸೈಡೆಲ್ಲ ಹೋದರೆ ನಿಮಗೆ ಮ್ಯಾಕ್ರಲ್ ತಳಿಯ ಮೀನುಗಳು ಸಿಗ್ತವೆ. ಸೊ ಆ ಮ್ಯಾಕ್ರಲ್ ತಳಿಯ ಮೀನಿನ ಒಂದು ಗುರುತಿಗಾಗಿ ಏನು ಮಾಡ್ತಾರೆ? ಮ್ಯಾಕ್ರಲ್ ತೀರ ಅಂತ ಕೂಡ ಕರೀತಾರೆ ನಮ್ದಕ್ಕೆ. ಓಕೆ, ಕೆನರಾ ತೀರ ಅಂತ ಕರೀತಾರೆ, ಕರ್ನಾಟಕ ತೀರ ಅಂತ ಕರೀತಾರೆ, ಹಾಗೆ ಮ್ಯಾಕ್ರಲ್ ತೀರ ಅಂತ ಕೂಡ ಕರೀತಾರೆ. ಮ್ಯಾಕ್ರಲ್ ಅನ್ನೋದು ಮೂಲತಃ ಏನು ಅಂದರೆ ಅದೊಂದು ಮೀನು, ಬಂಗಡಿ ಮೀನು. ಓಕೆ, ಬಂಗಡಿ ಮೀನು ಸಾಂಗ್ ಇದೆ ಅಲ್ವಾ, ಸೊ ಆ ಥರ ಈ ಮ್ಯಾಕ್ರಲ್ ಅನ್ನೋದು ಕೂಡ ಒಂದು ಮೀನು, ನೆನಪಿರಲಿ. ಅದಾದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ಧನಬಾದ್ ಅಂತ ಬರ್ತದೆ. ಆ ಧನಬಾದ್ ಎಲ್ಲಿ ಕಂಡು ಬರ್ತದೆ ಅಂದರೆ ಜಾರ್ಖಂಡದಲ್ಲಿ ಕಂಡು ಬರ್ತದೆ. ಜಾರ್ಖಂಡದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಊರು ಯಾವುದು ಅಂದರೆ ಧನಬಾದು. ಓಕೆ, ಧನಬಾದ್ ನೆನಪಿರಲಿ ಇದು. ಅದಾದ ನಂತರ ಕೋಲ್ ಗ್ಯಾಸಿಫಿಕೇಶನ್ ಯಾವುದು? COAL, ಕೋಲ್ ಗ್ಯಾಸಿಫಿಕೇಶನ್. ಓಕೆ, ಗ್ಯಾಸಿಫಿಕೇಶನ್ದು ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಫಸ್ಟ್ ಯಾವ ರಾಜ್ಯದಲ್ಲಿ ಸ್ಟಾರ್ಟ್ ಆಗಿದೆ, ಯಾವ ರಾಜ್ಯದಲ್ಲಿ ಇದೆ ಅಂತ ಏನಾದರೂ ಕೇಳಿದ್ರೆ ಕರೆಂಟ್ ಅಫೇರ್ಸಲ್ಲಿ ಇದೆ. ಅದು ಏನಾದರೂ ಕೇಳಿದ್ರೆ ಸೇಮ್ ಜಾರ್ಖಂಡ್ ಅಂತ ಹೇಳಬೇಕಾಗುತ್ತೆ. ಅಂಡರ್ ಗ್ರೌಂಡ್ ಕೋಲ್ ಗ್ಯಾಸಿಫಿಕೇಶನ್ ಸೆಂಟರ್ದು ಅದು ಎಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ ಜಾರ್ಖಂಡದಲ್ಲಿ ಸ್ಟಾರ್ಟ್ ಆಗಿದೆ, ನೆನಪಿಟ್ಕೊಳ್ಳಿ ನೀವು. ಅದಾದ ನಂತರ ತಾರಾಪುರ. ಓಕೆ, ತಾರಾಪುರ ಪ್ಲಾಂಟ್ ಏನಿದೆ ಅಲ್ವಾ, ಈ ತಾರಾಪುರ ಪ್ಲಾಂಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಎಷ್ಟರಲ್ಲಿ ಸ್ಟಾರ್ಟ್ ಆಗಿದೆ ಅಂದರೆ 1969ರಲ್ಲಿ ಈ ತಾರಾಪುರ ಪ್ಲಾಂಟ್ ಸ್ಟಾರ್ಟ್ ಆಗುತ್ತೆ. ನಮ್ಮ ರಾಜ್ಯದಲ್ಲಿ ಹೇಗೆ ಕೈಗಾ ಪ್ಲಾಂಟ್ ಇದೆ ಅಲ್ವಾ, ಸೊ ಹಾಗೆ ತಾರಾಪುರದಲ್ಲಿ
ಮಹಾರಾಷ್ಟ್ರದಲ್ಲಿ ತಾರಾಪುರ ಎನ್ನುವ ಪ್ಲಾಂಟ್ ಇದೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ ನೀವು. ಅದಾದ ನಂತರ ಕುಡುಕುಲಮು ಮತ್ತು ಕಲ್ಪಕಮ್ ಅನ್ನುವ ಪ್ಲಾಂಟ್ಗಳು ಎಲ್ಲಿದ್ದಾವೆ? ಯಾವುದು? ಕುಡುಕುಲಮು ಆ್ಯಂಡ್ ಕಲ್ಪಕಮ್. ಈ ಕಲ್ಪಕಮ್ ಮತ್ತು ಕುಡುಕುಲಮ್ ಅನ್ನುವ ಎರಡು ಪ್ಲಾಂಟ್ಗಳು ಎಲ್ಲಿದ್ದಾವೆ ಅಂದರೆ ನಿಮಗೆ ತಮಿಳುನಾಡಲ್ಲಿ ಕಂಡು ಬರ್ತವೆ. ಎರಡು ಕೂಡ ಇಂಪಾರ್ಟೆಂಟ್ ಇದ್ದಾವೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ದ ವರ್ಡ್ ಸರ್ವಿಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದ ಫಾಲೋವಿಂಗ್ ಸ್ಪೋರ್ಟ್ಸ್ ಅಂತ ಕೊಟ್ಟಿದ್ದಾನೆ. ಸೊ ನಿನ್ನೆ ರೇಡ್ ಅಂತ ಇದ್ರೇನೋ ಹಾಕಿದ್ವಿ. ರೇಡ್ ಅಂತ ಯಾವ ಸ್ಪೋರ್ಟ್ಸ್ಗೆ ರಿಲೇಟೆಡ್ ಇದೆ? ಕಬಡ್ಡಿಗೆ ರಿಲೇಟೆಡ್ ಇದೆ. ಕ್ರಿಕೆಟ್ಗೆ ಯಾವುದು ಬರುತ್ತೆ ನಿಮಗೆ? ವಿಕೆಟು, ಅದಾದ ನಂತರ ಥರ್ಡ್ ಅಂಪೈರು, ಅದಾದ ನಂತರ ಫೀಲ್ಡ್ ಅಂಪೈರು. ಕ್ರಿಕೆಟಲ್ಲಿ ಎಷ್ಟು ಜನ ಅಂಪೈರ್ ಇರ್ತಾರೆ ಹೇಳ್ಬೋದಾ? ಹೇಳಿ ನೋಡೋಣ. ಒಬ್ರಾ, ಇಬ್ರಾ, ಮೂರಾ, ನಾಲ್ಕಾ, ಐದಾ? 3 ಜನ. ಥರ್ಡ್ ಅಂಪೈರ್ ಅಂತ ನೋಡಿರ್ತಾರಲ್ವ, ಟಿ ವಿ ಅಂಪೈರ್. ಸೊ ಇಬ್ಬರು ಎಲ್ಲಿ ಅಂದರೆ, ಇವಾಗ ಒಂದು ಪಿಚ್ ಇದೆ ಅಂದರೆ ಇಲ್ಲೊಬ್ರು ನಿಂತಿರ್ತಾರೆ. ಓಕೆ, ಇಲ್ಲಿ ಬ್ಯಾಟಿಂಗ್ ಪಿಚ್ ಇದೆ ಅಂದರೆ, ಇಲ್ಲಿ ಕ್ರೀಸ್ ಇದೆ ಅಂದರೆ ಇಲ್ಲೊಬ್ರು ನಿಂತಿರ್ತಾರೆ. ಇನ್ನೊಬ್ರು ಥರ್ಡ್ ಅಂಪೈರು ಟಿವಿಯಲ್ಲಿ ನೋಡ್ತಿರ್ತಾರೆ. ಸೊ ಟೋಟಲಿ 3 ಜನ ಇರ್ತಾರೆ. ಬಟ್ ಫೀಲ್ಡ್ ಅಂಪೈರ್ಸ್ ಇರೋರು ಇಬ್ಬರೇ. ಫೀಲ್ಡ್ ಅಂಪೈರ್ಸ್ ಕೇಳಿದ್ರೆ ಇಬ್ಬರು ಅಂತ ಹೇಳಬೇಕು, ಟೋಟಲ್ ಅಂಪೈರ್ಸ್ ಅಂತ ಕೇಳಿದ್ರೆ 3 ಜನ ಅಂತ ಹೇಳಬೇಕು. ಸೊ ಈ ಪಿಚ್ದು ಉದ್ದ ಎಷ್ಟಿದೆ ಅಂದರೆ ಈ 22 yards ಇರುತ್ತೆ. ಇವೆಲ್ಲ ಕೂಡ ಪ್ರಶ್ನೆಗಳನ್ನ ಕೇಳ್ತಾನೆ. ಅದಾದ ನಂತರ ಬಾಲ್ ಇರುತ್ತೆ ಗೊತ್ತಾ? ಗುಂಡಕ್ಕೆ ಒಂದು ಬಾಲ್ ಇರುತ್ತೆ. ಆ ಬಾಲ್ದು ತೂಕ ಎಷ್ಟು ಅಂತ ಕೇಳ್ತಾನೆ. ಆ ಬಾಲ್ ತೂಕ ಎಷ್ಟು ಇರುತ್ತೆ ಅಂದರೆ 149 ಗ್ರಾಮಿಂದ 156 ಗ್ರಾಮಿನವರೆಗೂ ತೂಕ ಇರ್ತದೆ. ಈ ನಡುವಿನಲ್ಲಿ ಯಾವುದೇ ನಂಬರ್ ಕೊಟ್ಟರು ನೀವು ರೈಟ್ ಹಾಕಿ ಬಂದ್ಬಿಡ್ಬೇಕಷ್ಟೇ. ಓಕೆ, ಸೊ ಇದು ನೆನಪಿರಲಿ ನಿಮಗೆ. ಎಷ್ಟರಲ್ಲಿ? ಗ್ರಾಮಲ್ಲಿ, ನಾಟ್ ಆ ಪೌಂಡ್ಸಲ್ಲಿ. ಪೌಂಡ್ಸಲ್ಲಿ ಆದರೆ ಭಾಳ ಆಗುತ್ತೆ. ಓಕೆ, ಪೌಂಡ್ಸಲ್ಲೆಲ್ಲ, ಮತ್ತು ಮಿಲಿಗ್ರಾಮಲ್ಲ, ಮತ್ತು KG ಗ್ರಾಮಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಇದು ನೆನಪಿರಲಿ ನಿಮಗೆ. ಅದಾದ ನಂತರ ನೆಕ್ಸ್ಟ್ ವಾಲಿಬಾಲು ಮತ್ತು ಬಾಕ್ಸಿಂಗ್ ಅಂತ ಕೊಟ್ಟಿದ್ದಾನೆ. ಸರ್ವಿಸ್ ಅನ್ನುವ ಪದ ಎಲ್ಲಿ ಬರ್ತದೆ ಅಂದರೆ ನಿಮಗೆ ವಾಲಿಬಾಲಲ್ಲಿ ಕಂಡು ಬರುತ್ತೆ. ಓಕೆ, ವಾಲಿಬಾಲಲ್ಲಿ. ಹಾಗೆ ನಾಕ್ಔಟ್ ಅನ್ನುವ ಪದ ಎಲ್ಲಿ ಕಂಡು ಬರ್ತದೆ ಅಂದರೆ ನಿಮಗೆ ಬಾಕ್ಸಿಂಗಲ್ಲಿ ಕಂಡು ಬರ್ತದೆ. ನಿಮಗೆ ಸರ್ವಿಸ್ ಅನ್ನೋದು ಎಲ್ಲಿ ಕಂಡು ಬರ್ತದೆ? ವಾಲಿಬಾಲಲ್ಲಿ, ಟೆನ್ನಿಸಲ್ಲಿ, ಮತ್ತು ಇನ್ನೊಂದು ಯಾವುದು ಬ್ಯಾಡ್ಮಿಂಟನ್ ಎಲ್ಲ ಕಂಡು ಬರುತ್ತೆ. ಯಾವುದು? ಸರ್ವಿಸ್ ಅನ್ನುವ ಪದ. ಹಾಗೆ ನಿಮಗೆ ನಾಕ್ಔಟ್ ಅನ್ನೋ ಪದ ಎಲ್ಲಿ ಕಂಡು ಬರ್ತದೆ ಅಂದರೆ ಬಾಕ್ಸಿಂಗಲ್ಲಿ ಕಂಡು ಬರ್ತದೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಹಿಮಾಲಯ ಫ್ರಾಂಟಲ್ ಫಾಲ್ಟ್ ಸಪ್ರೇಟ್ಸ್ ಶಿವಾಲಿಕ ಫ್ರಮ್ ಶಿವಾಲಿಕ್ ಏನಿದೆ ಅಲ್ವಾ? ಈಗ 3 ಹಿಮಾಲಯದಲ್ಲಿ 3 ಬರ್ತವೆ. ಓಕೆ, ಒಂದು ಹೊರ ಹಿಮಾಲಯ, ಇನ್ನೊಂದು ಮಧ್ಯ ಹಿಮಾಲಯ, ಇನ್ನೊಂದು ಕೆಳ ಹಿಮಾಲಯ ಅಂತ. ಓಕೆ, ಕೆಳ ಹಿಮಾಲಯ ಅಂತ. ಸೊ ಈ ಹೊರ ಹಿಮಾಲಯ ಏನಿದೆ ಅಲ್ವಾ, ಇದಕ್ಕೆ 3ಕ್ಕೂ 3 ಹೆಸರು ಕರಿತೀವಿ. ಹೊರ ಹಿಮಾಲಯಕ್ಕೆ ನಾವು ಹಿಮಾದ್ರಿ ಅಂತ ಕರಿತೀವಿ. ಅದಾದ ನಂತರ ಮಧ್ಯ ಹಿಮಾಲಯಕ್ಕೆ ನಾವು ಹಿಮಾಚಲ ಅಂತ ಕರಿತೀವಿ. ಓಕೆ, ಯಾವುದು? ಹಿಮಾಚಲ ಅಂತ ಕರಿತೀವಿ. ಈ ಮಧ್ಯ ಹಿಮಾಲಯದಲ್ಲಿ ನಿಮಗೆ ಡೂನ್ಸ್ಗಳು ಕಂಡು ಬರ್ತವೆ. ಡೂನ್ಸ್ಗಳು ಅತಿ ದೊಡ್ಡ ಡೂನ್ ಯಾವುದು ನಮ್ಮ ಭಾರತದಲ್ಲಿ ಅಂತ ಕೇಳಿದ್ರೆ ಡೆಹರಾಡೂನ್ ಅನ್ನೋದು ಅತಿ ದೊಡ್ಡ ಡೂನ್ಗಳು. ಈಗ ಬೆಟ್ಟದ ಪರ್ವತಗಳು ಇರ್ತಾವಲ್ವಾ? ಸೊ ಹೇಳ್ತೀನಿ ನಿಮಗೆ ಒಂದು ಸೆಕೆಂಡು, ಅದನ್ನ ಹೇಳ್ತೀನಿ. ಓಕೆ, ಈ ಕೆಳಗಡೆ ಕಂಡು ಬರ್ತದೆ ಯಾವುದಂದ್ರೆ ಶಿವಾಲಿಕ್ ಕಂಡು ಬರ್ತದೆ. ಶಿವಾಲಿಕ್ ಪಾದ ಬೆಟ್ಟಗಳು ಅಂತ ಕೇಳಿದ್ರು ಕೂಡ ನಿಮ್ಗೆ ಅದೇ. ಅದಾದ ನಂತರ ಕೆಳ ಹಿಮಾಲಯ ಅಂತ ಕೇಳಿದ್ರು ಕೂಡ ನಿಮ್ಗೆ ಅದೇ. ಯಾವುದಂದ್ರೆ ಶಿವಾಲಿಕ್ಕು. ಓಕೆ, ಶಿವಾಲಿಕ್ ಅನ್ನೋದು ಕೆಳ ಹಿಮಾಲಯ ಅಥವಾ ನಿಮಗೆ ಪಾದ ಹಿಮಾಲಯ, ಪಾದ ಬೆಟ್ಟಗಳು ಅಂತ ಕೂಡ ಕರಿತೀವಿ. ಸೊ ಡೂನ್ಸ್ ಅಂತ ನಿಮ್ಗೆ ಹೇಳಬೇಕಾಗಿತ್ತು. ಡೂನ್ಸ್ ಏನಂದ್ರೆ ಇವಾಗ ಹೀಗೆ ಬೆಟ್ಟಗಳಿರ್ತವೆ. ಓಕೆ, ಈ ಬೆಟ್ಟಗಳಿರ್ತವೆ. ಈ ಬೆಟ್ಟಗಳ ಮಧ್ಯೆ ಈ ಥರ ಬಂದಿರುತ್ತೆ. ಓಕೆ, ಮತ್ತೆ ಈ ಥರ ಹೋಗಿರುತ್ತೆ, ಈ ಥರ ಬಂದಿರುತ್ತೆ. ಇಲ್ಲಿ ಏನು ಸಮತಟ್ಟಾಗಿದೆ ಅಲ್ವಾ, ಬೆಟ್ಟದ ಮೇಲೆ ಒಂದು ಲೆವೆಲಲ್ಲಿ ಸಮತಟ್ಟಾಗಿ ಏನು ಪ್ರದೇಶ ಇರುತ್ತೆ ಅಲ್ವಾ, ಆ ಪ್ರದೇಶಕ್ಕೆ ನಾವು ಡೂನ್ಸ್ ಅಂತ ಕರಿತೀವಿ. ಓಕೆ, ಯಾವುದನ್ನ? ಡೂನ್ಸ್ ಅಂತ ಕರಿತೀವಿ. ಆ ಡೂನ್ಸ್ ಅಲ್ಲಿ ನಮ್ಮ ಭಾರತದಲ್ಲಿ ಡೂನ್ಸ್ ಅತಿ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ ಅಂದರೆ ಹಿಮಾಚಲ ಪ್ರದೇಶದಲ್ಲಿ ಮತ್ತು ಉತ್ತರಾಖಂಡದಲ್ಲಿ ಕಂಡು ಬರ್ತವೆ ಅತಿ ಹೆಚ್ಚು ಡೂನ್ಗಳು. ಅದಾದ ನಂತರ ಅತಿ ದೊಡ್ಡ ಡೂನ್ ಯಾವುದು ಅಂದರೆ ಡೆಹರಾಡೂನ್ ಅಂತ ಬರ್ತದೆ. ಓಕೆ, ಯಾವುದು? ಡೆಹರಾಡೂನ್ ಅಂತ ಬರುತ್ತೆ. ಡೆಹರಾಡೂನು ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ ಡೆಹರಾಡೂನು. ಆ್ಯಂಡ್ ಅದಾದ ನಂತರ ಇಲ್ಲಿ ಏನು ಕೇಳಿದ್ದಾನೆ, ಹಿಮಾಲಯ ಫ್ರಂಟಲ್ ಫಾಲ್ಟ್ಸ್ ಸಪ್ರೇಟ್ ಶಿವಾಲಿಕ್ ಫ್ರಮ್ ಯಾವುದಂದ್ರೆ ಗ್ರೇಟನ್ ಪ್ಲೇನ್ಸ್ ಆಫ್ ಇಂಡಿಯಾ. ಓಕೆ, ಈ ಗ್ರೇಟನ್ ಪ್ಲೇನ್ಸ್ ಏನಿದೆ ಅಲ್ವಾ ಅದರಿಂದ ಸಪ್ರೇಟ್ ಮಾಡ್ತದೆ. ಇವಾಗ ಭಾರತ ಇದೆ, ಇಲ್ಲಿ ಹಿಮಾಲಯ ಇದೆ ಅಲ್ವಾ. ಸೊ ಹಿಮಾಲಯದು ಇಲ್ಲಿ ಶಿವಾಲಿಕ್ ಇದೆ ಅಂತ ಹೇಳಿದೆ. ಕೆಳಗಡೆ ಏನಿದೆ ಅಲ್ವಾ, ಇವಾಗ ತಗೊಳ್ಳಿ ಒಂದು ಸೆಕೆಂಡ್, ಫುಲ್ ಮ್ಯಾಪ್ ಹಾಕ್ತೆ. ಓಕೆ, ಚೆನ್ನಾಗಿಲ್ಲ, ಬಟ್ ಇದ್ರೇನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಮೇಲೆ ನಿಮಗೆ ನೆನ್ಪಿಟ್ಕೊಳ್ಳಿ ಆರ್ಡರ್ ನೆನ್ಪಿಟ್ಕೊಳ್ಳಿ. ಫಸ್ಟ್ ಇಲ್ಲಿ ಕಾರಾಕೋರಂ ಶ್ರೇಣಿ ಹೋಗುತ್ತೆ. ಸಾರಿ, ಅದು ಮಿಸ್ ಆಯಿತು. ಓಕೆ, ಇವಾಗ ಇಲ್ಲಿ ನೋಡಿ. ಓಕೆ, ಇಲ್ಲಿ ನಿಮಗೆ ಪಾಮೀರ್ ನಾಟ್ ಅಂತ ಬರುತ್ತೆ. ಓಕೆ, ಪಾಮೀರ್ ಗ್ರಂಥಿ ಅಂತ ಬರುತ್ತೆ. ಈ ಪಾಮೀರ್ ಗ್ರಂಥಿಯಿಂದ ಮೊದಲು ನಿಮಗೆ ಇಲ್ಲೊಂದು ಪರ್ವತ ಶ್ರೇಣಿ ಹೋಗುತ್ತೆ. ಯಾವ ಪರ್ವತ ಶ್ರೇಣಿ ಅಂತ ಕೇಳಿದ್ರೆ ಕಾರಾಕೋರಂ ಶ್ರೇಣಿ ಹೋಗುತ್ತೆ. ಈ ಕಾರಾಕೋರಂ ಶ್ರೇಣಿ ಕೆಳಗಡೆ ನಿಮಗೆ ಲಡಾಖ್ ಶ್ರೇಣಿ ಹೋಗುತ್ತೆ. ಆ ಲಡಾಖ್ ಶ್ರೇಣಿಯ ಕೆಳಗೆ ಜಾಸ್ಕರ್ ಶ್ರೇಣಿ ಹೋಗುತ್ತೆ. ಈ ಜಾಸ್ಕರ್ ಕೆಳಗೆ ಇಲ್ಲಿ ಓಕೆ, ಈ ಏನು ಇದು ಪ್ರದೇಶ ಇದೆ ಅಲ್ವಾ, ಈ ಪ್ರದೇಶ ಇಲ್ಲಿ ನಿಮಗೆ ಏನು ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಹೋಗುತ್ತೆ. ಆ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ನಾವು ಭಾಗ ಮಾಡ್ತೀವಿ. ಹೇಗೆ ಅಂದರೆ ಅದರಲ್ಲೇ 3 ಭಾಗ ಮಾಡ್ತೀವಿ. ಒಂದು ಹೊರ ಹಿಮಾಲಯ, ಇನ್ನೊಂದು ಮಧ್ಯ ಹಿಮಾಲಯ, ಇನ್ನೊಂದು ನಿಮಗೆ ಕೆಳ ಹಿಮಾಲಯ ಅಂತ ಬರುತ್ತೆ. ಈ ಕೆಳ ಹಿಮಾಲಯ ಅಂದರೆ ನಿಮ್ಗೆ ಏನು ಅಂದರೆ ಶಿವಾಲಿಕ್ ಅಂತ ಹೇಳಿದೆ ಅಲ್ವಾ ನೀವು ಜಸ್ಟ್. ಈ ಶಿವಾಲಿಕ್ಕು ಎದರಿಂದ ಏನು ಬೇರೆ ಮಾಡುತ್ತೆ? ಈ ಶಿವಾಲಿಕನ ಈ ಏನು ಭಾರತ ಭೂಪ್ರದೇಶ ಇದೆ ಅಲ್ವಾ, ಇಲ್ಲಿ
ಗ್ರೇಟನ್ ಪ್ಲೇನು, ಓಕೆ, ಉತ್ತರ ಭಾರತದ ಮಹಾಮೈದಾನ. ಆ ಮಹಾಮೈದಾನವನ್ನು ಬೇರೆ ಮಾಡ್ತದೆ ಯಾವುದು? ಶಿವಾಲಿಕ್ ಅನ್ನುವ ನಿಮಗೆ ಬೆಟ್ಟದ ಹಿಲ್ಗಳು, ಓಕೆ, ಬೆಟ್ಟ ಪ್ರದೇಶಗಳು, ಶಿವಾಲಿಕ್ ಅನ್ನುವ ಪಾದ ಬೆಟ್ಟಗಳು ನಿಮಗೆ ಏನು ಅಂದರೆ ಈ ಉತ್ತರ ಮೈದಾನ ಪ್ರದೇಶವನ್ನು ಬೇರೆ ಮಾಡ್ತದೆ. ಅಷ್ಟೇ ಕೇಳಿದ್ದಾನೆ, ಓಕೆ, ಇಂಗ್ಲೀಷಲ್ಲಿದೆ, ಸೊ ಅದಕ್ಕೆ ಅಷ್ಟೇ ಇದೆ ಅದು ಪ್ರಶ್ನೆ, ಓಕೆ, ಸೊ ನೆನಪಿರಲಿ. ಓಕೆ, ಆ್ಯಂಡ್ ಅದು ಆದ ನಂತರ ನೆಕ್ಸ್ಟ್ ಏನಿದೆ ಅಂದರೆ ವಾಟ್ ಈಸ್ ದ ಯೂನಿಟ್ ಆಫ್ ಸಾಲಿಡ್ ಆ್ಯಂಗಲ್? ಸಾಲಿಡ್ ಆ್ಯಂಗಲ್ದು ಯೂನಿಟ್ ಏನಿದೆ ಅಂತ ಕೊಟ್ಟಿದ್ದಾನೆ. ಆ್ಯಂಗಲ್, ಡಿಗ್ರಿ, ಸ್ಟೆರಡಿಯನ್ ಮತ್ತು ಆ್ಯಂಡಿಯನ್ ಅಂತ ಕೊಟ್ಟಿದ್ದಾನೆ. ಇದು ಸರಿಯಾದ ಉತ್ತರ ಆಪ್ಷನ್ ಸಿ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಯಾವುದು ಸಾಲಿಡ್ ಆ್ಯಂಗಲ್ದು ಯೂನಿಟ್ ಯಾವುದು ಅಂದರೆ ನಿಮಗೆ ಸ್ಟೆರಡಿಯನ್ ಅಂತ ಬರುತ್ತೆ. ಓಕೆ, ಸ್ಟೆರಡಿಯನ್ ಅಂತ ಬರುತ್ತೆ ಯಾವುದು? ಸಾಲಿಡ್ ಆ್ಯಂಗಲ್ದು, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ಪಬ್ಲಿಷ್ಡ್ ದ ಬುಕ್ ಅ ಬಂಚ್ ಆಫ್ ಓಲ್ಡ್ ಲೆಟರ್ಸ್? ಇದು SSC CHS ಅಲ್ಲಿ ಕೇಳಿರುವ ಹಳೆಯ ಪ್ರಶ್ನೆ ಇದು. ಅ ಬಂಚ್ ಆಫ್ ಓಲ್ಡ್ ಲೆಟರ್ಸ್, ಈ ಬುಕ್ ಯಾರು ಬರೆದಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, ಸೊ ಗ್ಲಿಂಪಸಸ್ ಆಫ್ ವರ್ಲ್ಡ್ ಹಿಸ್ಟರಿ ಯಾರು ಬುಕ್ ಬರೆದಿದ್ದಾರೆ? ಡಿಸ್ಕವರಿ ಆಫ್ ಇಂಡಿಯಾ ಯಾರು ಬರೆದಿದ್ದಾರೆ? ಡಿಸ್ಕವರಿ ಆಫ್ ಇಂಡಿಯಾ ಜವಾಹರ್ಲಾಲ್ ನೆಹರು ಅಲ್ವಾ? ಅದಾದ ನಂತರ ನಿಮಗೆ ಜಯಪ್ರಕಾಶ್ ನಾರಾಯಣ್, ಓಕೆ, ಸರ್ವೋದಯ ಅನ್ನೋ ಪದವನ್ನು ಕೊಟ್ಟವರು ಯಾರು ಅಂದರೆ ಜಯಪ್ರಕಾಶ್ ನಾರಾಯಣ್ ಅವರು, ನೆನಪಿರಲಿ ನಿಮಗೆ. ಅದಾದ ನಂತರ NE ಬೆಸೆಂಟ್ ಅವರು ಏನು ಅಂದರೆ ಹೋಮ್ ರೂಲ್ ಲೀಗ್ ಸ್ಟಾರ್ಟ್ ಮಾಡ್ತಾರೆ ಎಲ್ಲಿ? ಭಾರತದಲ್ಲಿ, ಸರಿಯಾ? ಸೊ ಅದಾದ ನಂತರ ಯಂಗ್ ಇಂಡಿಯಾ ಪತ್ರಿಕೆ ಯಾರ್ದು? ಈ NE ಬೆಸೆಂಟ್ ಅವ್ರದ್ದು. ಹಾಗೆ ಇನ್ನೊಂದು ಯಂಗ್ ಇಂಡಿಯಾ ಪತ್ರಿಕೆ ಯಾರ್ದು ಅಂದರೆ ಈ ಮಹಾತ್ಮ ಗಾಂಧೀಜಿ ಅವ್ರದ್ದು ಕೂಡ ಯಂಗ್ ಇಂಡಿಯಾ ಪತ್ರಿಕೆ ಆಗಿದೆ. ಅದಾದ ನಂತರ ನ್ಯೂ ಇಂಡಿಯಾ ಪತ್ರಿಕೆ ಅಂತ ಇವ್ರದ್ದು ಇನ್ನೊಂದು ಬರುತ್ತೆ, ಯಾರ್ದು? NE ಬೆಸೆಂಟ್ ಅವ್ರದ್ದು. ಯಂಗ್ ಇಂಡಿಯಾ ಮತ್ತು ನ್ಯೂ ಇಂಡಿಯಾ ಎರಡೂ ಪತ್ರಿಕೆ ಯಾರ್ದು ಅಂದರೆ NE ಬೆಸೆಂಟ್ ಅವ್ರದ್ದು ಬರುತ್ತೆ. ಬಟ್ ಇಲ್ಲಿ ಪ್ರಶ್ನೆ ಏನು ಕೇಳಿದಾನೆ ಅಂದರೆ ಅ ಬಂಚ್ ಆಫ್ ಓಲ್ಡ್ ಲೆಟರ್ಸ್, ಓಕೆ, ಅ ಬಂಚ್ ಆಫ್ ಓಲ್ಡ್ ಲೆಟರ್ಸ್ ಅನ್ನುವ ಬುಕ್ ಯಾರು ಬರೆದಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಬರೆದಿದ್ದಾರೆ, ಭಾರತದ ಮೊಟ್ಟ ಮೊದಲ ಪ್ರಧಾನಿ. ಅದಾದ ನಂತರ 1929ರಲ್ಲಿ ಲಾಹೋರ್ ಅಧಿವೇಶನವನ್ನು ವಹಿಸಿಕೊಂಡಂತಹ ಒಬ್ಬ ವ್ಯಕ್ತಿ ಯಾರು ಅಂದರೆ ಜವಾಹರ್ಲಾಲ್ ನೆಹರು. ಫಸ್ಟ್ ಟೈಮ್ ಮೊದಲ ಬಾರಿಗೆ ಅದರ ಸ್ವರಾಜ್ಯ ಘೋಷಣೆಯನ್ನು ಮಾಡ್ತಾರೆ. ಎಷ್ಟರಲ್ಲಿ ಅಂದರೆ 1930 ಜನವರಿ 26ರಂದು. ನಮ್ಮ ಸಂವಿಧಾನವನ್ನು ನಾವು ಜನವರಿ 26ರಂದೇ ಯಾಕೆ ಆಚರಣೆ ಮಾಡ್ಕೋತೀವಿ? ಓಕೆ, ಅವತ್ತೇ ಯಾಕೆ ನಾವು ಅದನ್ನು ಜಾರಿಗೆ ತಂದ್ವಿ, ಸರಿನಾ? ಸೊ ಯಾಕೆ ಅಂದರೆ ಈ ದಿನ ನೆನಪಿಟ್ಕೊಳ್ಳೋಕ್ಕೆ, ಓಕೆ, ಈ ದಿನ ಏನು 1930 ಜನವರಿ 26ರಂದು ಸ್ವರಾಜ್ಯ ಘೋಷಣೆ ಮಾಡಿರ್ತಾರಲ್ವಾ, ಸೊ ಆ ದಿನವನ್ನು ನೆನಪಿಟ್ಕೊಳ್ಳೋಕ್ಕೆ ಏನು ಮಾಡ್ತೀವಿ ಅಂದರೆ 1950ರಂದು ಸ್ವಾತಂತ್ರ್ಯ ದಿನ, ಗಣರಾಜ್ಯ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸಂವಿಧಾನವನ್ನು ಅವತ್ತಿನ ದಿನವನ್ನೇ ನಾವು ಜಾರಿಗೆ ತರ್ತೀವಿ ನಮ್ಮ ಭಾರತ ದೇಶದಲ್ಲಿ. ಇವೆಲ್ಲವೂ ಕೂಡ ನಿಮ್ಗೆ ನೆನಪಿರಲಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಕಂಟ್ರಿ ರ್ಯಾಂಕ್ಡ್ ದ ಫಸ್ಟ್ ಇನ್ ದ ವರ್ಲ್ಡ್ ಹ್ಯಾಪಿನೆಸ್ ರಿಪೋರ್ಟ್ 2018 ಅಂತ ಕೇಳಿದ್ದಾನೆ. ಸೊ ಅದು ಹಳೆ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ 2018 ಅಂತ ಕೇಳಿದ್ದಾನೆ. ಸೊ ನಿಮ್ಗೆ ಇವಾಗ ಪ್ರಶ್ನೆಗೆ ಇದಕ್ಕೆ ಸರಿಯಾದ ಉತ್ತರ ಯಾವುದು? ಅವಾಗಿಂದ ಹಾಕಿದ್ರೆ ಸರಿ ಅಂತ ಹೇಳ್ತೀರಾ ಅಥವಾ ಇಲ್ವಾ? ನಾರ್ವೆ, ಫಿನ್ಲ್ಯಾಂಡು, ಡೆನ್ಮಾರ್ಕ್ ಮತ್ತು ಐಸ್ಲ್ಯಾಂಡ್. ಅವಾಗ ಯಾವುದಿತ್ತು ಅಂದರೆ ಫಿನ್ಲ್ಯಾಂಡ್ ಇತ್ತು. ಪ್ರೆಸೆಂಟ್ ಯಾವುದಿದೆ ಅಂದರೆ ಸೇಮ್ ಫಿನ್ಲ್ಯಾಂಡ್ ಇದೆ. ಸತತ 7 ವರ್ಷ ಆಯಿತು. ಅತಿ ಖುಷಿಯಾಗಿರುವ ಒಂದು ದೇಶ ಯಾವುದಿದೆ ಅಂದರೆ ಫಿನ್ಲ್ಯಾಂಡು. ಖುಷಿಯಾಗಿರ್ಬೇಕಂದ್ರೆ ಅಲ್ಲಿ ಹೋಗ್ಬಿಡ್ಬೇಕು, ಎಲ್ಲಿ? ಫಿನ್ಲ್ಯಾಂಡ್ ದೇಶಕ್ಕೆ ಹೋಗ್ಬಿಡ್ಬೇಕು. ಓಕೆ, ಫಿನ್ಲ್ಯಾಂಡ್ ಆದ ನಂತರ ಸೆಕೆಂಡ್ ನಿಮಗೆ ಡೆನ್ಮಾರ್ಕು, ಥರ್ಡ್ ನಾರ್ವೆ. ಒಟ್ಟಿನಲ್ಲಿ ಇವೇ ಇರ್ತವೆ. ಓಕೆ, ಈ 4 ಕಂಟ್ರಿಗಳೇನಿದಾವಲ್ವಾ ಇವೇ ಟಾಪ್ 4, ಟಾಪ್ 5 ಇವೇ ಇರ್ತವೆ. ಬಟ್ ಟಾಪ್ 1ಅಲ್ಲಿರೋದು 7 ವರ್ಷಗಳಿಂದ ಇದೆ, ಯಾವುದು? ಫಿನ್ಲ್ಯಾಂಡೇ. ಓಕೆ, ಫಿನ್ಲ್ಯಾಂಡು ಆಲ್ಮೋಸ್ಟ್ ಒಂದು 7 ವರ್ಷದಿಂದ ಇದೆ, ಕಂಟಿನ್ಯೂ ಬರ್ತಾ ಇದೆ. ಮೀನ್ಸ್ ಸೀರೀಸ್ ಆಗಿ ಬರ್ತಿದೆ, ಕಾನ್ಸ್ಟೆಂಟ್ ಆಗಿ ಬರ್ತಿದೆ. ಅದಕ್ಕಿಂತ ಮುಂಚೆಯೂ ಕೂಡ ಎಷ್ಟೋ ಸರಿ ಬಂದಿದೆ, ಬಟ್ ಕಾನ್ಸ್ಟೆಂಟ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ಈ ವರ್ಷ ಫಿನ್ಲ್ಯಾಂಡ್ ಬಂದರೆ ನೆಕ್ಸ್ಟ್ ವರ್ಷನೂ ಫಿನ್ಲ್ಯಾಂಡೇ ಇರಬೇಕು. ಓಕೆ, ಈ ಥರ ಸೀರೀಸಲ್ಲಿ ಫಿನ್ಲ್ಯಾಂಡೇ ಬರ್ತಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಆರ್ ದ ಆಲ್ಕಲೈನ್ಸ್ ಕಾಮನ್ಲಿ ಕಾಲ್ಡ್ ಅಂತ ಕೇಳಿದಾನೆ. ಓಕೆ, ಆಲ್ಕಲೈನ್ಸ್ನ ಕಾಮನ್ಲಿ ಏನಂತ ಕರಿತೀವಿ? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸು ಮತ್ತು ಆಲ್ಕಲೈನ್ಸು ಮತ್ತು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸು ಮತ್ತು ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ ಅಂತ ಕೇಳಿದಾನೆ. ಸೊ ಇದಕ್ಕೆ ಆಲ್ಕಲೈನ್ಸ್ಗೆ ನಾವು ನಾರ್ಮಲ್ ಏನಂತ ಕರಿತೀವಿ ಅಂದರೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ, ಸರಿನಾ? ಸೊ ಆಲ್ಕಲೈನ್ಸ್ಗೆ ಆಲ್ಕಲೈನ್ಸು ಅಲ್ಕೇನ್ಸು, ಅಲ್ಕೈನ್ಸ್, ಓಕೆ, 3 ರೀತಿ ಬರ್ತವೆ, ಸರಿನಾ? ಸೊ ಈ ಅಲ್ಕೇನ್ಸ್ ಇದಾವಲ್ವಾ, ಇದು ಅನ್ಸ್ಯಾಚುರೇಟೆಡ್. ಇವೆರಡು ಕೂಡ ಇದ್ರೆ ನಿಮಗೆ ಇದು ಸ್ಯಾಚುರೇಟೆಡ್ ಬರ್ತವೆ, ಇವೆರಡು ಕೂಡ ನಿಮ್ಗೆ ಅನ್ಸ್ಯಾಚುರೇಟೆಡ್ ಆಗಿ ಬರ್ತವೆ, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಲ್ಲಿ ಬರ್ತವೆ. ಓಕೆ, ಇದು ಕೂಡ ನಿಮ್ಗೆ ಗೊತ್ತಿರಲಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೌ ಮೆನಿ ಶೆಡ್ಯೂಲ್ಸ್ ಆರ್ ದೇರ್ ಆರ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ದಾನೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಷ್ಟು ಶೆಡ್ಯೂಲ್ಗಳಿದಾವೆ, ಎಷ್ಟು ಅನುಸೂಚಿಗಳಿದಾವೆ, ಎಷ್ಟು ವೇಳಾಪಟ್ಟಿಗಳಿದಾವೆ ಅಂತ ಕೇಳಿದ್ದಾನೆ. ಸೊ ನಿಮಗೆ ಎಷ್ಟು ಅಂತ ಗೊತ್ತಿದೆ ಅಲ್ವಾ? ಸೊ ಮೂಲ ಸಂವಿಧಾನದಲ್ಲಿ ಟೋಟಲಿ 395 ವಿಧಿಗಳಿದ್ದು, ಅದಾದ ನಂತರ 8 ಅನುಸೂಚಿಗಳಿದ್ದು, ಅದಾದ ನಂತರ 22 ವಿಧಿಗಳಿದ್ದು ಅಂತ ಕೇಳಿದ್ರ. ಓಕೆ, 22 ವಿಧಿಗಳಿದ್ದು ಯಾವುದು? ಮೂಲ ಸಂವಿಧಾನದಲ್ಲಿ ಅಂದರೆ 1950 ಜನವರಿ 26ರಂದು ಏನು ಜಾರಿಗೆ ಬರ್ತಲ್ವಾ ಅವಾಗಿದ್ದು. ಬಟ್ ಪ್ರಸ್ತುತ ಎಷ್ಟಿದಾವೆ ಅಂದರೆ 470+ ವಿಧಿಗಳಿದ್ದಾವೆ, 12 ಅನುಸೂಚಿಗಳು ಅಥವಾ ಶೆಡ್ಯೂಲ್ಗಳಿದ್ದಾವೆ, ಹಾಗೆ 25 ಭಾಗಗಳಿದ್ದಾವೆ ಎಲ್ಲಿ? ನಮ್ಮ ಸಂವಿಧಾನದಲ್ಲಿ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 12 ಆಗುತ್ತೆ, ಸರಿನಾ? ಸೊ ಪ್ರಸ್ತುತ ಅಂತಾನೆ ನಾವು ಕನ್ಸಿಡರ್ ಮಾಡಬೇಕು. ಅವ ಏನಾದರೂ ಮೂಲ ಸಂವಿಧಾನದಲ್ಲಿ, ಓಕೆ, ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ರೆ, ಓಕೆ, ಸೊ ಒರಿಜಿನ್ ಕಾನ್ಸ್ಟಿಟ್ಯೂಷನ್ ಅಂತ ಕೊಟ್ಟಿದ್ರೆ ಅವಾಗ 8 ಆಗಿರ್ತಿತ್ತು. ಬಟ್ ಪ್ರಸ್ತುತ ಎಷ್ಟಿದಾವೆ ಅಂದರೆ 12 ಇದಾವೆ, ಸರಿನಾ? ಸೊ 9ನೇ ಅನುಸೂಚಿ ಯಾವುದು ಹೇಳ್ಬೋದಾ? 9ನೇದು ಭೂ ಸುಧಾರಣೆಗೆ ಸಂಬಂಧಿಸಿದ ಅನುಸೂಚಿ ಇದೆ. 10ನೇ ಅನುಸೂಚಿ ಅದಕ್ಕೆ ಸಂಬಂಧಿಸಿದೆ ಅಂದರೆ ಪಕ್ಷಾಂತರ ನಿಷೇಧಕ್ಕೆ ಸಂಬಂಧಿಸಿದೆ. 11ನೇ ಅನುಸೂಚಿ ಎದಕ್ಕೆ ಅಂದರೆ ಪಂಚಾಯಿತಿಗೆ ಸಂಬಂಧಿಸಿದೆ. 12ನೇ ಅನುಸೂಚಿ ನಿಮಗೆ ಯಾವುದು
ಮುನ್ಸಿಪಾಲ್ಟಿಗೆ ಸಂಬಂಧಿಸಿದೆ, ಸರಿನಾ. ಇದು ಭೂ ಸುಧಾರಣೆ, ಮತ್ತು 10ನೇದು ನಿಮಗೆ ಪಕ್ಷಾಂತರ ನಿಷೇಧ ಕಾಯ್ದೆ, 11ನೇದು ನಿಮಗೆ ಪಂಚಾಯಿತಿ, ಹಾಗೆ 12 ನಿಮಗೆ ಮುನ್ಸಿಪಾಲ್ಟಿಗಳಿಗೆ ಸಂಬಂಧಿಸಿದಂಥ ಅನುಸೂಚಿಗಳು. ಇವು ತಿದ್ದುಪಡಿ ಮಾಡಿ ತಂದಿದ್ದಾರೆ, ಸರಿನಾ. ಇವೆಲ್ಲವೂ ಕೂಡ ನಿಮಗೆ ನೆನಪಿರಲಿ. ಆ್ಯಂಡ್ ಅದಾದ ನಂತರ ನೆಕ್ಸ್ಟ್ 15ನೇ ಪ್ರಶ್ನೆ ಏನಿದೆ ಅಂದರೆ ವಿಚ್ ಕೊಲೆಸ್ಟ್ರಲ್ ಬಾಡಿ ಆರ್ಬಿಟ್ಸ್ ದ ಸನ್ ಬಿಟ್ವೀನ್ ಮಾರ್ಸ್ ಆ್ಯಂಡ್ ಜುಪಿಟರ್ ಅಂತ ಕೇಳಿದ್ದಾನೆ. ಓಕೆ, ಇವಾಗ 8 ಗ್ರಹಗಳಿದ್ದಾವೆ. ಆ 8 ಗ್ರಹಗಳಲ್ಲಿ ಇವಾಗ ಇಲ್ಲಿ ಸೂರ್ಯ ಅಂತ ತಗೊಳ್ಳಿ. ಇಲ್ಲಿ ಸೂರ್ಯ ಇದ್ದಾನೆ. ಈ ಸೂರ್ಯ ಆದ ನಂತರ ಇಲ್ಲಿ ಬುಧ ಬರ್ತಾನೆ. ಓಕೆ, ಇಲ್ಲಿ ಬುಧ ಬರ್ತಾನೆ. ಬುಧ ಆದ ನಂತರ ಶುಕ್ರ ಬರ್ತಾನೆ. ಶುಕ್ರ ಆದ ನಂತರ ಇಲ್ಲಿ ಭೂಮಿ ಬರ್ತದೆ. ಓಕೆ, ಭೂಮಿ ಬರ್ತದೆ, ನಮ್ಮ ಭೂಮಿ ಬರ್ತದೆ. ಭೂಮಿ ಆದ ನಂತರ ನೆಕ್ಸ್ಟ್ ಇಲ್ಲಿ ನಿಮಗೆ ಮಂಗಳ ಬರ್ತದೆ. ಮಂಗಳ ಆದ ನಂತರ ಗುರು ಬರ್ತಾನೆ. ಗುರು ಆದ ನಂತರ ಶನಿ ಬರ್ತದೆ. ಶನಿ ಆದ ನಂತರ ಯುರೇನಸ್ ಆದ ನಂತರ ನೆಪ್ಚೂನು. ಓಕೆ, ನೆಪ್ಚೂನ್ ಬರ್ತದೆ. ಸೊ ಇವು ನಾಲ್ಕಕ್ಕೂ ಕೂಡ ನಾವು ಒಳಗ್ರಹಗಳು. ಓಕೆ, ಒಳಗ್ರಹಗಳು, ಸರಿಯಾ. ಒಳಗ್ರಹಗಳು ಅಥವಾ ನೀಚ ಗ್ರಹಗಳು ಅಂತ ಕರಿತೀವಿ. ಸೊ ಇವು 4ಕ್ಕೂ ಕೂಡ ನಾವು ಮೇಲಿನ ಹೊರಗ್ರಹಗಳು ಅಥವಾ ಉಚ್ಚ ಗ್ರಹಗಳು ಅಂತ ಕರಿತೀವಿ. ನೀಚ ಸುಮಾರು ಹಂಗಲ್ಲ. ಓಕೆ, ನೀಚ ಅಂತಂದ್ರೆ ಕೆಳಗಡೆ ಇರೋವು ಅಂತಂದಂಗೆ. ಓಕೆ, ಕೆಳಗಡೆ ಇರುವಂಥ ಗ್ರಹಗಳು, ಇವು ಹೊರಗೆ ಇರುವಂತಹ ಗ್ರಹಗಳು. ಈ ಮಂಗಳ ಮತ್ತು ಗುರುವಿನ ಮಧ್ಯ ಇಲ್ಲಿ ಚುಕ್ಕಿ ಇಲ್ಲಿ ಏನೋ ಇದಾವೆ ಅಂತೆ. ಓಕೆ, ಅಂದರೆ ಮಾರ್ಸ್ ಅಂದರೆ ಮಂಗಳ, ಜುಪಿಟರ್ ಅಂದರೆ ಗುರು. ಇವೆರಡರ ಮಧ್ಯೆ ಮಂಗಳ ಮತ್ತು ಗುರು ಆಯ್ತಲ್ವಾ. ಸೊ ಇವೆರಡರ ಮಧ್ಯೆ ಇಲ್ಲಿ ಏನೋ ಇದಾವೆ ಅಂತ. ಅವು ಏನಿದಾವೆ ಅಂತ ಕೇಳಿದ್ದಾನೆ ಅಷ್ಟೇ. ಓಕೆ, ಏನಿದಾವೆ ಅಂತ ಹೇಳ್ಬೋದಾ? ಆಸ್ಟ್ರಾಯ್ಡ್ಸ್ ಅಂತ ಕಂಡುಬರ್ತವೆ. ಓಕೆ, ಆಸ್ಟ್ರಾಯ್ಡ್ಸ್ ಅಂತ ಕಂಡುಬರ್ತವೆ. ಎಲ್ಲಿ ಆಸ್ಟ್ರಾಯ್ಡ್ಸ್ ಕಂಡುಬರೋದು ಎಲ್ಲಿ ಅಂದರೆ ನಿಮಗೆ ಮಗುವಿನ ಮಧ್ಯೆ ಆಸ್ಟ್ರಾಯ್ಡ್ಸ್ ಕಂಡುಬರ್ತವೆ. ಓಕೆ, ಮಗು ಅಂತಂದ್ರೆ ಏನು, ಮಂಗಳ ಮತ್ತು ಗುರುಗ್ರಹಗಳ ಮಧ್ಯೆ ನಿಮಗೆ ಆಸ್ಟ್ರಾಯ್ಡ್ಸ್ ಕಂಡುಬರ್ತವೆ. ಓಕೆ, ಆಸ್ಟ್ರಾಯ್ಡ್ಸ್ ಕಂಡು ಬಂದವೆ. ಆಸ್ಟ್ರಾಯ್ಡ್ಸ್ ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ಮಗುವಿನಲ್ಲಿ. ಓಕೆ, ಮಗುವಿನ ಮಧ್ಯದಲ್ಲಿ ಕಂಡುಬರ್ತದೆ, ಮಂಗಳ ಮತ್ತು ಗುರುವಿನ ಮಧ್ಯ. ಓಕೆ, ಅದಾದ ನಂತರ ಸ್ಯಾಟಲೈಟ್ಗಳು. ಓಕೆ, ಸ್ಯಾಟಲೈಟ್ಗಳು ಅಂದರೆ ಉಪಗ್ರಹಗಳು. ಅತಿ ಹೆಚ್ಚು ಸ್ವಾಭಾವಿಕ ಉಪಗ್ರಹಗಳನ್ನು ಹೊಂದಿರುವ ಗ್ರಹ ಯಾವುದು ಅಂತ ಕೇಳಿದ್ರೆ ನಿಮಗೆ ಪ್ರಸ್ತುತ ಶನಿಗ್ರಹ ಇದೆ. ಮತ್ತೊಮ್ಮೆ ನಾನು ಅಪ್ಡೇಟ್ ಚೆಕ್ ಮಾಡಿಕೊಂಡೆ, ಶನಿಗ್ರಹ ಇದೆ ಇವಾಗ. ಬಟ್ ಯಾವುದು ಸ್ವಾಭಾವಿಕ ಉಪಗ್ರಹ ಅಂದರೆ ಶನಿಗಳು. ಅದು ಆದ ನಂತರ ಆರ್ಟಿಫಿಷಿಯಲ್. ಓಕೆ, ಆರ್ಟಿಫಿಷಿಯಲ್ ಉಪಗ್ರಹಗಳು ಯಾವ ಗ್ರಹಕ್ಕೆ ಅತಿ ಹೆಚ್ಚಿಗಿದಾವೆ ಅಂದರೆ ಭೂಮಿಗಿದಾವೆ ರೀ. ಓಕೆ, ಭೂಮಿಗೆ ಅತಿ ಹೆಚ್ಚು ಸ್ವಾಭಾವಿಕ ಅಲ್ಲ, ಆರ್ಟಿಫಿಷಿಯಲ್ ಉಪಗ್ರಹಗಳಿದ್ದಾವೆ. ಆರ್ಟಿಫಿಷಿಯಲ್ ಕೃತಕ ಉಪಗ್ರಹಗಳು ಅತಿ ಹೆಚ್ಚು ಯಾವ ಒಂದು ಪ್ಲಾನೆಟ್ಗಿದ್ದಾವೆ, ಯಾವುದೋ ಒಂದು ಗ್ರಹಕ್ಕಿದ್ದಾವೆ ಅಂದರೆ ಭೂಮಿಗಿದ್ದಾವೆ, ನೆನಪಿರಲಿ. ಓಕೆ, ಅದಾದ ನಂತರ ಭೂಮಿಗೆ ಅತ್ಯಂತ ಹತ್ತಿರವಿರುವ ಒಂದು ಗ್ರಹ ಯಾವುದು ಅಂದರೆ ಶುಕ್ರ ಗ್ರಹ. ಅದಾದ ನಂತರ 2ನೇ ಹತ್ತಿರವಿರುವ ಗ್ರಹ ಯಾವುದು, ಮಂಗಳ ಗ್ರಹ. ಮಾನವನಿಂದ ಅತಿ ಹೆಚ್ಚು ಶೋಧಿಸಲ್ಪಟ್ಟ ಗ್ರಹ ಯಾವುದು ಅಂದರೆ ಇದೇ ಮಾರ್ಸ್ ಅಥವಾ ಮಂಗಳ ಗ್ರಹ. ಯಾವುದು, ಮಂಗಳ ಗ್ರಹ. ಅದಾದ ನಂತರ ಒಂದು 2 ವರ್ಷದ ಹಿಂದೆ ವೆನಿಲಾ ಅನ್ನುವ ಒಂದು ಮಿಷನ್ ಹಮ್ಮಿಕೊಂಡಿದ್ರು. ಓಕೆ, ಯಾವುದು, ವೆನಿಲಾ ಅನ್ನುವ ಒಂದು ಮಿಷನ್ ಹಮ್ಮಿಕೊಂಡಿದ್ರು. ಯಾವ ದೇಶದವರು ಹಮ್ಮಿಕೊಂಡಿದ್ರು ಅಂತ ಕೇಳಿದಾನೆ. ಓಕೆ, ಯಾವ ದೇಶದವರು ಅಂದರೆ ರಷ್ಯಾ ದೇಶದವರು ಹಮ್ಮಿಕೊಂಡಿದ್ದಾರೆ. ಓಕೆ, ಯಾವುದು, ರಷ್ಯಾ ದೇಶದವರು ವೆನಿಲಾ ಅನ್ನುವ ಒಂದು ಪ್ರಾಜೆಕ್ಟ್ನ ಎದಕ್ಕೆ ಹಮ್ಮಿಕೊಂಡಿದ್ರು, ಯಾವ ಒಂದು ಗ್ರಹದ ಅನ್ವೇಷಣೆಗಾಗಿ ಅಂದರೆ ಮಾರ್ಸ್ನ ಅಥವಾ ಮಂಗಳ ಗ್ರಹದ ಅನ್ವೇಷಣೆಗಾಗಿ ವೆನಿಲಾ ಎನ್ನುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು, ಒಂದು ಪ್ರಾಜೆಕ್ಟ್ನ ಹಮ್ಮಿಕೊಂಡಿದ್ರು. ಯಾರು, ರಷ್ಯಾದವರು, ಸರಿಯಾ. ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೌ ಈಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡಿಸ್ಕ್ರೈಬ್ಡ್ ಅಂತ ಕೊಟ್ಟಿದ್ದಾನೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ಬೋದು, ಸೆಮಿ ಚಾನ್ಸು, ಕಮ್ಯುನಿಸ್ಟು, ಮತ್ತು ಫೆಡ್ರಲ್ಲು, ಮತ್ತು ಐಕೋ. ಸೊ ನೀವೇನಾದರೂ ಫೆಡ್ರಲ್ ಅಂತ ಹಾಕಿ ಬಂದರೆ ಹಾಗೆ ಒಂದು ಮಾರ್ಕ್ಸು ಜೈ ಅಂತದೆ. ಯಾಕೆಂದರೆ ನಮ್ಮದು ಫೆಡ್ರಲ್ ಅಲ್ಲ. ನಮ್ಮ KC ವಿಯರ್ ಅನ್ನೋ ಒಬ್ಬ ವ್ಯಕ್ತಿ ಹೇಳಿದ್ದಾರೆ, KC ವಿಯರ್ ಅನ್ನೋರು. ಓಕೆ, KC ವಿಯರ್ ಅನ್ನೋರು ಹೇಳಿದ್ದಾರೆ ನಮ್ಮದು ಕ್ವಾಸಿ ಫೆಡ್ರಲ್ ಇದೆ, ಅರೆ ಒಕ್ಕೂಟ ಇದೆ ಅಂತ ಹೇಳಿದ್ದಾರೆ. ಅಥವಾ ಇಂಗ್ಲೀಷಲ್ಲಿ ಹೇಳೋದಾದರೆ ಕ್ವಾಸಿ ಫೆಡ್ರಲ್ ಅಂತ ಕರಿತೀವಿ ಅಂತಂದರೆ ಅದು ಕೂಡ ಸೇಮ್ ಅರೆ ಒಕ್ಕೂಟ. ಯಾರು ಹೇಳಿದ್ದಾರೆ ಅಂತ ಕೇಳ್ತಾರೆ, KC ವಿಯರ್ ಅನ್ನೋ ವ್ಯಕ್ತಿ ಇದ್ರೆ ಟೀಕೆ ಮಾಡಿದ್ದಾರೆ, ಏನು ಹೊಗಳಿಲ್ಲ, ಟೀಕೆ ಮಾಡಿದ್ದಾರೆ. ಅರೆ ಒಕ್ಕೂಟ ಇದೆ ಅದು ನಮ್ಮದು. ಓಕೆ, ಫುಲ್ ಕಂಪ್ಲೀಟ್ಲಿ ನಮ್ಮದು ಒಕ್ಕೂಟ ಇಲ್ಲ. ಅಂದರೆ ನಮ್ಮ ಕರ್ನಾಟಕ ನಮಗೆ ಮನಸ್ಸಿಗೆ ಬಂದಾಗಿದ್ರೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದರೂ ಇದ್ರೆ ನಮ್ಗೆ ಕುದಿಗೆ ಚೆಂಡು ಹಿಡಿಯೋರು ಯಾರು ಅಂದರೆ ಮತ್ತೆ ಸೆಂಟ್ರಲ್ ಗೌರ್ಮೆಂಟ್ದವ್ರು ಹಿಡಿತಾರೆ ಅಂತ ಹೇಳಿದವರು ಯಾರು ಅಂದರೆ KC ವಿಯರ್ ಅವರು. ಓಕೆ, ಸೊ ಅದಕ್ಕೆ ಫೆಡ್ರಲ್ ಹಾಕಿದ್ರೆ ರಾಂಗ್ ಆಗುತ್ತೆ. ಸೊ ಏನಾಗುತ್ತೆ ಇಲ್ಲ ಅಂದರೆ ಸೆಮಿ ಚಾನ್ಸ್ ಅಂತ ಇದು ಸರಿಯಾದ ಉತ್ತರ ಆಗುತ್ತೆ. ಯಾವುದು, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಹೇಗಿದೆ ಅಂದರೆ ಸೆಮಿ ಚಾನ್ಸ್ ಇದೆ. ಅಂದರೆ ಇವಾಗ ಅಷ್ಟು ಟಫೂ ಇಲ್ಲ, ಅದು ಈಸಿನೂ ಇಲ್ಲ. ಯಾಕಂದರೆ ನಮ್ಮದು ಲಿಖಿತ ಸಂವಿಧಾನ ಇದೆ ಅಲ್ವಾ, ಸೊ ಅದಕ್ಕೆ ಟಫ್ ಅಂತ ಹೇಳ್ಬೋದು. ಅದರದ್ದು ತಿದ್ದುಪಡಿ ಮಾಡೋ ವಿಧಾನ ಕೂಡ ಟಫ್ ಇದೆ, ಬಟ್ ಕೆಲವೊಂದು ಈಸಿ ಇದಾವೆ. ಸೊ ಅದಕ್ಕೆ ಸೆಮಿ ಚಾನ್ಸ್ ಅಂತ ನಾವು ಹೇಳಬೇಕಾಗುತ್ತೆ. ಓಕೆ, ಬಟ್ ಕಮ್ಯುನಿಸ್ಟ್ ಇಲ್ಲ ನಮ್ಮದು. ಅದಾದ ನಂತರ ಐಕ್ ಅಂತ ಇದು ಹೇಳೋಕ್ಕಾಗಲ್ಲ, ಫೆಡ್ರಲ್ ಅಂತ ಮೊದಲೇ ಹೇಳೋಕ್ಕಾಗಲ್ಲ. ಓಕೆ, ಈ ಫೆಡ್ರಲ್ ನಾವು ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂದರೆ ಕೆನಡಾದಿಂದ ನಾವು ಎರವಲು ಪಡ್ಕೊಂಡಿದ್ದೀವಿ. ಕೆನಡಾ ಸರ್ಕಾರದಿಂದ ನಾವು ಈ ಫೆಡರಲ್ ಮಾದರಿ ಸರ್ಕಾರವನ್ನು ನಾವು ಭಾರತ ಸಂವಿಧಾನಕ್ಕೆ ಯಾವ ದೇಶದಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ ಕೇಳ್ತಾನೆ. ಕೆನಡಾದಿಂದ ಪಡ್ಕೊಂಡಿದ್ದೀವಿ. ಬಟ್ ಕೆನಡಾದಿಂದ ಪಡ್ಕೊಂಡಿದ್ದೀವಿ ಅಂತ ಹೇಳ್ತೀವಿ, ಬಟ್ ನಮ್ಮದು ಕ್ವಾಸಿ ಫೆಡರಲ್ ಇದೆ, ಅರೆ ಒಕ್ಕೂಟ ಇದೆ. ಇದು ಕೂಡ ನಿಮಗೆ ನೆನಪಿರಲಿ, ಸರಿನಾ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಈಸ್ ದ ಪ್ರೈಸ್ ಮನಿ ಆಫ್ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂತ ಕೊಟ್ಟಿದ್ದಾನೆ. ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ದು ಪ್ರೈಸ್ ಮನಿ ಎಷ್ಟಾಗಿದೆ ಅಂದರೆ 2.5 ಮಿಲಿಯನ್ ಇದೆ. 2.5 ಮಿಲಿಯನ್ ಅಂದರೆ 25 ಲಕ್ಷ ಕೊಡ್ತಾರೆ. ನೀವೇನಾದರೂ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಏನಾದರೂ ಗೆದ್ದರೆ ನಿಮಗೆ 25 ಲಕ್ಷ ಬಹುಮಾನ ಬರ್ತದೆ. ಹಾಗೆ ನೀವು ಅರ್ಜುನ ಅವಾರ್ಡ್ ಏನಾದರೂ ವಿನ್ ಆದರೆ ಎಷ್ಟು ಲಕ್ಷ ಬರ್ತದೆ, 15 ಲಕ್ಷ ಬರುತ್ತೆ. ಅದಾದ ನಂತರ ದ್ರೋಣಾಚಾರ್ಯ ಜೀವಮಾನ ಅವಾರ್ಡ್, ನಾನು ಹೇಳೋದನ್ನು ಕೇಳ್ಕೊಳ್ಳಿ, ಕ್ಲಿಯರಾಗಿ ಕೇಳ್ಕೊಳ್ಳಿ. ನಾನು ಹೇಳೋದು
ದ್ರೋಣಾಚಾರ್ಯ ಜೀವಮಾನ ಅವಾರ್ಡ್ಗೆ 15 ಲಕ್ಷ. ಜಸ್ಟ್ ದ್ರೋಣಾಚಾರ್ಯ ನಾರ್ಮಲ್ ಅವಾರ್ಡ್ಗೆ, ರೆಗ್ಯುಲರ್ ಅವಾರ್ಡ್ಗೆ 10 ಲಕ್ಷ ಇದೆ. 15 ಲಕ್ಷ ಅವ್ರು ಜೀವಮಾನ ಫುಲ್ ಮಾಡಿದ್ರಂದ್ರೆ ಅವ್ರಿಗೆ 15 ಲಕ್ಷ ಕೊಡ್ತಾರೆ. ಓಕೆ, ಬಟ್ ಅವರು ರೆಗ್ಯುಲರ್ ಆಗಿ ಕೊಡ್ತಿರ್ತಾರೆ. ಓಕೆ, 2 ರೀತಿ ಕೊಡ್ತಾರೆ. ಒಂದು ದ್ರೋಣಾಚಾರ್ಯ ಜೀವಮಾನ ಅಂತ ಕೊಡ್ತಾರೆ, ಅದಕ್ಕೆ 15 ಲಕ್ಷ. ದ್ರೋಣಾಚಾರ್ಯ ರೆಗ್ಯುಲರ್ ಅವಾರ್ಡ್ಗೆ 10 ಲಕ್ಷ ಕೊಡ್ತಾರೆ. ಓಕೆ, ಇದು ಕೂಡ ನಿಮಗೆ ನೆನಪಿರಲಿ. ಅದಾನಂತರ ಕ್ರೀಡಾ ಕ್ಷೇತ್ರದಲ್ಲಿ ನೀಡುವ ಅತ್ಯಂತ ದೊಡ್ಡ ಬಹುಮಾನ ಯಾವುದಂದ್ರೆ ರಾಜೀವ್ ಗಾಂಧಿ ಖೇಲ್ ರತ್ನ. ಇದಕ್ಕೆ ಪ್ರಸ್ತುತ ಏನಂತ ಹೆಸರು ಮಾಡಿದ್ದಾರೆ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂತ ಚೇಂಜ್ ಮಾಡಿದ್ದಾರೆ 2021 ಸಮಯದಲ್ಲಿ. ಓಕೆ, ಇದು ಕೂಡ ನಿಮ್ಗೆ ನೆನಪಿರಲಿ. ಈ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಮೊದಲ ಬಾರಿ ಯಾರಿಗೆ ಸಿಕ್ಕಿದೆ ಅಂದ್ರೆ ವಿಶ್ವನಾಥನ್ ಆನಂದ್ ಅವರಿಗೆ ಸಿಕ್ಕಿದೆ. ವಿಶ್ವನಾಥನ್ ಆನಂದ್ ಅವರಿಗೆ ಸಿಕ್ಕಿದೆ. ಎಷ್ಟರಲ್ಲಿ ಅಂದ್ರೆ 1992ರಲ್ಲಿ. ಹಾಗೆ ಇದೇ ಒಂದು ರಾಜೀವ್ ಗಾಂಧಿ ಖೇಲ್ ರತ್ನ ಮೊದಲ ಯಾವ ಮಹಿಳೆ ಸಿಕ್ಕಿದೆ ಅಂದ್ರೆ 1999ರಲ್ಲಿ ಕರ್ಣಂ ಮಲ್ಲೇಶ್ವರಿ ಅವರಿಗೆ ಸಿಕ್ಕಿದೆ. ಯಾರು? ಕರ್ಣಂ ಮಲ್ಲೇಶ್ವರಿ ಯಾವ ಕ್ರೀಡೆಗೆ ಸಂಬಂಧಿಸಿದ್ರೆ ಅಂದ್ರೆ ಭಾರ ಎತ್ತುವಿಕೆ. ಭಾರ ಏನು ಎತ್ತಾರಲ್ವಾ, ಕೊಡ ಎತ್ತುದಲ್ಲ, ಭಾರ ಎತ್ತೋದು ಯಾರು ಅಂದ್ರೆ ಕರ್ಣಂ ಮಲ್ಲೇಶ್ವರಿ. ಎಷ್ಟರಲ್ಲಿ ಸಿಕ್ಕಿದೆ ಅವರಿಗೆ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಅಂದ್ರೆ 1999ರಲ್ಲಿ. ಇದೇ 1999ರಲ್ಲಿ ಸೇಮ್ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರೆತಿದೆ. ಓಕೆ, ಪದ್ಮಶ್ರೀ ಪ್ರಶಸ್ತಿಯನ್ನ ದೊರೆತಿದೆ ಅವರಿಗೆ. ಯಾರಿಗೆ? ಕರ್ಣಂ ಮಲ್ಲೇಶ್ವರಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ದೊರೆತಿದೆ. ಓಕೆ, ಕ್ರೀಡಾ ಕ್ಷೇತ್ರದಲ್ಲಿ ಮಹಿಳೆಯ ವಿಭಾಗದಲ್ಲಿ ಅತಿ ಚಿಕ್ಕ ವಯಸ್ಸಿಗೆ ಪದ್ಮಶ್ರೀ ಪ್ರಶಸ್ತಿ ಪಡೆದುಕೊಂಡ ಒಬ್ಬ ಹುಡುಗಿ ಯಾರು ಅಂದ್ರೆ ಕರ್ಣಂ ಮಲ್ಲೇಶ್ವರಿ ಅವರು. ಓಕೆ, ಇವಾಗ ನಮಗಿಂತ ದೊಡ್ಡವರೇ ಇದ್ದಾರೆ ಅವರು, ಬಟ್ ಆ ಸಮಯದಲ್ಲಿ ಹೇಳ್ತಾ ಇದ್ದೀನಿ. ಓಕೆ, ಸೊ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ ಪ್ರೀ ಡಿಕ್ಲೇರ್ಡ್ ಪ್ರೈಸ್ ಫಾರ್ ದ ಫಾರ್ಮರ್ ಕ್ರಾಪ್ಸ್ ಕಾಲ್ಡ್. ಓಕೆ, ಸೊ ಏನಂತ ಕರೀತವೆ? MSP. ಓಕೆ, MSP ಅಂತ ಕರೀತಾರೆ, ಬಟ್ ಎಲ್ಲ MSPನೇ ಇದಾವೆ. ಮಿನಿಮಮ್ ಸೇಲ್ ಪ್ರೈಸು, ಮಿನಿಮಮ್ ಸಪೋರ್ಟ್ ಪ್ರೈಸು, ಮ್ಯಾಕ್ಸಿಮಮ್ ಸೇಲ್ ಪ್ರೈಸು, ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ಅಂತ. ಇವಾಗ ಒಂದು ನಿಮ್ಗೆ ಗೊತ್ತಿಲ್ಲದವ್ರು ಕೇಳ್ತಾ ಇದ್ದೀನಿ. ಇವಾಗ ನಿಮ್ಮ ತೋಟದಲ್ಲಿ ಏನಾದರೂ ಬೆಳೆದಿದ್ದೀರಾ? ಓಕೆ, ಏನು ಬೆಳೆದಿದ್ದೀರಾ? ತೊಗರಿ ಬೆಳೆದಿದ್ದೀರಾ? ಓಕೆ, ತೊಗರಿ ಬೆಳೆದಿದ್ದೀರಾ, ಅಥವಾ ಏನಾದರೂ ಏನೋ ಸಜ್ಜಿ ಇಲ್ಲ ಅಂತಂದರೆ ಶೇಂಗಾ ಏನೋ ಬೆಳೆದಿದ್ದೀರಾ, ಒಟ್ಟಲ್ಲಿ ತೊಗರಿ ಅಂತ ತಗೊಳ್ಳಿ. ಯಾಕಂದರೆ ನಮ್ಮ ಸೈಡ್ ಮ್ಯಾಕ್ಸಿಮಮ್ ಬಿಜಾಪುರ ಮತ್ತು ಗುಲ್ಬರ್ಗ ಮತ್ತು ನಮ್ಮ ಪಕ್ಕದಲ್ಲಿರುವ ಯಾವುದು ಬೆಳಗಾವಿ ಮತ್ತು ಬಾಗಲಕೋಟೆ ಎಲ್ಲ ಜಾಸ್ತಿ ಏನಂದರೆ ತೊಗರಿ ಬೆಳೆದು ಸ್ವಲ್ಪ ಜಾಸ್ತಿ. ಈ ತೊಗರಿಗೆ MSP ಅಂತ ಫಿಕ್ಸ್ ಮಾಡಿರ್ತಾರೆ ಸರ್ಕಾರ. ಅಂದರೆ ಇವಾಗ ಎಲ್ಲ ಕಡೆ ಏನಾದರೂ ಕಡಿಮೆ ಇತ್ತು, ಇವಾಗ ನೀವು ಅಡತಿ ಹೋಗ್ತೀರಿ. ಓಕೆ, ಅಂದರೆ APMC. ಓಕೆ, ಆ APMCಗೆ ನೀವು ನಿಮ್ಮ ತೊಗರಿಯನ್ನು ಹಾಕಕ್ಕೆ ಹೋಗ್ತೀರಾ. ಓಕೆ, ಸೊ ಅವ್ರು ಏನು ಹೇಳ್ತಾರೆ ನಿಮಗೆ? ಇಲ್ಲ ಸರ್, 4,000 ಇದೆ ಒಂದು ಚೀಲಕ್ಕೆ. ಓಕೆ, 1 ಟನ್ಗೆ ಒಂದು ಚೀಲಕ್ಕೆ ಒಂದು 50 kgಗೋ ಅದು ನಿಮ್ದು ಎಷ್ಟು ಮಾಡ್ತಿರಲ್ವ ನನಗೆ ಎಕ್ಸಾಕ್ಟ್ ಗೊತ್ತಿಲ್ಲ. ಸೊ ಅದಕ್ಕೆ 4,000 ಇದೆ ಕೊಡ್ತೀನಿ ಅಂತ ಹೇಳ್ತೀನಿ. ಓಕೆ, ಕಪ್ಪಾಳಿ ಹೊಡಿಬೇಕಾದ ಸೀಟ್ ಬರ್ತದೆ. ಯಾಕೆ ಅಂದರೆ ತೊಗರಿಗೆ ಏನಿಲ್ಲ ಅಂದ್ರೆ ಒಂದು 10,000 ನಿಮ್ಗೆ ಇದ್ರೇನೋ ಬರಬೇಕು ಅಂತ ನಿಮ್ಮ ಆಸೆ ಇರ್ತದೆ. ಓಕೆ, ಸೊ ಇದಕ್ಕೆ ಗೌರ್ಮೆಂಟೇ ಒಂದು ಸಪೋರ್ಟ್ ಫಿಕ್ಸ್ ಮಾಡಿರ್ತದೆ, ಒಂದು ಪ್ರೈಸ್ ಫಿಕ್ಸ್ ಮಾಡಿರುತ್ತೆ. ಇವರೆಲ್ಲ ತೊಗೊಳೋದು ಏನಾದರೂ ಕಡಿಮೆ ತೊಗೊಳಕತ್ತಿದ್ರೆ ನಿಮ್ಮ ಹೊರಗಡೆ ಎಲ್ಲ ಮಾರಾಟಕ್ಕೆ ನಿಮಗೆ ಕಡಿಮೆ ಇದ್ದರೆ ಸೊ ಅವರೇ ಒಂದು ಫಿಕ್ಸ್ ಮಾಡಿರ್ತಾರೆ ಒಂದು ರೇಟ್. ಎಷ್ಟು ಫಿಕ್ಸ್ ಮಾಡಿರ್ತಾರೆ? ಒಂದು 6,000 ಫಿಕ್ಸ್ ಮಾಡಿರ್ತಾರೆ ಅಂತ ಅನ್ಕೊಳ್ಳಿ. ಸೊ 4,000 ಕೊಡೋನಿಗೆ ನೀವೇ ಕೊಡ್ತೀರಾ. ಓಕೆ, ಇವ್ರು ತೊಗೋತಾರೆ ಅಂತ ಇವ್ರಿಗೆ ಕೊಡ್ತೀರಲ್ವಾ. ಸೊ ಅದಕ್ಕೆ ನಿಮ್ಮ ಎಲ್ಲ ಬೆಳೆಗಳು ಕೂಡ ನಿಮಗೆ ಎಲ್ಲಿಯೂ ಕೂಡ ಮಾರಾಟ ಓಕೆ ನಿಮ್ಮ ಬೆಲೆ ಇದ್ರೆ ನಿಮ್ಗೆ ಎಲ್ಲಿಯೂ ಬೆಂಬಲ ಸಿಗಲಿಲ್ಲ ಅಂದರೆ ಸರ್ಕಾರನೇ ತೊಗೊಂಡು ನಿಮಗೆ ಬಫರ್ ಸ್ಟಾಕಲ್ಲಿ ಮೇಂಟೈನ್ ಮಾಡ್ತಾ ಇದಲ್ಲ. ಓಕೆ, ಸೊ ಇದು ಅದಕ್ಕೆ ಏನಂತ ಕರೀತಾರೆ ಅಂದರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಓಕೆ, ಏನಂತ ಕರೀತಾರೆ? MSP ಅಂತ ಕರೀತಾರೆ. ನಿಮಗೆಲ್ಲ ರೈತರಿಗೆಲ್ಲ ಗೊತ್ತಿರುತ್ತೆ MSP, ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಕರೀತಾರೆ. ಅದರ ಫುಲ್ ಫಾರ್ಮ್ ಏನು? ಮಿನಿಮಮ್ ಸಪೋರ್ಟ್ ಪ್ರೈಸ್. ಇದು ಮೊದಲೇ ಪ್ರೀ ಡಿಕ್ಲೇರ್ಡ್ ಆಗಿರುತ್ತೆ, ಪೋಸ್ಟ್ ಡಿಕ್ಲೇರ್ ಅಲ್ಲ, ಪ್ರೀ ಡಿಕ್ಲೇರು. ಓಕೆ, ನೀವು ಬೆಳೆಯೋಕ್ಕಿಂತ ಮುಂಚೆ, ನೀವು ಮಾರಾಟ ಮಾಡೋಕ್ಕಿಂತ ಮುಂಚೆ, ನೀವು ಕೊಯ್ಲು ಮಾಡೋಕ್ಕಿಂತ ಮುಂಚೆನೇ ಡಿಸೈಡ್ ಆಗಿರುತ್ತೆ. ಇದೆಲ್ಲವೂ ಕೂಡ ಪ್ರೀ ಡಿಕ್ಲೇರ್ಡ್ ಆಗಿರುತ್ತೆ. ಯಾವುದು? MSP, ಮಿನಿಮಮ್ ಸಪೋರ್ಟ್ ಪ್ರೈಸು. ಹಾಗೆ ಈ MSP ಇಂದ ಏನು ತಗೋತಾನೆ ಅಲ್ವಾ, ಯಾವುದು ತೊಗರಿಯನ್ನು ತಗೋತಾನೆ ಗೌರ್ಮೆಂಟ್ ಅವನು. ಓಕೆ, ತೊಗರಿಯನ್ನು ತಗೊಂಡೇನು ಮತ್ತೊಬ್ಬರಿಗೆ ಮಾರ್ತಾನ, ಮತ್ತೊಬ್ಬರ ರಾಜ್ಯಕ್ಕೆ ಹೋಗಿ ಮಾರ್ತಾನ, ಮತ್ತೊಂದು ದೇಶಕ್ಕೆ ಕಳಿಸ್ತಾನ? ನೋ ವೇ. ಅದನ್ನ ಬಫರ್ ಸ್ಟಾಕ್ ಅಲ್ಲಿ ಮೇಂಟೈನ್ ಮಾಡ್ತಾನೆ. ಓಕೆ, ಬಫರ್ ಸ್ಟಾಕ್ ಅಲ್ಲಿ ಮೇಂಟೈನ್ ಮಾಡ್ತಾನೆ. ಆ ತಗೊಂಡು ಅವ್ನು ಸ್ಟಾಕ್ ಮಾಡೋದಕ್ಕೆ ಏನಂತ ಕರೀತಾರೆ ಅಂತ ಕೇಳ್ತಾನೆ? ಬಫರ್ ಸ್ಟಾಕ್ ಅಂತ ಕರೀತಾರೆ. ಇದು ಕೂಡ ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ತವಾ ರಿವರ್ ಈಸ್ ಟ್ರಿಬ್ಯೂಟರಿ ಆಫ್ ವಿಚ್ ರಿವರ್ ಅಂತ ಕೊಟ್ಟಿದ್ದಾನೆ. ಓಕೆ, ತವಾ ರಿವರು ಯಾವುದರ ಟ್ರಿಬ್ಯೂಟರಿ ಇದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಟ್ರಿಬ್ಯೂಟರಿ ಅಂದರೆ ಇವಾಗ ಒಂದು ಯಾವುದೋ ಹೀಗೆ ಒಂದು ನಿವಾಂತ ನದಿ ಹೊಂಟದೆ, ಅದ್ರ ಬಾಜು ಕೋಶಿ ನಾವು ಸೇರ್ಬಿಡೋದು ಅದಕ್ಕೆ. ಓಕೆ, ಅದಕ್ಕೆ ನಾವು ಟ್ರಿಬ್ಯೂಟ್ ಮಾಡೋದು, ಏನಾದರೂ ಕೊಡೋದು ಅದಕ್ಕೆ. ನಾವು ಇದ್ರೆ ನಮ್ಮ ಕೈಲಿ ಎಷ್ಟಾಗುತ್ತಲ್ಲ ಅದಕ್ಕೆ ನಾವು ನೀರನ್ನು ಒದಗಿಸೋದು. ಓಕೆ, ಟ್ರಿಬ್ಯೂಟ್ ಅಂದರೆ ನನ್ನ ಕೈಲಿ ಎಷ್ಟಾಗುತ್ತೆ ದುಡ್ಡಿದ್ರೆ ದುಡ್ಡಿದ್ರೆ ಟ್ರಿಬ್ಯೂಟ್ ಮಾಡೀನಿ ಅಂತಂದಂಗೆ. ನೀರು ಟ್ರಿಬ್ಯೂಟ್ ಕೊಡ್ತಿದ್ದೀನಿ ಅಂದರೆ ನೀರನ್ನೇ ಟ್ರಿಬ್ಯೂಟ್ ಕೊಡ್ತಾ ಇದ್ದೀನಿ, ನೀರನ್ನು ದಾನ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದನ್ನು ಹೇಳ್ಬೋದು. ಸೊ ತವಾರಿವರು ಯಾವ ನದಿಯ ಉಪನದಿ? ಕನ್ನಡದಲ್ಲಿ ಹೇಳೋದಾದರೆ, ಸ್ವಚ್ಛವಾಗಿ ಹೇಳೋದಾದರೆ, ಹೀಗೆ ನರ್ಮದಾ ನಿವಾ ಅಂತ ಹಿಂಗೆ ಹರ್ಕೋತು ಅರಬ್ಬಿ ಸಮುದ್ರಕ್ಕೆ ಇದ್ರೆ ಹೋಗ್ತಿರ್ತದೆ. ಸೊ ಅಲ್ಲಿ ಮಧ್ಯದಲ್ಲಿ ಬಂದು ಹಿಂಗೆ ಒಂದು ನದಿ ಸೇರ್ತದೆ. ಆ ನದಿ ಹೆಸರೇ ನಿಮಗೆ ತವಾ ಅಂತ ಬರುತ್ತೆ. ಓಕೆ, ತವಾ ಅಂತ ಬರುತ್ತೆ. ಈ ನದಿ ಯಾವುದು? ನರ್ಮದಾ ನದಿ. ಓಕೆ, ಯಾವುದು? ನರ್ಮದಾ ನದಿ. ಪಶ್ಚಿಮಕ್ಕೆ ಹರಿಯತಕ್ಕಂತಹ ಅತಿ ಉದ್ದವಾದ ನದಿ ಯಾವುದಂದ್ರೆ ನರ್ಮದಾ. ಹಾಗೆ ಪಶ್ಚಿಮಕ್ಕೆ ಹರಿಯತಕ್ಕಂತಹ ಎರಡನೇ ಅತಿ ಉದ್ದವಾದ ನದಿ ಯಾವುದಂದ್ರೆ ತಾಪತಿ. ಅದಾನಂತರ ದಕ್ಷಿಣ ಭಾರತದಲ್ಲಿ ಹರಿಯತಕ್ಕಂತಹ ಅತಿ ಉದ್ದವಾದ ನದಿ ಯಾವುದಂದ್ರೆ ಗೋದಾವರಿ. ಭಾರತದಲ್ಲಿ ಹರಿಯತಕ್ಕಂತಹ ಅತಿ ಉದ್ದವಾದ ನದಿ ಯಾವುದು ಅಂದ್ರೆ ನಿಮಗೆ ಗಂಗಾ ಬರುತ್ತೆ. ಓಕೆ, ಯಾವುದು? ಗಂಗಾ ಬರುತ್ತೆ. ಭಾರತದಲ್ಲಿ ಹರಿಯತಕ್ಕಂತಹ ಅತಿ ಉದ್ದವಾದ ನದಿ ಅಂದ್ರೆ ಗಂಗಾ. ಬಟ್ ದಕ್ಷಿಣ ಭಾರತದಲ್ಲಿ ಅಂತ ಕೇಳಿದ್ರೆ, ಪೆನಿಸುಲಾರ್ ಪ್ಲೇಟೋದಲ್ಲಿ ಅಲ್ಲಿ ಕೇಳಿದ್ರೆ ನಿಮಗೆ ಗೋದಾವರಿ ಬರುತ್ತೆ. ಬಟ್ ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅಂತ ಕೇಳಿದ್ರೆ ನಿಮಗೆ ಯಾವುದು? ನರ್ಮದಾ ಇದ್ರೆ ಬರುತ್ತೆ. ಸೆಕೆಂಡು ತಾಪ್ತಿ ಬರುತ್ತೆ. ಸರಿನಾ? ಅದಾದ ನಂತರ ದಕ್ಷಿಣ ಭಾರತದಲ್ಲಿ ಅತಿ ಉದ್ದವಾಗಿ ಹರಿತಕ್ಕಂಥ ಎರಡನೇ ನದಿ ಅಂತ ಏನಾದರೂ ಕೇಳಿದ್ರೆ ನಿಮಗೆ, ನಾನು ಪಶ್ಚಿಮ ಕೇಳ್ತಾ ಇಲ್ಲ, ಜಸ್ಟ್ ದಕ್ಷಿಣ ಭಾರತ ಹೇಳ್ತಾ ಇದ್ದೀನಿ. ಸೊ ಮೊದಲನೇದು ಗೋದಾವರಿ,
ಸೆಕೆಂಡು ಕೃಷ್ಣ ಬರುತ್ತೆ. ಓಕೆ, ಕೃಷ್ಣ ಬರುತ್ತೆ. ಎರಡು ಕೂಡ ನೆನ್ಪಿಟ್ಕೊಳ್ಳಿ. ಕೃಷ್ಣ ಎಷ್ಟು ಉದ್ದ ಹರಿಯುತ್ತೆ ಅಂದರೆ 1400 ಕಿಲೋಮೀಟರ್ ಇರ್ತದೆ. ಓಕೆ, 1400. ಬೇರೆ ಬರೋ ಬುಕ್ಕಲ್ಲಿ ನಿಮಗೆ ಸ್ವಲ್ಪ ಆಸ್ಪಾಸ್ ಕೊಟ್ಟಿರ್ತಾನೆ. 1395 ಕೊಟ್ಟಿರ್ಬೋದು ನಿಮಗೆ, ಇಲ್ಲ 1420 ಕೊಟ್ಟಿರ್ಬೋದು, 1410 ಕೊಟ್ಟಿರ್ಬೋದು. ಬಟ್ 1400 ಅನ್ನುವ ನಂಬರ್ ಇದ್ರೆ ಎಕ್ಸಾಕ್ಟ್ ನಂಬರ್ ನೆನಪಿಟ್ಕೊಳ್ಳಿ. ಇದು ಎಲ್ಲಿ ಹುಡ್ತದೆ ಅಂದರೆ ಮಹಾಬಲೇಶ್ವರದಲ್ಲಿ ಹುಡ್ತದೆ. ಬಬಲೇಶ್ವರ ಅಲ್ಲ, ಬಿಜಾಪುರ ಜಿಲ್ಲೆಯ ಒಂದು ತಾಲೂಕು. ಬಬಲೇಶ್ವರ ಅಲ್ಲ, ಮಹಾಬಲೇಶ್ವರ. ಓಕೆ, ಈ ಮಹಾಬಲೇಶ್ವರ ಅನ್ನುವ ಊರಲ್ಲಿ ಹುಡ್ತದೆ. ಈ ಮಹಾಬಲೇಶ್ವರ ಎಲ್ಲಿ ಕಂಡು ಅಂದರೆ ಮಹಾರಾಷ್ಟ್ರದಲ್ಲಿ ಕಂಡು ಬರುತ್ತೆ. ಸೊ ಈ ಕೃಷ್ಣ ನದಿಯಲ್ಲಿ ಹುಟ್ಕೋತದೆ, ಮಹಾರಾಷ್ಟ್ರದಲ್ಲಿ ಹುಟ್ಕೋತದೆ. ಈ ಗೋದಾವರಿ ಇದು ನಾಸಿಕಲ್ಲಿ ಹುಟ್ಟುತ್ತದೆ. ನಾಸಿಕ್ನ ತ್ರಯಂಬಕೇಶ್ವರಂ. ಓಕೆ, ಆ ನಾಸಿಕ್ನ ತ್ರಯಂಬಕೇಶ್ವರದಲ್ಲಿ ಹುಟ್ಟೋದು ಯಾವುದು ಅಂದರೆ ಗೋದಾವರಿ ನದಿ. ಎರಡು ನದಿಗಳು ಕೂಡ ನಿಮಗೆ ಎಲ್ಲಿ ಹುಡ್ತವೆ ಅಂದರೆ ಮಹಾರಾಷ್ಟ್ರದಲ್ಲಿ ಹುಡ್ತವೆ. ಎರಡು ಕೂಡ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಇದಾವೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಟೈಪ್ ಆಫ್ ಫಾಸಿಲ್ ಹ್ಯಾವ್ ದ ಸೇಮ್ ಎಂಬ್ರಾಯೋನಿಕ್ ಒರಿಜಿನ್ ಬಟ್ ಡಿಫ್ರೆಂಟ್ ಫಂಕ್ಷನ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಯಾವುದು ಎಂಬ್ರಾಯೋನಿಕ್ ಒರಿಜಿನ್ ಇದೆ ಬಟ್ ಇದ್ರೆ ಡಿಫ್ರೆಂಟ್ ಫಂಕ್ಷನ್ ಮಾಡ್ತದೆ, ಯಾವ ಫಾಸಿಲ್ ಅಂತ ಕೇಳಿದ್ದಾನೆ. ಸೊ ಸೆಮಿ ಡೆವಲಪ್ಡ್ ಫಾಸಿಲ್ಸು, ಮತ್ತು ಡೆಕೋರೇಟೆಡ್ ಫಾಸಿಲ್ಸು, ಮತ್ತು ಹೆಟ್ರೋಜಿನಿಯಸ್ ಫಾಸಿಲ್ಸು, ಮತ್ತು ಸಿಮಿಲರ್ ಫಾಸಿಲ್ಸು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಡೆಕೋರೇಟೆಡ್ ಫಾಸಿಲ್ಸ್ ಆಗುತ್ತೆ. ಓಕೆ, ಡೆಕೋರೇಟೆಡ್ ಫಾಸಿಲ್ಸ್ ಏನಿದೆ ಅಲ್ವಾ, ಇದು ಡಿಫ್ರೆಂಟ್ ಫಂಕ್ಷನ್ ಹೊಂದಿರುತ್ತೆ ಬಟ್ ಎಂಬ್ರಾಯೋನಿಕ್ ಒರಿಜಿನ್ ಕೂಡ ಹೊಂದಿರುತ್ತೆ. ಯಾವುದು ಅಂತಂದರೆ ಡೆಕೋರೇಟೆಡ್ ಫಾಸಿಲ್ಸು. ಓಕೆ, ಡೆಕೋರೇಟೆಡ್ ಫಾಸಿಲ್ಸು ಇದು ಕೂಡ ನಿಮ್ಗೆ ನೆನ್ಪಿಟ್ಕೊಳ್ಳಿ. ಸೊ ಹಾಗೆ ಟಿಕ್ ಮಾಡ್ತಿದ್ದೀರಲ್ವಾ, ಎಷ್ಟು ನಿಮ್ಮ ಮಾರ್ಕ್ಸ್ ಬರ್ತಿದೆ ಅಂತ ಅದನ್ನ ಮಾಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ದ ಸೆಕೆಂಡ್ ಆಂಗ್ಲೋ ಮೈಸೂರು ವಾರ್ ಎಂಡೆಡ್ ವಿತ್ ವಿಚ್ ಟ್ರೀಟಿ ಅಂತ ಕೊಟ್ಟಿದ್ದಾನೆ. ಸೊ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದ್ದಾನೆ. ಮಂಗಳೂರು ಅಕಾರ್ಡ್ ಅಂತ ಕೊಟ್ಟಿದ್ದಾನೆ, ಮೈಸೂರು ಅಗ್ರಿಮೆಂಟು, ಮತ್ತು ಮದ್ರಾಸ್ ಅಗ್ರಿಮೆಂಟು, ಮತ್ತು ಇನ್ನೊಂದು ಸಾಲಬಾಯಿ ಅಗ್ರಿಮೆಂಟ್ ಅಂತ ಕೊಟ್ಟಿದ್ದಾನೆ. ಸೊ ಎಷ್ಟು ಆಂಗ್ಲೋ ಮೈಸೂರು ವಾರ್ಗಳು ನಡೆದಿದ್ದಾವೆ ಅಂದರೆ ಟೋಟಲ್ 4 ಆಂಗ್ಲೋ ಮೈಸೂರು ವಾರ್ಗಳು ನಡೆದಿದ್ದಾವೆ. ಸರಿನಾ? ಸೊ 4 ಆಂಗ್ಲೋ ಮೈಸೂರು ವಾರ್ಗಳು ನಡೆದಿದ್ದಾವೆ. ಸೊ ಈ ಥರ ನೆನ್ಪಿಟ್ಕೊಳ್ಳಿ, ಯಾವುದು MMS ಅಂತ. MMS. ಓಕೆ, MMS ಮೆಸೇಜ್ಗಳಿದ್ರಲ್ವಾ, ಮಲ್ಟಿಮೀಡಿಯಾ ಮೆಸೇಜ್ ಅಂತ ಬರುತ್ತೆ ಗೊತ್ತಾ ನಿಮಗೆ. SMS ಕಳಿಸ್ತೀರಾ, ಹಾಗೆ MMS ಕೂಡ ಕಳಿಸ್ತಿದ್ರಿ ಹಳೆ ಮೊಬೈಲಲ್ಲೆಲ್ಲ. ಓಕೆ, ಕೀಪ್ಯಾಡ್ ಮೊಬೈಲ್ ಇವಾಗಲೂ ಇದ್ದವ್ರಿಗೆ ಗೊತ್ತಿರುತ್ತೆ ಇದು MMS ಏನಂದರೆ. ಸೊ ಈ MMS ಅಂತ ನೆನ್ಪಿಟ್ಕೊಳ್ಳಿ. ಇದು MMS ಅಂದರೆ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಎದರಿಂದ ಮುಕ್ತಾಯವಾಯಿತು ಅಂತ ಕೇಳಿದ್ರೆ ಮದ್ರಾಸ್ದಿಂದ. ಓಕೆ, ಮದ್ರಾಸ್ ಒಪ್ಪಂದದಿಂದ ಮೊದಲನೇ ಆಂಗ್ಲೋ ಮೈಸೂರು ವಾರು ಮುಕ್ತಾಯ ಆಗುತ್ತೆ. ಎರಡನೇದು ಮಂಗಳೂರು ಒಪ್ಪಂದದಿಂದ. ಓಕೆ, ಎರಡನೇದು ಮಂಗಳೂರು ಒಪ್ಪಂದದಿಂದ. ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದದಿಂದ. ಸರ್ 4 ನಡೆದಿದೆ ಅಂತ ಹೇಳಿದ್ರಿ, 4ನೇದರಲ್ಲಿ ಟಿಪ್ಪು ಸುಲ್ತಾನೇ ಇರಲಿಲ್ಲ. ಓಕೆ, ಟಿಪ್ಪು ಸುಲ್ತಾನ್ ಡೆತ್ ಆಗಿದ್ದ. ಓಕೆ, ಸೊ ಟಿಪ್ಪು ಸುಲ್ತಾನ್ ಯಾವ ದಿನ ಡೆತ್ ಆಗಿದ್ದ ಅಂತ ಕೇಳಿದ್ದಾರೆ. ಮೇ 4. ಓಕೆ, ಮೇ 4 1799 ಡೆತ್ ಆಗ್ತಾನೆ. ಯಾರು? ಟಿಪ್ಪು ಸುಲ್ತಾನು. ಓಕೆ, ಟಿಪ್ಪು ಸುಲ್ತಾನ್ ಯಾರ ಮಗ? ಹೈದರಾಲಿಯ ಮಗ. ಹಾಗೆ ನಿಮಗೆ ಕೇಳಬಹುದು, ದಕ್ಷಿಣ ಭಾರತದ ಅಥವಾ ಕರ್ನಾಟಕ ಹಿಸ್ಟ್ರಿಯಲ್ಲಿ ಯಾವ ಒಬ್ಬ ಅನಕ್ಷರಸ್ಥ ದೊರೆ ರಾಜ್ಯವನ್ನು ಆಳಿದ ಅಂತ ಕೇಳಬಹುದು. ಹೈದರಾಲಿ ಒಬ್ಬ ಅನಕ್ಷರಸ್ಥ ದೊರೆ. ಸಾಲಿ ಕಲ್ತಿಲ್ಲ. ಓಕೆ, ಸಾಲಿಗೆ ಹೋಗಿಲ್ಲ, ಕಲ್ತಿಲ್ಲ, ಏನೂ ಇಲ್ಲ. ಆದರೂ ಸ್ವಲ್ಪ ಇದ್ರೆ ತಲೆ ಚಲೋ ಇತ್ತು, ಆದರೂ ಇದ್ರ ಏನೋ ಕೆಟ್ಟ ಬುದ್ಧಿ ಇತ್ತು. ಯಾಕಂದರೆ 5ನೇ ಮದಕರಿ ನಾಯಕ ಇದ್ರೇನೋ ಮೋಸದಿಂದ ಸೋಲಿಸಿದವನು ಯಾರು ಅಂದರೆ ಇದೇ ಹೈದರಾಲಿ. ಓಕೆ, ದೇಶವೀರ ಅಂತ ಹೇಳೋದಕ್ಕೇನು ಆಗೋದಿಲ್ಲ, ಯಾಕಂದರೆ ಮೋಸದಿಂದ ಸೋಲಿಸೋರಿಗೆ ಹೇಗೆ ಹೇಳೋಕ್ಕಾಗತ್ತೆ ಅಲ್ವಾ? ಸೊ ಆಗಲ್ಲ. ಸೊ ಇದು ಹೈದರಾಲಿ ಯಾರು? ಕರ್ನಾಟಕದ ಇತಿಹಾಸದಲ್ಲಿ ಅನಕ್ಷರಸ್ಥ ದೊರೆ ಯಾರು ಅಂದರೆ ನಿಮಗೆ ಹೈದರಾಲಿ ಕಂಡು ಬರ್ತದೆ. ಹಾಗೆ ಭಾರತದ ಇತಿಹಾಸದಲ್ಲಿ ಯಾರು ಒಬ್ಬರು ಅನಕ್ಷರಸ್ಥ ದೊರೆ ಇದ್ದಾರೆ ಅಂತ ಕೇಳಿದ್ರೆ ಏಕೈಕ ಅಕ್ಬರ್. ಓಕೆ, ಯಾರು? ಅಕ್ಬರ್. ಈ ಅಕ್ಬರ್ ಏನಿದ್ದಾರಲ್ವಾ, ಸೊ ಹುಮಾಯೂನ್ಗೆ ಶೇರ್ ಶಾ ಸೂರಿ ಸೋಲಿಸಿ ಓಡಿಸಿಬಿಟ್ಟಿರ್ತಾನೆ ಮರುಭೂಮಿಗೆ. ಸೊ ಅಲ್ಲಿ ಮರುಭೂಮಿ ಒಳಗೆ ಅಲ್ಲಿ ಸುಮ್ಮನೆ ಉಳ್ಳಾಡ್ಕೋತ ಆಟಾಡ್ಕೋತಿದ್ದವ್ರು ಯಾರು ಅಂದರೆ ಅಕ್ಬರ್. ಅದಾನಂತರ ಬಟ್ ಬುದ್ಧಿ ಭಾಳ ಇರ್ತದೆ. ಓಕೆ, ಬುದ್ಧಿ ಭಾಳ ಇರ್ತದೆ. ಮುಂದೆ ರಾಜ ಆದಂದ್ರೆ ಬುದ್ಧಿ ಇನ್ನೂ ಜಾಸ್ತಿ ಬರ್ತದೆ. ಅದಾನಂತರ ಶೌರ್ಯ, ಧೈರ್ಯ ಎಲ್ಲ ಇರ್ತದೆ. ಬಟ್ ಆದರೆ ಇವರು ಸಾಲಿ ಕಲ್ತಿಲ್ಲ. ಯಾರು? ಅಕ್ಬರ್ ಸಾಲಿ ಕಲ್ತಿಲ್ಲ. ಓಕೆ, ಅನಕ್ಷರಸ್ಥ ದೊರೆ ಯಾರಾದರೂ ಕೇಳಿದ್ರೆ ನಿಮಗೆ ಅಕ್ಬರ್ ಅಂತ ಹೇಳಿ. ಅಕ್ಬರು ನಿಮಗೆ ಭಾರತ ಇತಿಹಾಸದಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಹೈದರಾಲಿ ಇಬ್ಬರೇ ನಿಮಗೆ ಸಾಲಿ ಕಲೀಲಿದ್ದೇ ಇರೋರು ಸಿಗ್ತಾರೆ. ಸರಿ, ಟಿಪ್ಪು ಸುಲ್ತಾನ್ಗಿದ್ರೆ ಕಲಿಸಿದ್ದ ಅವರಪ್ಪ ಯಾರು ಅಂದರೆ ಹೈದರಾಲಿ. ಈ ಟಿಪ್ಪು ಸುಲ್ತಾನ್ ಎಲ್ಲಿ ಹುಟ್ಟಿದ್ರು? ಏರ್ಪೋರ್ಟ್ ಏರಿಯಾ, ಬೆಂಗಳೂರಲ್ಲಿ ಇರೋ ಏರ್ಪೋರ್ಟ್ ಏರಿಯಾ ಯಾವ್ದು ಹೇಳ್ಬೋದಾ? ದೇವನಹಳ್ಳಿ. ಓಕೆ, ದೇವನಹಳ್ಳಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರು ಅಂದರೆ ಟಿಪ್ಪು ಸುಲ್ತಾನ. ಸರಿನಾ? ಸೊ ಇದು ನೆನಪಿರ್ರಿ ನಿಮಗೆ. ಅದಾಂದ್ರೆ ಬೂದಿಕೋಟೆಯಲ್ಲಿ ಹುಟ್ಟಿದವರು ಯಾರು ಅಂದರೆ ನಿಮಗೆ ಹೈದರಾಲಿ. ಕೇಳ್ತಾನೆ ಎಲ್ಲೆಲ್ಲಿ ಹುಟ್ಟಿದ್ರು ಅವರು ಅಂತ. ನಮ್ಮದೇ ನೆನಪಿಲ್ಲ, ಅವ್ರದ್ದಲ್ಲಿ ನೆನಪಿಟ್ಕೊಳ್ಳೋಣ ಅಂತೀರಾ? ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಓಕೆ, ಏನಂದರೆ ವೆನ್ ವಾಸ್ ದ MP ಲ್ಯಾಡ್ ಸ್ಕೀಮ್ ಸ್ಟಾರ್ಟೆಡ್ ಅಂತ ಕೊಟ್ಟಿದ್ದಾನೆ. MP ಲ್ಯಾಡ್ ಸ್ಕೀಮ್ ಏನಿದೆ ಅಲ್ವಾ, ಸೊ ಇದನ್ನು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿದ್ದಾನೆ. MP ಲ್ಯಾಡ್ ಸ್ಕೀಮ್ ಯಾವಾಗ ಬರುತ್ತೆ ಅಂದರೆ 1993 ಮತ್ತು 94 ಸಮಯದಲ್ಲಿ ಬರ್ತದೆ. ಸೊ ಪ್ರಶ್ನೆನ ಹೀಗೆ ಕೊಟ್ಟಿದ್ದ ಅಂತಂದರೆ 93 ಕೊಟ್ಟಿದ್ದ, 94 ಕೊಟ್ಟಿದ್ದ ಅಂದರೆ 93 ಕಣ್ಣು ಮುಚ್ಕೊಂಡು ಹಾಕಬೇಕು. ಯಾಕಂದರೆ ಆ ಸಮಯದಲ್ಲಿ, ಆ ಟೆನ್ಯೂರಲ್ಲಿ, ಆ ಆರ್ಥಿಕ ವರ್ಷದಲ್ಲಿ ಬಂದಿರ್ತದೆ. ಇವಾಗ ನೋಡಿ, ರೀಸೆಂಟಾಗಿ ಬಜೆಟ್ ಆಯಿತು. ಓಕೆ, ಯಾವಾಗ? ಫೆಬ್ರವರಿ 1ನಲ್ಲಿ ಬಜೆಟ್ ಆಯಿತು. ಯಾವ ಬಜೆಟ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ? ಸರಿ, 2025-26 ಬಜೆಟ್. ಯಾಕೆ ಗುರು 25-26 ಅಂತ ಹೇಳ್ತೀಯಾ? ಸರ್, ಆರ್ಥಿಕ ವರ್ಷ ಏನಿದೆ ಅಂದರೆ ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗಿ ಮಾರ್ಚ್ 31ಕ್ಕೆ ಎಂಡ್ ಆಗುತ್ತೆ ಸರ್. ಸೊ ಅದಕ್ಕೆ ಮಾರ್ಚ್ 31ರವರೆಗೂ 2026 ಮಾರ್ಚ್ 31ರವರೆಗೂ ಆರ್ಥಿಕ ವರ್ಷ ಇರುತ್ತೆ. ಸೊ ಅದಕ್ಕೆ ಹಾಗೆ ಹೇಳಬೇಕಾಗುತ್ತೆ 25-26 ಅಂತ ಹೇಳ್ತೀವಿ ಅಂತ ಹೇಳ್ತೀರಾ. ಸೊ ಹಾಗೆ ಇದು ಕೂಡ ಆ ಆರ್ಥಿಕ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದಾಗಿದ್ದರಿಂದ, ಬಟ್ ಯಾವಾಗ ಮಂಡಿಸಿದ್ರು ಬಜೆಟ್ ಅಂತ ಕೇಳಿದ್ರೆ ಏನಂತ ಹೇಳ್ತೀರಾ?
2025 ಫೆಬ್ರವರಿ 1 ಅಂತ ಹೇಳ್ತೀರಲ್ವಾ. ಸೊ ಹೀಗೇನಾದರೂ ಕೊಟ್ಟರೆ ಏನು 2026 ಅಂತ ಹೇಳ್ತೀರಾ, 2026 ಫೆಬ್ರವರಿ 1 ಅಂತ ಹೇಳ್ತೀರಾ, ಹೇಳಲ್ಲ ಅಲ್ವಾ. ಸೊ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ 1993 ಆಗುತ್ತೆ. 1993ರಲ್ಲಿ ನಿಮಗೆ MP-LAD ಸ್ಕೀಮು ಸ್ಟಾರ್ಟ್ ಆಗುತ್ತೆ. ಓಕೆ, MP-LAD ಸ್ಕೀಮ್ ಸ್ಟಾರ್ಟ್ ಆಗಿದೆ ಯಾವಾಗ ಅಂದರೆ 1993. ನಿಮಗೆ SSC GDನಲ್ಲಿ ಪ್ರಶ್ನೆ ಇದು ರಿಪೀಟ್ ಆಗಿತ್ತು, SSC MTS ಅಲ್ಲಿ ಈ ಪ್ರಶ್ನೆ ರಿಪೀಟ್ ಮಾಡಿದ್ದಾನೆ. ಹಾಗೆ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮಲ್ಲೂ ಕೂಡ ಒಂದೆರಡು ಸರಿ ಈ ಪ್ರಶ್ನೆಯನ್ನು ಕೇಳಿದ್ದಾನೆ. ಸರಿಯಾ, ಸೊ ಇದು ಕೂಡ ನೋಡ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವೇರ್ ವಾಸ್ ದ ಕುಕ್ ಸ್ಟ್ರೀಟ್. ಓಕೆ, ಯಾವುದು ಕುಕ್ ಸ್ಟ್ರೀಟ್, ಕೋಕ್ ಸ್ಟ್ರೀಟ್ ಅಲ್ಲ, ಕುಕ್ ಸ್ಟ್ರೀಟ್. ಕುಕ್ ಅಡಿಗೆ ಮಾಡ್ತಿರಲ್ವಾ, ಆ ಕುಕ್ ಸ್ಟ್ರೀಟ್ ಎಲ್ಲಿ ಕಂಡು ಬರುತ್ತೆ ಅಂತ ಕೇಳಿದಾನೆ. ರಷ್ಯಾದಲ್ಲಿ, ರಷ್ಯಾ ಮತ್ತು ಅಮೆರಿಕದ ಮಧ್ಯೆ ಯಾವ್ದು ಬರುತ್ತೆ ಅಂದರೆ ಬೇರಿಂಗ್ ಸ್ಟ್ರೀಟ್ ಕಂಡು ಬರುತ್ತೆ. ಯಾವುದು ಬೇರಿಂಗ್ ಸ್ಟ್ರೀಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನಿಮಗೆ ರಷ್ಯಾ ಮತ್ತು ಅಮೆರಿಕದ ಮಧ್ಯಭಾಗದಲ್ಲಿ ಕಂಡು ಬರುತ್ತೆ. ಅಥವಾ ನೀವು ಏಷ್ಯಾ ಮತ್ತು ಉತ್ತರ ಅಮೆರಿಕದ ಮಧ್ಯಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಲಸಂಧಿ ಯಾವುದು ಅಂತ ಕೇಳಿದ್ರು ಕೂಡ ಅದೇ ಹೇಳ್ಬೋದು ನೀವು, ಯಾವುದು ಬೇರಿಂಗ್ ಸ್ಟ್ರೀಟ್. ಓಕೆ, ಯಾವುದು ಬೇರಿಂಗ್ ಸ್ಟ್ರೀಟ್ ಅಂತಲೇ ಹೇಳ್ಬೋದು. ಅದಾದ ನಂತರ ರಷ್ಯಾ ಮತ್ತು ಅಲಾಸ್ಕಾದ ಮಧ್ಯೆ ಅಂತ ಕೇಳಿದ್ರು ಕೂಡ ಯಾವುದು ಬೇರಿಂಗ್ ಸ್ಟ್ರೀಟ್ ಅಂತಲೇ ಹೇಳಬೇಕಾಗುತ್ತೆ. ಸರಿನಾ, ಇದು ನೆನಪಿರಲಿ ನಿಮಗೆ. ಹಾಗೆ ಈ ಕುಕ್ ಸ್ಟ್ರೀಟ್ ಎಲ್ಲಿ ಕಂಡು ಬರುತ್ತೆ ಅಂದರೆ ನ್ಯೂಜಿಲೆಂಡ್ದಲ್ಲಿ ಕಂಡು ಬರುತ್ತೆ. ನ್ಯೂಜಿಲೆಂಡ್ದ ಹುಲಿ ಯಾರು? ಕೇನ್ ವಿಲಿಯಮ್ಸನ್, ಕನೆಮಾಮ. ಓಕೆ, ಸೊ ರೀಸೆಂಟಾಗಿ ಆಡ್ತಿದ್ದಾರಲ್ವಾ, ಚೆನ್ನಾಗಿ ಆಡ್ತಿದ್ದಾರೆ ನೋಡಿ. ಓಕೆ, ಸೊ ಅವ್ರು ಯಾರು ಅಂದರೆ ನ್ಯೂಜಿಲೆಂಡ್ದವರು. ಅದಾದ ನಂತರ ಮಾರ್ಟಿನ್ ಗುಪ್ತಿಲ್ ಅಂತ ಕೇಳ್ತಾನೆ. ಯಾರು? ಮಾರ್ಟಿನ್ ಗುಪ್ತಿಲ್ ಯಾರ್ರೀ ಅಂತ ಕೇಳ್ತಾನೆ. ಸೊ ಮಾರ್ಟಿನ್ ಗುಪ್ತಿಲ್ ಯಾರು ಅಂದರೆ ಇವರೊಬ್ಬ ಕ್ರಿಕೆಟ್ನ ಆಟಗಾರ. ಯಾವ ದೇಶದ ಆಟಗಾರರು ಅಂತ ಕೇಳಿದ್ರೆ ನ್ಯೂಜಿಲೆಂಡ್ ಆಟಗಾರ. ಯಾಕೆ ಇವರು ನ್ಯೂಸಲ್ಲಿದ್ದಾರೆ ಅಂದರೆ ಇವರು ರೀಸೆಂಟಾಗಿ ರಿಟೈರ್ಮೆಂಟ್ ತೊಗೊಂಡಿದ್ದಾರೆ. ಯಾರು? ಮಾರ್ಟಿನ್ ಗುಪ್ತಿಲ್ ಅವರು. ಅದಕ್ಕೆ ಇವರು ನ್ಯೂಸಲ್ಲಿದ್ದಾರೆ, ಕೇಳಬಹುದು. ಓಕೆ, ಮಸ್ತ್ ಸಿಕ್ಸ್ ಎಲ್ಲ ಹೊಡಿತಾರೆ ಇವರೆಲ್ಲ. ಓಕೆ, ಯಾರು? ಮಾರ್ಟಿನ್ ಗುಪ್ತಿಲ್ ಅವರು. ಅದಾದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ರೆಡ್ಯೂಸ್ಡ್ ದ ವೋಟಿಂಗ್ ವೇಜ್ ಟು 18 ಇಯರ್ಸ್ ಅಂತ ಕೇಳಿದ್ದಾನೆ. ಅಂದರೆ ಮೊದಲು ನಮ್ಮ ವೋಟ್ ಇವಾಗ ವೋಟ್ ಎಷ್ಟಕ್ಕೆ ಹಾಕ್ತೀರಿ? PUC ಮುಗಿತಂದ್ರೆ ವೋಟ್ ಹಾಕ್ಬಿಡ್ತಾರೆ. ಇವಾಗ PUC ಮುಗಿತಾ, ಯಾಕೆ 18 ವರ್ಷ ಆಗ್ತದೆ, ಹೋಗಿದ್ರು ವೋಟ್ ಹಾಕ್ಬಿಡೋದು ಯಾರಿಗಾರ ಒಬ್ಬರಿಗೆ. ಓಕೆ, ಬಟ್ ವೋಟ್ ಹಾಕೋಕ್ಕಿಂತ ಮುಂಚೆ ನಿಮ್ಮ ಒಂದು ವೋಟ್ ಇದ್ರೇನು ದೇಶ ಹೆಂಗಿರಬೇಕು ಅಂತ ಡಿಸೈಡ್ ಮಾಡ್ತಾರೆ. ಚೆನ್ನಾಗಿರೋರನ್ನ ವೋಟ್ ಹಾಕಿ. ಓಕೆ, ಸೊ ನಿಮಗೆ ಅವ್ರು ಎಷ್ಟು ಬೇಕಾದ ಅವರು ಒಳ್ಳೆಯವರಿದ್ದರೆ ಹಾಕಿ, ಒಳ್ಳೆಯವರಿಲ್ಲ ಅಂದರೆ ಏನು ಲಾಸ್ಟ್ ನೋಟ್ ಆಪ್ಷನ್ ಇರುತ್ತೆ, ಹಾಕಿ ಬಂದುಬಿಡಿ. ಓಕೆ, ಸೊ ನನ್ನ ಅಭಿಪ್ರಾಯ, ನಿಮ್ಗೆ ಅನಿಸಿದ್ರೆ ನೀವೇನಾದರೂ ಮಾಡ್ಕೊಳ್ಳಿ, ಬಟ್ ಹೇಳ್ತಾ ಇದ್ದೀನಿ. ಓಕೆ, ಸೊ ಯಾಕಂದರೆ ನೀವು ಕೂಡ ಮುಂದೆ ಒಬ್ಬ ಆಫೀಸರ್ ಆಗೋರು. ಸೊ ಅದಕ್ಕೆ ಚೆನ್ನಾಗಿರೋ ವ್ಯಕ್ತಿಗೆ ಹಾಕಿ. ಪಕ್ಷಕ್ಕಂತ ನಾನು ಯಾವುದೇ ಪಕ್ಷ ಕೇಳೋದಿಲ್ಲ. ನೀವು ಕಾಂಗ್ರೆಸ್ಗಾದರೂ ಹಾಕಿ, BJPಗಾದರೂ ಹಾಕಿ, ಯಾವನಿಗಾದರೂ ಹಾಕಿ, ಬಟ್ ಪಕ್ಷ ಒಂದು ಒಳ್ಳೆಯ ಪಕ್ಷ ಇರಬೇಕು. ಅದಾದ ನಂತರ ಒಳ್ಳೆ ವ್ಯಕ್ತಿ ಇರಬೇಕು, ಅಂಥವ್ನಿಗೆ ವೋಟ್ ಹಾಕಿ. ಓಕೆ, ಸೊ ಈ PUC ಮುಗಿದ ನಂತರ ಈಗ 18ನೇ ವಯಸ್ಸಿಗೆ ನಿಮಗೆ ಬುದ್ಧಿ ಭಾಳ ಬಂದಂತ ಹೋಗಿ ವೋಟ್ ಹಾಕ್ಲಿಕ್ಕಿದ್ರೆ ಇವಾಗ ನಿಮ್ಗೆ ವೋಟರ್ ID ಕೊಟ್ಟರು. ಬಟ್ ಇದಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಬಂದ ನಂತರ, ಯಾವುದು ಸಂವಿಧಾನ ಬಂದ ನಂತರ 18 ವರ್ಷಕ್ಕೆ ವೋಟ್ ಹಾಕಿ ಕೊಡ್ತಿದ್ರ? ಬುದ್ಧಿ ಅವಾಗೆ ಬಂದಿದ್ದ ತಿಳ್ಕೊಂಡ್ಬಿಡ್ತಿದ್ರ? ನೋವೇ, ಡಿಗ್ರಿ ಮುಗಿಬೇಕಾಗಿತ್ತು. ಅವಾಗ ಡಿಗ್ರಿ ಮುಗಿಬೇಕಿತ್ತಂದ್ರೆ ಏಜ್ ಎಷ್ಟು? 21 ಏಜ್. ಓಕೆ, 21 ಏಜ್ ಇತ್ತು. 21 ಏಜ್ ಇರೋದನ್ನ ಓಟಿಗೆ ಹಾಕಕ್ಕೆ 21 ಏಜ್ ಇತ್ತು. 21 ಏಜ್ ಇರೋದನ್ನ 18 ಏಜ್ನ ಕಡಿಮೆ ಮಾಡಿದ್ರು. ಓಕೆ, ಯಾರು ಕಡಿಮೆ ಮಾಡಿದ್ರು ಕೇಳಬಹುದು ನಿಮಗೆ. ಯಾರು ಕಡಿಮೆ ಮಾಡಿದ್ರು ಅಂತ ಕೇಳಬಹುದು. ಯಾರು ಕಡಿಮೆ ಮಾಡಿದ್ರು ಅಂದರೆ ನಿಮಗೆ ರಾಜೀವ್ ಗಾಂಧಿ ಅವರು ಕಡಿಮೆ ಮಾಡ್ತಾರೆ. ಓಕೆ, ಎಷ್ಟನೇ ತಿದ್ದುಪಡಿಯ ಮುಖಾಂತರ ಅಂತ ಕೇಳಬಹುದು. ಎಷ್ಟನೇ ತಿದ್ದುಪಡಿಯ ಮುಖಾಂತರ ಅಂದರೆ 69ನೇ ತಿದ್ದುಪಡಿ ಮುಖಾಂತರ. ಓಕೆ, ಸಾರಿ 69 ಅಲ್ಲ, 61ನೇ ತಿದ್ದುಪಡಿ. ಓಕೆ, ಕ್ಷಮಿಸಿ, 69ನೇ ತಿದ್ದುಪಡಿ ಅಲ್ಲ, 61ನೇ ತಿದ್ದುಪಡಿ. ಹೇಗೆ ನೆನಪಿಟ್ಕೋಬೇಕು? 21 ಇದು 61. ಓಕೆ, ಹೀಗೆ ನೆನಪಿಟ್ಕೊಳ್ಳಿ. ಓಕೆ, 21 ಇತ್ತು, ಸೊ ಅದು 61 ಇದೆ. ಸೊ ಅದನ್ನು ಎಷ್ಟು ಮಾಡಿದ್ರು ಅಂದರೆ 18 ಮಾಡ್ಕೊಂಡ್ರು. ಓಕೆ, ಸೊ 21ರಿಂದ 18 ಮಾಡಿದವರು ಯಾರು ಅಂದರೆ ರಾಜೀವ್ ಗಾಂಧಿ ಅವರು. ಓಕೆ, ಇದು ಎಷ್ಟರಲ್ಲಿ ಅಂದರೆ 1988ರಲ್ಲಿ ಇದು ಮಾಡಿರ್ತಾರೆ. ಈ ಕಾಯ್ದೆ ಬಂದಿರೋದು 1988ರಲ್ಲಿ, ಬಟ್ ಜಾರಿಗೆ ಬಂದಿರೋದು 1989ರಲ್ಲಿ. ಯಾಕೆ ಸರ್ 89ರಲ್ಲಿ ಜಾರಿಗೆ ಬಂತಂದರೆ 1989ರಲ್ಲಿ ಎಲೆಕ್ಷನ್ ಆಯಿತು. ಸೊ ಅದಕ್ಕೆ ಅವಾಗ ಜಾರಿಗೆ ಬರ್ತದೆ. ಸರಿನಾ, ಇದು ನೆನಪಿಟ್ಕೊಳ್ಳಿ ನಿಮಗೆ. 21ರಿಂದ 18ರವರೆಗೂ ಮೀನ್ಸ್ ಡಿಗ್ರಿ ಆದ ನಂತರ ನೀವು ವೋಟ್ ಹಾಕೋದು ಯಾವುದು PUC ಆದ ನಂತರ ವೋಟ್ ಹಾಕೋಕ್ಕೆ ಯಾವಾಗ ಬಂತು ಅಂತ ಕೇಳಿದ್ರೆ 1989ರಲ್ಲಿ ಬಂತು. ಎಷ್ಟನೇ ತಿದ್ದುಪಡಿ? 61ನೇ ತಿದ್ದುಪಡಿ. ಸರಿನಾ, ಅದಾದ ನಂತರ 69ನೇ ತಿದ್ದುಪಡಿ ಎದಕ್ಕೆ ಸಂಬಂಧಿಸಿದೆ? ದೆಹಲಿ ಏನು ನಮ್ಮ ರಾಷ್ಟ್ರದ ರಾಜಧಾನಿಯಾಗಿ ಮಾಡಿದ್ರಲ್ವಾ. ಸೊ ಆ ತಿದ್ದುಪಡಿ ಯಾವುದು ಅಂದರೆ ನಿಮಗೆ 69ನೇ ತಿದ್ದುಪಡಿ. 42ನೇ ತಿದ್ದುಪಡಿಗೆ ನಾವು ಪ್ರಿಯಾಂಬಲ್ಗೆ ಅಥವಾ ನಮ್ಮ ಭಾರತೀಯ ಸಂವಿಧಾನದ ಪ್ರಸ್ತಾವನೆಗೆ 3 ಪದಗಳನ್ನ ಸೇರಿಸಿದ್ವಿ. ಓಕೆ, 3 ಪದಗಳನ್ನ ಸೇರಿಸ್ತೀವಿ: ಸಮಾಜವಾದಿ, ಐಕ್ಯತೆ ಮತ್ತು ಸಮಗ್ರತೆ ಅನ್ನುವ. ಓಕೆ, ಸಾರಿ ಇಂಗ್ಲೀಷಲ್ಲಿ ಹೇಳ್ತೀನಿ ಕೇಳಿ. ಓಕೆ, ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಅನ್ನೋದು. ಓಕೆ, ಕನ್ನಡದಲ್ಲಿ ಯಾಕೋ ಅದು ಮಿಸ್ಟೇಕ್ ಆಯ್ತು ಅನ್ಸುತ್ತೆ. ಯಾಕೆ ಇಂಟಿಗ್ರಿಟಿ ಮತ್ತು ಸಮಗ್ರತೆ ಅಂದರೆ ಎರಡು ಒಂದೇ ಪದ ಆಗುತ್ತೆ. ಇದೇ ನೆನಪಿಟ್ಕೊಳ್ಳಿ, ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ. ಸೋಷಿಯಲಿಸ್ಟ್, ಸೆಕ್ಯುಲರ್ ಮತ್ತು ಇಂಟಿಗ್ರಿಟಿ ಈ 3 ಪದಗಳನ್ನು ನಿಮಗೆ 42ನೇ ತಿದ್ದುಪಡಿ ಮಾಡಿ ಪ್ರಸ್ತಾವನೆಗೆ ಮೊಟ್ಟ ಮೊದಲ ಬಾರಿಗೆ ಹಾಗೂ ಏಕೈಕ ತಿದ್ದುಪಡಿ ಮಾಡ್ತಾರೆ. ಅದಾನಂತರ ನಿಮಗೆ 4A ಭಾಗ ಹಾಗೆ 14A ಭಾಗವನ್ನು ಸೇರ್ಪಡೆ ಮಾಡ್ತಾರೆ. ಈ 4A ಭಾಗದಲ್ಲಿ ಮೂಲಭೂತ ಕರ್ತವ್ಯಗಳಿದ್ದಾವೆ. ಇದರಲ್ಲಿ ನ್ಯಾಯಾಂಗ ನಿಬಂಧನೆಗಳಿದ್ದಾವೆ 14A ಭಾಗದಲ್ಲಿ. ಸರಿಯಾ, ಸೊ ಇದು ಆದ ನಂತರ ನೆಕ್ಸ್ಟ್ ಏನಂದರೆ DPSPಗೆ
ಪಾಲಿಸಿಗೆ ನಿಮಗೆ 4ನೇ ಭಾಗವಾದಂತಹ ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಟೇಟ್ ಪಾಲಿಸಿಗೆ ನಿಮಗೆ 4 ವಿಧಿಗಳನ್ನು ಸೇರ್ಪಡೆ ಮಾಡ್ತಾರೆ. ಎಷ್ಟು ವಿಧಿಗಳನ್ನ ಸೇರ್ಪಡೆ ಮಾಡಿದ್ರು ಅಂತ ನಿಮ್ಗೆ ಕೇಳಿದಾನೆ. ಸೊ 4 ವಿಧಿಗಳನ್ನ ಸೇರ್ಪಡೆ ಮಾಡ್ತಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಅದಾದ್ರೆ 44ನೇ ತಿದ್ದುಪಡಿ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕಿನಿಂದ ತೆಗೆದು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಿದರು. ಓಕೆ, 31A ವಿಧಿನಲ್ಲಿ ಇರತಕ್ಕಂತಹ ಆಸ್ತಿಯ ಹಕ್ಕನ್ನ 300A ವಿಧಿಯಲ್ಲಿ ಹಾಕಿದ್ರು. ಓಕೆ, ಅಲ್ಲಿ ಹೋಗಿ ಗುಂಬಿಟ್ರು. ಇದಕ್ಕೆ ಯಾವುದಕ್ಕೆ? ಆಸ್ತಿಯ ಹಕ್ಕನ್ನ. ಯಾರು ಅಂದ್ರೆ 1978ರಲ್ಲಿ ಮೊರಾರ್ಜಿ ದೇಸಾಯಿ ಅವರ ಜನತಾ ಸರ್ಕಾರ. ಓಕೆ, ಇದು ನೆನಪಿರಲಿ ನಿಮಗೆ. ಸೊ ಎಷ್ಟು ಮಾರ್ಕ್ಸ್ ಆಯಿತು ಇಲ್ಲಿವರೆಗೂ ನಿಮಗೆ? 24 ಕ್ವಶನ್ ಆಗಿದ್ದಾವೆ. ಓಕೆ, ಎಷ್ಟು ಮಾರ್ಕ್ಸ್ ಆಯಿತು ಹೇಳ್ಬೋದಾ? ಓಕೆ, ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಆಕ್ಟ್ ಫಾರ್ಮ್ಡ್ ಸ್ಟ್ರಕ್ಚರಲ್ ಪಾರ್ಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಓಕೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಭಾರತ ಸಂವಿಧಾನ ಏನಿದೆ ಅಲ್ವಾ, ಸೊ ಅದು ಜಾಸ್ತಿ ಯಾವ ಆಕ್ಟಿಂದ ಎರವಲ್ ಪಡ್ಕೊಂಡಿದ್ದಾವೆ ಅಂತ ಕೇಳೋದಾದ್ರೆ 1935ರ ಭಾರತ ಸರ್ಕಾರ ಕಾಯ್ದೆ ಇದೆ ಅಲ್ವಾ. ಸೊ ಇದು ಒಂದು ನೀಲಿ ನಕ್ಷತ್ರ. ಏನು 1935 ಭಾರತ ಸರ್ಕಾರ ಕಾಯ್ದೆ ಏನಿದೆ ಅಲ್ವಾ ಇದು, ಸೊ ಇದರಿಂದನೇ ಮ್ಯಾಕ್ಸಿಮಮ್ ಒಂದು 70% ಅಂತ ಅನ್ಕೊಳ್ಳಿ. ಓಕೆ, 70 ಯಾಕೆ, ಒಂದು 90% ಅಂತ ಅನ್ಕೊಳ್ಳಿ. 90% ಇದರಿಂದನೇ ಕಾಪಿ ಪೇಸ್ಟ್ ಮಾಡಿ ಇಟ್ಟಿದ್ದಾರೆ ರೀ. ಓಕೆ, 90% ಕಾಪಿ ಪೇಸ್ಟ್ ಮಾಡಿ ಇಟ್ಟಿರೋದು ಎಲ್ಲಿಂದ ಅಂದರೆ ಇದೇ 1935ರ ಭಾರತ ಸರ್ಕಾರಿ ಕಾಯ್ದೆಯಿಂದ. ಓಕೆ, ಸೊ ಇನ್ನೊಂದೇನೆಂದರೆ, ನಮ್ಮ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ನಾವು ಯಾವ ಕಾಯ್ದೆಗೆ ಕರಿತೀವಿ ಅಂತ ಕೇಳಿದ್ರೆ ಬ್ಲೂ ಪ್ರಿಂಟ್ ಅಂತ ಇದಕ್ಕೆ ಕರಿತೀವಿ. ಯಾವುದಕ್ಕೆ? ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1935, ಭಾರತ ಸರ್ಕಾರದ ಕಾಯ್ದೆ 1935ಕ್ಕೆ ನಾವು ಕರಿತೀವಿ. ಏನಂದರೆ ಭಾರತ ಸಂವಿಧಾನದ ನೀಲಿ ನಕ್ಷೆ ಅಂತ ಕರಿತೀವಿ. ಇದು ಕೂಡ ನೀವು ನೆನಪಿರಲಿ, ಇಂಪಾರ್ಟೆಂಟ್ ಇರಲಿ. ಅದಾದ ನಂತರ ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಯಾವ ಕಾಯ್ದೆ ಕರಿತೀವಿ ಅಂತ ಕೇಳ್ತಾನೆ. ಓಕೆ, ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಯಾವ ಕಾಯ್ದೆ ಕರಿತೀವಿ ಅಂದರೆ 1909ರ ಭಾರತ ಸರ್ಕಾರ ಕಾಯ್ದೆಗೆ ನಾವು ಮಿಂಟೋ ಮಾರ್ಲೆ ಕಾಯ್ದೆ ಅಂತ ಕರಿತೀವಿ. ಓಕೆ, ಅದಾದ ನಂತರ ಮೌಂಟ್ ಶೆಮ್ಸ್ಬರ್ಡ್ ಕಾಯ್ದೆ ಅಂತ ಯಾವ್ದು ಕರಿತೀವಿ? 1919ರ ಕಾಯ್ದೆಗೆ ನಾವು ಮೌಂಟ್ ಶೆಮ್ಸ್ಬರ್ಡ್ ಕಾಯ್ದೆ ಅಂತ ಕರಿತೀವಿ. ರೌಲತ್ ಆಕ್ಟ್ ಎಷ್ಟರಲ್ಲಿ ಬಂತು? 1919ರಲ್ಲಿ ರೌಲತ್ ಆಕ್ಟ್ ಬರ್ತದೆ. ಅದಾದ ನಂತರ ನೆಕ್ಸ್ಟ್ ಏನು ಅಂದರೆ, ಈ 1935ರ ಸಮಯದಲ್ಲಿ ವೈಸ್ರಾಯ್ ಯಾರಿದ್ರು ಅಂತ ಕೇಳಬಹುದು. ಲಾರ್ಡ್ ವೆಲ್ಲಿಂಗ್ಟನ್ ಅನ್ನೋನು ವೈಸ್ರಾಯ್ ಇರ್ತಾನೆ. ಈ ವೆಲ್ಲಿಂಗ್ಟನ್ ಆದ ನಂತರ ನಿಮಗೆ ಲಾರ್ಡ್ ಲಿನ್ಲಿತ್ಗೋ ಅನ್ನೋನು ಬರ್ತಾನೆ. ಓಕೆ, ಇದು ಕೂಡ ನಿಮಗೆ ನೆನಪಿರಲಿ. ಅದಾದ ನಂತರ 1858ರ ಭಾರತ ಸರ್ಕಾರ ಕಾಯ್ದೆ. ಓಕೆ, ಬ್ರಿಟಿಷರ ಕಂಪನಿಯಿಂದ ಬ್ರಿಟಿಷ್ ರಾಣಿಗೆ ಅಧಿಕಾರ ಹಸ್ತಾಂತರವಾಗುವ ಕಾಯ್ದೆ ಯಾವುದು ಅಂದರೆ 1858ರ ಕಾಯ್ದೆ. ಓಕೆ, 1858ರ ಘೋಷಣೆ, ನೆನಪಿರಲಿ ಇದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ. ಸೊ 25 ಇದೆ ಅಲ್ವಾ, ಸೊ ಇನ್ನು ನೆಕ್ಸ್ಟ್ 25 ಇದೆ. ಸೊ ಹಾಗೆ ಕಂಟಿನ್ಯೂ 26 ಅಂತಾನೆ ಇದನ್ನ ಮೆನ್ಷನ್ ಮಾಡ್ಕೊಳ್ಳಿ, ಬರ್ಕೊಳ್ಳಿ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವೆನ್ ವಾಸ್ ದ ಸೆಕೆಂಡ್ ರೌಂಡ್ ಟೇಬಲ್ ಮೀಟಿಂಗ್? ಓಕೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಹೆಲ್ಡ್ ಅಂತ ಕೊಟ್ಟಿದ್ದಾನೆ. ಸೊ ಟೋಟಲಿ 3 ದುಂಡು ಮೇಜಿನ ಸಮ್ಮೇಳನ ನಡೆದಿದ್ದಾವೆ. ಎಷ್ಟು? ಒಂದು 30, 31, 32ರಲ್ಲಿ. ಮೀನ್ಸ್ 1930, 1931, 1932ರಲ್ಲಿ. ಈ ಎಷ್ಟನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು ಅಂತ ಕೇಳಿದ್ರೆ, 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಭಾಗವಹಿಸಿತ್ತು. ಕಾಂಗ್ರೆಸ್ ಪರವಾಗಿ ಯಾರು ಭಾಗವಹಿಸಿದ್ರು? ಏನು ಕಾಂಗ್ರೆಸ್ ಎಲ್ಲರೂ ಹೋಗ್ಬಿಟ್ರ ಹೊಡ್ಕೋತಲ್ಲಿ ಲಂಡನ್ಗೆ ಅಂತ ಕೇಳಿದ್ರೆ, ನೋ ವೇ, ಒಬ್ಬರು ಹೋಗಿದ್ರು. ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ಕಾಂಗ್ರೆಸ್ ಪರವಾಗಿ ಭಾಗವಹಿಸಿದ್ರು. 3 ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂತಹ ಭಾರತೀಯರು ಯಾರ್ಯಾರು ಅಂತ ಕೇಳಿದ್ರೆ, ಒಂದು ಇಬ್ಬರು ಹೆಸರು ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಒಬ್ಬರು ಭಾರತೀಯರು ಅಂತಂದ್ರೆ ಒಬ್ರು BR ಅಂಬೇಡ್ಕರ್. ಕರ್ನಾಟಕದವರು ಅಂತ ಕೇಳಿದ್ರೆ ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ಬರ್ತಾರೆ. ಓಕೆ, ಇವರಿಬ್ರು ಕೂಡ ಇಲ್ಲಿ ಭಾಗವಹಿಸಿದ್ರು 3 ದುಂಡು ಮೇಜಿನ ಸಮ್ಮೇಳನಕ್ಕೆ. ಓಕೆ, ಸೊ 3 ದುಂಡು ಮೇಜಿನ ಸಮ್ಮೇಳನ, ಈ 2 ದುಂಡು ಮೇಜಿನ ಸಮ್ಮೇಳನ, ಮೊದಲನೇದು ಮತ್ತೆ 2ನೇ ಸಮ್ಮೇಳನಕ್ಕೆ ಯಾರು ವೈಸ್ರಾಯ್ ಇದ್ರು ಭಾರತದಲ್ಲಿ ಅಂತ ಕೇಳಿದ್ರೆ ಲಾರ್ಡ್ ಇರ್ವಿನ್ ಅನ್ನೋರು. ಓಕೆ, ಯಾರು? ಇರ್ವಿನ್ ಅನ್ನೋರು ವೈಸ್ರಾಯ್ ಇರ್ತಾರೆ. ಹಾಗೆ 3ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ ವೆಲ್ಲಿಂಗ್ಟನ್ ಅನ್ನೋರು ವೈಸ್ರಾಯ್ ಆಗಿರ್ತಾರೆ. ಇದು ಕೂಡ ನಿಮಗೆ ನೆನಪಿರಲಿ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಚ್ ನೋಬೆಲ್ ಗ್ಯಾಸ್ ಇಸ್ ಕಾಲ್ಡ್ ಸ್ಟ್ರೇಂಜರ್ ಗ್ಯಾಸ್ ಅಂತ ಕೇಳಿದಾನೆ. ಓಕೆ, ಆರ್ಗಾನು, ಕ್ಸೆನಾನು, ನಿಯಾನು ಮತ್ತೆ ಕ್ರಿಪ್ಟಾನು. ಓಕೆ, ಸ್ಟ್ರೇಂಜರ್ ಗ್ಯಾಸ್ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ ಕ್ಸೆನಾನ್ಗೆ ಕರಿತೀವಿ. ಜನಾನ್ಗೆ ನಾವು ಏನಂತ ಕರಿತೀವಿ ಅಂದರೆ ಸ್ಟ್ರೇಂಜರ್ ಗ್ಯಾಸ್ ಅಂತ ಕರಿತೀವಿ. ಇವೆಲ್ಲವೂ ಕೂಡ ನೊಬೆಲ್ ಗ್ಯಾಸ್ಗಳೇ. ಸರ್ ನೀವು ಹೇಳ್ಬೋದು ಇದೆಲ್ಲ ಕೂಡ ನೊಬೆಲ್ ಗ್ಯಾಸ್ಗಳೇ. ಹೌದು ಸರ್, ಇವೆಲ್ಲವೂ ಕೂಡ 4 ಕೂಡ ನೊಬೆಲ್ ಗ್ಯಾಸ್ಗಳೇ. ಇದರಲ್ಲಿ ಸ್ಟ್ರೇಂಜರ್ ಗ್ಯಾಸ್ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ ಕ್ಸೆನಾನ್ಗೆ ಕರಿತೀವಿ. ಓಕೆ, ಕ್ಸೆನಾನ್ ಹೆಂಗೆ ನೆನಪಿಟ್ಕೋಬೇಕು? ಎಕ್ಸ್ ನಾವು ಸ್ಟ್ರೇಂಜರ್ ಅಂತಾನೆ ಫೀಲ್ ಮಾಡ್ತೀವಲ್ವಾ? ನಾನಲ್ಲ. ಓಕೆ, ಸಮ್ಮೋನ್. ಓಕೆ, ಯಾರೋ ಒಬ್ರು ಸ್ಟ್ರೇಂಜರ್ ಅಂತಾನೆ, ಯಾರೋ ಒಬ್ರು ನನಗೆ ಗೊತ್ತಿಲ್ಲಪ್ಪ ಅವರು ಅಂತ ಹೇಳ್ತೀರಲ್ವಾ? ಜಸ್ಟ್ ಕಾಮಿಡಿ ಹೇಳ್ತಾ ಇದ್ದೀನಿ, ತಿಳ್ಕೊಳ್ಳೋಕೆ, ನೆನಪಿಟ್ಕೊಳ್ಳೋಕೆ. ಓಕೆ, ಎಕ್ಸ್ ಇಲ್ಲಿ ಎಕ್ಸ್ ಇದೆ. ಸೊ ಯಾರು ಸ್ಟ್ರೇಂಜರ್ ಇದ್ದಾರೆ, ನನಗೆ ಗೊತ್ತಿಲ್ಲ. ಸ್ಟ್ರೇಂಜರ್ ಅಂದರೆ ಅಪರಿಚಿತ ವ್ಯಕ್ತಿ ತಾನೆ. ಸೊ ಅಪರಿಚಿತ ಗ್ಯಾಸು, ಅಪರಿಚಿತ ವ್ಯಕ್ತಿ ಯಾರು? ಎಕ್ಸ್ ಅದಾರ ಅವರು ನನಗೆ. ಸೊ ನನಗೆ ಗೊತ್ತಿಲ್ಲ ಯಾರು? ಕ್ಸೆನಾನು. ಓಕೆ, ಹೀಗೆ ನೆನಪಿಟ್ಕೊಳ್ಳೋಕ್ಕೆ ಮಾತ್ರ. ಇದು ಯಾರಿಗೂ ಸಂಬಂಧಿಸೋದಲ್ಲ, ನೈಜಕತೆ ಆಧಾರಿತ ಅಲ್ಲ ಇದು. ಓಕೆ, ಸೊ ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಪಾರ್ಟ್ 6 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ರಿಲೇಟೆಡ್ ಟು. 6ನೇ ಭಾಗ ಎದಕ್ಕೆ ಸಂಬಂಧಿಸಿದೆ? ಸೊ ಒಂದ್ಸರಿ ಇದ್ರ ಮತ್ತೆ ಒಂದು 10 ಭಾಗಗಳನ್ನ ಹೇಳ್ಬಿಡ್ತೀನಿ ನಿಮಗೆ ಬೇಸರ ಆದರೂ ಆಗಲಿ, ನನಗೆ ಬೇಸರ ಆಗೋದಿಲ್ಲ, ಕೇಳ್ಕೊಳ್ಳಿ. ಗೊತ್ತಿದ್ರೆ ಏನಿಲ್ಲ, ಡಬಲ್ ಟ್ಯಾಪ್ ಮಾಡ್ಕೊಂಡು ಮುಂದೆ ಹೋಗ್ಬಿಡ್ರಿ. ನಿಮ್ಗೆ ಬೇಜಾರಾಗ್ತದೆ, ಬೋರ್ ಆಗ್ತದೆ ಅಂತ ಪ್ಲೀಸ್ ಹೇಳಕ್ಕೆ ಹೋಗ್ಬಿಡಿ. ಓಕೆ, ಸೊ ಇಷ್ಟರಲ್ಲಿ ನಿಮ್ಗೆ ಮಾಡ್ತಾ ಇರೋದೇ, ನಿಮ್ಮ ಕ್ಲಾಸ್ ನಾನು ಮಾಡ್ತಾ ಇರೋದೇ ಜಸ್ಟ್ ಇದ್ರೆ ನಿಮ್ಗೆ ಯೂಸ್ಫುಲ್ ಆಗಲಿ ಅಂತ. ಓಕೆ, ನಿಮ್ಗೆ ಬೋರ್ ಮಾಡಬೇಕು ಅಂತಲ್ಲ. ಯಾಕಂದರೆ ಇನ್ನೊಂದು ನಿಮಗೆ ಹೇಳಿ ನಿಮ್ಗೆ ಕಿವ್ಯಾಗ ಕೂತಂದ್ರೆ ಎಕ್ಸಾಮ್ ಒಳಗೆ ಇಷ್ಟು ಈಸಿ ಕ್ವಶನ್ ಕೇಳೋದನ್ನ ಅನಿಸ್ಬೇಕು. ಓಕೆ, ಬಟ್ ನಾನು ಓದಿದ್ದೀನಿ ಗುರು, ನೆನಪು ಬರ್ತಿಲ್ಲ, ಇದು ಹಾಗಾಗಬಾರ್ದು. ಅದಕ್ಕೆ ಸೊ ಮೊದಲನೇ ಭಾಗ ಇದಕ್ಕೆ ಸಂಬಂಧಿಸಿದೆ, ಭಾರತೀಯ ಭೂಪ್ರದೇಶಕ್ಕೆ ಸಂಬಂಧಿಸಿದೆ. 2ನೇ ಭಾಗ ಪೌರತ್ವಕ್ಕೆ ಸಂಬಂಧಿಸಿದೆ. 3ನೇದು ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದೆ. 4ನೇದು DPSP ರಾಜನೀತಿ ನಿರ್ದೇಶಕ ತತ್ವಗಳಿಗೆ ಸಂಬಂಧಿಸಿದೆ. 5ನೇ ಭಾಗ ನಿಮಗೆ
ಕೇಂದ್ರ ಸರ್ಕಾರ ಅಥವಾ ಒಕ್ಕೂಟಕ್ಕೆ ಸಂಬಂಧಿಸಿದೆ. 6ನೇದು ನಿಮಗೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಿಸಿದೆ. 7ನೇದು ಪ್ರಸ್ತುತ ರದ್ದಾಗಿದೆ. ಬಟ್ 7ನೇದರಲ್ಲಿ ನಿಮಗೆ ಭಾರತದ ಡಿ ರಾಜ್ಯಗಳ ಬಗ್ಗೆ ಅಥವಾ ನಿಮಗೆ ಏನು ರಾಜಪ್ರತಿನಿಧಿಗಳು ರಾಜರಿದ್ರಲ್ವಾ, ಸೊ ಅವರಿಗೆ ಸಂಬಂಧಿಸಿದಂತಹ ವಿಧಿ ಇತ್ತು, ಸೊ ಯಾವುದು ಭಾಗ ಇತ್ತು, ಅದನ್ನು ಇವಾಗ ಪ್ರಸ್ತುತ ಬಂದ್ ಮಾಡಿದ್ದಾರೆ. ಓಕೆ, ಎಷ್ಟನೇ ತಿದ್ದುಪಡಿ ಮುಖಾಂತರ ಅದನ್ನು ಬಂದ್ ಮಾಡಿದ್ದಾರೆ ಅಂದರೆ, ಎಷ್ಟನೇ ತಿದ್ದುಪಡಿ ಮುಖಾಂತರ ಅದನ್ನು ತೆಗೆದು ಹಾಕಿದ್ದಾರೆ ಅಂದರೆ 7ನೇ ತಿದ್ದುಪಡಿ ಮುಖಾಂತರ 1956ರಲ್ಲಿ ಅದನ್ನು ತೆಗೆದು ಹಾಕಿದ್ದಾರೆ. ಓಕೆ, 1956 7ನೇ ತಿದ್ದುಪಡಿ ಮುಖಾಂತರ 7ನೇ ಭಾಗವನ್ನು ತೆಗೆದು ಹಾಕಿದ್ದಾರೆ. 8ನೇ ಭಾಗ ಇದಕ್ಕೆ ಸಂಬಂಧಿಸಿದೆ. 8 ಕೇಂದ್ರಾಡಳಿತ ಪ್ರದೇಶಗಳು, 8 ಕೇಂದ್ರಾಡಳಿತ ಪ್ರದೇಶ ಇದಾವಲ್ಲ, ಸೊ 8ನೇ ಭಾಗದಲ್ಲಿ ಇದ್ರ ಬಗ್ಗೆ ಇದೆ. 9ನೇ ಭಾಗ ಪಂಚಾಯತಿಗಳ ಬಗ್ಗೆ ಇದೆ. 9A ಭಾಗ ಮುನ್ಸಿಪಾಲಿಟಿಗಳ ಬಗ್ಗೆ ಇದೆ. 9B ಭಾಗ ಸಹಕಾರಿ ಸಂಘಗಳ ಬಗ್ಗೆ ಇದೆ. 10ನೇ ಭಾಗ ಅನುಸೂಚಿತ ಪ್ರದೇಶಗಳು, ಬುಡಕಟ್ಟು ಪ್ರದೇಶಗಳ ಬಗ್ಗೆ ಹೇಳ್ತದೆ. 11ನೇ ಭಾಗ ನಿಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಬಂಧಗಳ ಬಗ್ಗೆ ಹೇಳ್ತದೆ. 12ನೇ ಭಾಗ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಹೇಳ್ತದೆ. ಭಾರತದ ಪ್ರದೇಶದಲ್ಲಿ ನಡೀತಕ್ಕಂತಹ ವಾಣಿಜ್ಯ ವ್ಯವಹಾರಗಳ ಬಗ್ಗೆ ಹೇಳ್ತದೆ. ಅದಾದ್ರೆ ನೆಕ್ಸ್ಟ್ ಬರೋದು ನಿಮಗೆ 14ನೇ ಭಾಗ ಇಂಪಾರ್ಟೆಂಟ್ ಆಗುತ್ತೆ, UPSC ಬಗ್ಗೆ ಹೇಳ್ತದೆ. 15ನೇ ಭಾಗ ನಿಮಗೆ ಎಲೆಕ್ಷನ್ ಬಗ್ಗೆ ಹೇಳ್ತದೆ. ಅದು ಆದ ನಂತರ 17ನೇ ಭಾಗ ಮಾತೃಭಾಷೆ ಬಗ್ಗೆ ಹೇಳ್ತದೆ. 18ನೇದು ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿಯ ಬಗ್ಗೆ ಹೇಳ್ತದೆ. 20ನೇ ಭಾಗ ತಿದ್ದುಪಡಿಯ ಬಗ್ಗೆ ಹೇಳ್ತದೆ. ಎಲ್ಲ ಇಂಪಾರ್ಟೆಂಟ್ ಮುಗಿಸ್ಬಿಟ್ಟೆ ಅಲ್ವಾ? ಓಕೆ, ನೆನ್ಪಿಟ್ಕೊಳ್ಳಿ ಅಷ್ಟೇ. ಅದಾಂತರ ಇನ್ನೊಂದು ನ್ಯಾಯಾಂಗ ನಿಬಂಧನೆಗಳ ಬಗ್ಗೆ ಹೇಳ್ತದೆ. ಯಾವುದು? 14A ಭಾಗ. ಅದಾಂತರ 4A ಭಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಹೇಳ್ತದೆ. ಇವು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಬಟ್ ಇವೆರಡು ಕೂಡ ಯಾವ ತಿದ್ದುಪಡಿ ಮುಖಾಂತರ ತಂದ್ರು? 42ನೇ ತಿದ್ದುಪಡಿ ಮುಖಾಂತರ ಇಂದಿರಾ ಗಾಂಧಿ ಅವರು 1976ರಲ್ಲಿ ತಂದ್ರು. ಇದಕ್ಕೆ ಮಿನಿ ಸಂವಿಧಾನ ಅಂತ ಕೂಡ ಕರೀತಾರೆ. 42ನೇ ತಿದ್ದುಪಡಿಗೆ ಹೇಳಿ ನಾನೇ ಎದುರೇನು ಮೀರಿಬಿಟ್ಟೆ. ಓಕೆ, ಸೊ ಇದು ಸ್ಟೇಟ್ ಗೌರ್ಮೆಂಟ್ ಬಗ್ಗೆ ಎಷ್ಟನೇ ವಿಧಿ ಹೇಳ್ತದೆ? ಎಷ್ಟನೇ ಭಾಗ ಹೇಳ್ತದೆ? 6ನೇ ಭಾಗ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಬಗ್ಗೆ ಎಷ್ಟನೇ ವಿಧಿ ಎಷ್ಟನೇ ಭಾಗ ಹೇಳ್ತದೆ? 4ನೇ ಭಾಗ ಹೇಳ್ತದೆ. ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ 5ನೇ ಭಾಗ ಹೇಳ್ತದೆ. ಎಲೆಕ್ಷನ್ಸ್ ಬಗ್ಗೆ 15ನೇ ಭಾಗ ಹೇಳ್ತದೆ. ಮುಗಿತಲ್ವಾ ಎಲ್ಲವೂ ಕೂಡ? ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಾಟ್ ಇಸ್ ದ ಫುಲ್ ಫಾರ್ಮ್ ಆಫ್ NDTL ಅಂಡರ್ ದ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಆ್ಯಂಡ್ ಸ್ಪೋರ್ಟ್ಸ್? NDTL ಫುಲ್ ಫಾರ್ಮ್ ಏನ್ರಿ ಅಂತ ಕೇಳಿದ್ದಾನೆ ಅಷ್ಟೇ. ಓಕೆ, ಏನಂತ ಹೇಳ್ಬೋದಾ ಹೇಳಿ? ಈ NDTL ಇದ್ರೆ ಇವಾಗ ಕೂಡ ಕರೆಂಟ್ ಅಫೇರ್ಸ್ ಅಲ್ಲಿ ಇದೆ. ಯಾಕೆ? ಬಜರಂಗ್ ಪುನಿಯಾ ಅವರಿಗೆ ಇದ್ರೆ ಇದೇ NDTL ಅವರಿದ್ರೆ ಅನರ್ಹ ಅಂತ ಘೋಷಣೆ ಮಾಡಿದೆ. ಯಾರಿಗೆ? ಬಜರಂಗ್ ಪುನಿಯಾ ಇವಾಗ ಪ್ರಸ್ತುತ MLA ಇದ್ದಾರೆ. ಈ ಬಜರಂಗ್ ಪುನಿಯಾ ಎಲ್ಲಿ ಅಂದರೆ ಹರಿಯಾಣದಲ್ಲಿ ಕಾಂಗ್ರೆಸ್ನಿಂದ ಎಲೆಕ್ಷನ್ಗೆ ನಿಂತು ಗೆದ್ದು ಬಂದಿದ್ದಾರೆ. ಯಾರು? ಬಜರಂಗ್ ಪುನಿಯಾ. ಇವರಿಗೆ ನ್ಯಾಷನಲ್ ಡೋಪ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಏನಿದೆ ಅಲ್ವಾ, ನ್ಯಾಷನಲ್ ಡೋಪ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಇವರಿಗೆ ಅನರ್ಹಗೊಳಿಸಿದ್ದಾರೆ, ಡೋಪಿಂಗ್ ಮಾಡಿದ್ದಾರೆ ಇವರು ಅಂತ. ಓಕೆ, ಯಾವುದು? NDTL ಫುಲ್ ಫಾರ್ಮ್ ಏನಂದರೆ ನ್ಯಾಷನಲ್ ಡೋಪ್ ಟೆಸ್ಟಿಂಗ್ ಲ್ಯಾಬೊರೇಟರಿ. ರೀಸೆಂಟಾಗಿ ಯಾರಿಗೆ ಅನರ್ಹಗೊಳಿಸಿದ್ದಾರೆ ಕುಸ್ತಿಯಿಂದ ಅಂತ ಕೇಳಿದ್ರೆ ಬಜರಂಗ್ ಪುನಿಯಾ ರೀಸೆಂಟಾಗಿ ಅವರು ಕಾಂಗ್ರೆಸ್ಸಿಂದ ಎಲೆಕ್ಷನ್ನಲ್ಲಿ ನಿಂತು MLA ಆಗಿದ್ದಾರೆ. ಎಲ್ಲಿ? ಹರಿಯಾಣ ಕ್ಷೇತ್ರದಲ್ಲಿ. ಅದಾದ ನಂತರ ವಿನೇಶ್ ಫೋಗಟ್ ಅವರು ಕೂಡ MLA ಆಗಿದ್ದಾರೆ. ಯಾವ ಪಕ್ಷದಿಂದ ಅಂದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ. ಯಾಕೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಯಾಕೆ ಮೆನ್ಷನ್ ಮಾಡ್ತೀನಿ ಸರ್? ನೀನೇನು ಕಾಂಗ್ರೆಸ್ದವನ ಅಲ್ಲ ಗುರು, ಬಟ್ ನಿಮಗೆ SSCGDನಲ್ಲಿ ಲಾಸ್ಟ್ ಟೈಮೇ ಕೇಳಿದ್ದ. ಓಕೆ, ಸೊ ಅದನ್ನು ಕೂಡ ನಿಮ್ಗೆ ಆಲ್ರೆಡಿ ಅದಕ್ಕಿಂತ ಮುಂಚೆನೇ ಅನಾಲಿಸಿಸ್ ಮಾಡುವಾಗ ಹೇಳಿದೆ ಕಾಂಗ್ರೆಸ್ದವರು ಅದಾರೆ ಅವರು ಅಂತ. ಯಾಕೆಂದರೆ ಈ ಮೋದಿ ಸರ್ಕಾರ ಏನು ಮೋದಿ ಇದ್ದಾರಲ್ವಾ, ಸೊ ಇದೆಲ್ಲ ಇದ್ರೇನೋ ಈ ಸ್ಪೋರ್ಟ್ಸ್ ಮ್ಯಾನ್ಗಳು ಇವರೆಲ್ಲರ ಮೀನ್ಸ್ ಮಹಿಳಾ ಕುಸ್ತಿಪಟುಗಳ ಮೇಲೆ ದೈಹಿಕ ಹಲ್ಲೆ ಮಾಡಿದ್ದಾರೆ. ದೈಹಿಕ ಇದ್ರೇನೋ ಅವರು ಟಾರ್ಚರ್ ಕೊಟ್ಟಿದ್ದಾರೆ ಆ ಅಧ್ಯಕ್ಷ ಅಂತ ಹೇಳಿ ಪ್ರತಿಭಟನೆ ಕುಂತ್ರೆ, ಆ ಪ್ರತಿಭಟನೆ ಕುಂತವ್ರಿಗಿದ್ರೇನೋ ಪೊಲೀಸರ ಕಡೆಯಿಂದ ವಧಿಸಿ ಮಾಡಿ ಜೈಲಲ್ಲಿ ಹಾಕಿಸಿದ್ದ. ಓಕೆ, ಯಾವುದು ಈಗ ಸೋ ಕಾಲ್ಡ್ ವರ್ಲ್ಡ್ ಲೀಡರ್ಸ್ಗಳೆಲ್ಲ ಏನು ನಮ್ಮ ಭಾರತದಲ್ಲಿ ಇದ್ದಾರಲ್ವಾ ಅವರೆಲ್ಲ. ಓಕೆ, ಸೊ ಅದಕ್ಕೆ ಅವ್ರ ವಿರುದ್ಧ ಸಿಟ್ಟಿನಲ್ಲಿದ್ದು ಇವರು ಕಾಂಗ್ರೆಸ್ಗೆ ಸೇರಿಕೊಂಡು MLA ಆಗಿದ್ದಾರೆ. ಓಕೆ, ಸೊ ಇದು ನೆನಪಿರಿ ನಿಮಗೆ. ಸೊ ನಾನೇನು ಇವ್ರು ಯಾವ ಪಕ್ಷದ ಪರವಾಗಿಯೂ ಅಲ್ಲ, ಹೇಳ್ತಾ ಇದ್ದೀನಿ. ನಾನು ಆಲ್ವೇಸ್ ನೋಟಾ ಪರ್ಸನ್, ನನ್ ಆಫ್ ದಿ ಅಬೋವ್ ಅಲ್ಲೇ ನಾನು ಓಟ್ ಹಾಕಿದ್ದೀನಿ. ಸ್ಟಿಲ್ ಟುಡೇ ನಾನು ಎಷ್ಟು ಓಟ್ ಹಾಕಿದ್ದೀನಿ ಅಲ್ವಾ, ಎಲ್ಲ ಕೂಡ ನೋಟಾನೇ ಹಾಕಿದ್ದೀನಿ. ಓಕೆ, ಅದು ನನ್ನ ಹಕ್ಕು, ನನ್ನ ಒಂದು ಹಕ್ಕು ಏನು ಅಂದರೆ ಎಲೆಕ್ಷನಲ್ಲಿ ಓಟ್ ಹಾಕೋದು. ಸೊ ಅದಕ್ಕೆ ಹಾಕಿದ್ದೀನಿ ಅಷ್ಟೇ, ಸರಿಯಾ? ಸೊ ಇದು ನೆನಪಿರಲಿ ನಿಮಗೆ. ಸೊ ಇದನ್ನು ನೆನ್ಪಿಟ್ಕೊಂಡು ತಿಳ್ಕೊಳ್ಳಿ. ಏನಂದರೆ ನ್ಯಾಷನಲ್ ಡೋಪ್ ಟೆಸ್ಟಿಂಗ್ ಲ್ಯಾಬೊರೇಟರಿ ಯಾವುದಂದ್ರೆ NDTL ಫುಲ್ ಫಾರ್ಮು. ಮತ್ತು MP ಲ್ಯಾಡ್ ಯಾವಾಗ ಸ್ಟಾರ್ಟ್ ಆಯಿತು? 1993. ನೆನಪಿದೆ ಅಲ್ವಾ? ಓಕೆ, ನೆನಪಿದೆ ನಿಮಗೆ. ಅದಾದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ಇನ್ ವಿಚ್ ಸ್ಟೇಟ್ ಡಿಡ್ ಕಲಂಕಾರಿ? ಓಕೆ, ಕಲಂಕಾರಿ ಪೇಂಟಿಂಗ್ ಇದ್ರೆ ಒರಿಜಿನೇಟ್ ಅಂತ ಕೊಟ್ಟಿದ್ದಾನೆ. ಕಲಂಕಾರಿ ಪೇಂಟಿಂಗ್ ಯಾವ ರಾಜ್ಯದಲ್ಲಿ ಇದೆ? ನಮ್ಮ ಪಕ್ಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಕಲಂಕಾರಿ ಪೇಂಟಿಂಗ್ ಭಾಳ ಫೇಮಸ್ ಇದೆ. ಒಂದ್ಸರಿ ನೋಡ್ಕೊಳ್ಳಿ, ಗೂಗಲಲ್ಲಿ ಸರ್ಚ್ ಮಾಡಿ ಕಲಂಕಾರಿ ಪೇಂಟಿಂಗ್ ಅಂತ ಸರ್ಚ್ ಮಾಡಿ. ಓಕೆ, ಕಲಂಕಾರಿ ಪೇಂಟಿಂಗ್ ಅಂತ ಸರ್ಚ್ ಮಾಡಿ, ಸಖತ್ತಾಗಿದ್ದಾವೆ. ಅದಾಂದ್ರೆ ಪೈತ್ಕರ್ ಪೇಂಟಿಂಗ್ ಅಂತ ಬರುತ್ತೆ. ಯಾವುದು? ಪೈತ್ಕರ್ ಪೇಂಟಿಂಗ್ ಅಂತ ಬರುತ್ತೆ. ಆ ಪೈತ್ಕರ್ ಪೇಂಟಿಂಗ್ ಎಲ್ಲಿ ಅಂದರೆ ನಿಮಗೆ ಜಾರ್ಖಂಡದಲ್ಲಿ. ಓಕೆ, ಈ ಜಾರ್ಖಂಡದ ರಾಂಚಿ ಆ ಪ್ರದೇಶ ಏನಿದೆ ಅಲ್ವಾ, ಸೊ ಅಲ್ಲಿ ನಿಮಗೆ ಪೈತ್ಕರ್ ಪೇಂಟಿಂಗ್ ಅಂತ ಬರುತ್ತೆ. ಜಾಸ್ತಿ ಇಂಪಾರ್ಟೆನ್ಸ್ ಇದೆ ಇವೆರಡು ಪೇಂಟಿಂಗ್ಗಳು ಕೂಡ ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ಪೈತ್ಕಾರು ಮತ್ತು ಇನ್ನೊಂದು ಕಲಂಕಾರಿ. ಈ ಕಲಂಕಾರಿ ಎಲ್ಲಿ ಅಂದರೆ ನಿಮಗೆ ಆಂಧ್ರ ಪ್ರದೇಶ, ಪೈತ್ಕರ್ ಎಲ್ಲಿ ಅಂದರೆ ನಿಮಗೆ ಜಾರ್ಖಂಡ. ಓಕೆ, ನೀವು ಇವೆರಡು ಕೂಡ ನೆನ್ಪಿಟ್ಕೊಳ್ಳಿ. ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ, ವಿಚ್ ಅಮೆಂಡ್ಮೆಂಟ್ ಆಕ್ಟ್ ಇಸ್ ಕಾಲ್ಡ್ ಎಸ್ ಮೈಕ್ರೋ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ? ಮಿನಿ ಸಂವಿಧಾನ ಅಂತ ಎದಕ್ಕೆ ಕರಿತೀವಿ? ಇಲ್ಲಿ ಹೇಳಿದೆ ಅಲ್ವಾ ಇವಾಗಲೇ, 42ನೇ ತಿದ್ದುಪಡಿ 1976ರಲ್ಲಿ ನಡೆದಿರ್ತಕ್ಕಂತಹ ತಿದ್ದುಪಡಿಯನ್ನು 42ನೇ ತಿದ್ದುಪಡಿಯನ್ನು ನಾವು ಮಿನಿ ಸಂವಿಧಾನ ಅಂತ ಕರಿತೀವಿ, ಮೈಕ್ರೋ ಕಾನ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ಇದಕ್ಕೆ ಇಂದಿರಾ ಸಂವಿಧಾನ ಅಂತ ಕೂಡ ಕರಿತೀವಿ. ಇಂದಿರಾ ಸಂವಿಧಾನ ಅಂತ ಕೂಡ ಇದೆ. ಓಕೆ, ನೆನಪಿರಲಿ ನಿಮಗೆ. ಅದಾನಂತರ ಆಸ್ತಿ ಹಕ್ಕನ್ನು ಕಾನೂನಾತ್ಮಕ ಹಕ್ಕನ್ನಾಗಿ ಮಾಡಿದ ತಿದ್ದುಪಡಿ ಯಾವುದು? 44ನೇ ತಿದ್ದುಪಡಿ. ಅದಾನಂತರ 24ನೇ ತಿದ್ದುಪಡಿ ಏನು? ಸಂವಿಧಾನದ ಯಾವುದೇ ಭಾಗಕ್ಕೆ ನಾವು ತಿದ್ದುಪಡಿ ಮಾಡುವ ಅಧಿಕಾರ ಸಂಸತ್ತಿಗಿದೆ ಅಂತ ಮಾಡಿದ ತಿದ್ದುಪಡಿ ಯಾವುದು ಅಂದರೆ ಈ 24ನೇ ತಿದ್ದುಪಡಿ. ಓಕೆ, 86ನೇ ತಿದ್ದುಪಡಿ ಯಾವುದು ಅಂದರೆ ಶಿಕ್ಷಣಕ್ಕೆ ಸಂಬಂಧಿಸಿದ ತಿದ್ದುಪಡಿ. ಓಕೆ, ಏನು 11ನೇ ಮೂಲಭೂತ ಕರ್ತವ್ಯ ಸೇರ್ಪಡೆ ಮಾಡಿದ್ರಲ್ವಾ, ಯಾವ ತಿದ್ದುಪಡಿ ಅಂದರೆ ಇದೇ 86ನೇ ತಿದ್ದುಪಡಿ. ಓಕೆ,
6ರಿಂದ 14 ವರ್ಷದ ಮಕ್ಕಳಿಗೆ ಶಿಕ್ಷಣ ಕೊಡಿಸೋದು ಪೋಷಕರ ಹಕ್ಕು ಅನ್ನೋದಿದ್ರೆ ಇದು ತಿದ್ದುಪಡಿ ಹೇಳ್ತದೆ. ಅದಾನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಸ್ಪೀಡಾಗಿ ನೋಡ್ಕೊಳ್ಳೋಣ ಬನ್ನಿ. ವಿಚ್ ಸೌತ್ ಆಫ್ರಿಕನ್ ಕ್ರಿಕೆಟರ್ ರಿಟೈರ್ಡ್ ಇನ್ ಮೇ 2018? ನಮ್ಮ ಫೇವ್ರೇಟ್ ರೀ ಯಾರು? ಆಪತ್ ಬಾಂಧವ ಎ ಬಿ ಡಿ ವಿಲಿಯರ್ಸ್. ಸೊ ರೀಸೆಂಟಾಗಿ ಯಾರು ಮಾರ್ಟಿನ್ ಗುಪ್ಟಿಲ್ ಅಂತ ಹೇಳಿದ್ವಲ್ಲ, ಯಾವ ದೇಶದವರು? ನ್ಯೂಜಿಲೆಂಡ್ ದೇಶದವರು. ಅವ್ರು ಕೂಡ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಮಾರ್ಕನಸ್ ಸ್ಟೋಯ್ನಿಸ್ ಅಂತ ಬರ್ತಾರೆ, ಅವರು ಆಸ್ಟ್ರೇಲಿಯಾ ದೇಶದವರು ರೀಸೆಂಟಾಗಿ ನಿವೃತ್ತಿಯಾಗಿದ್ದಾರೆ. ಸರಿಯಾ? ಇವರೆಲ್ಲರದು ಕೂಡ ನೆನಪಿಟ್ಕೊಳ್ಳಿ. ಮತ್ತು ಅದು ಆದ ನಂತರ ಡೇವಿಡ್ ಮಿಲ್ಲರ್ ಅಲ್ಲ, ಡೇವಿಡ್ ವಾರ್ನರ್ ಯಾವ ದೇಶದವರು ಅಂತಂದರೆ ಅದೇ ಆಸ್ಟ್ರೇಲಿಯಾದವರು. ಓಕೆ, ನೆನಪಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಾಟ್ ಇಸ್ ದ ಟೋಟಲ್ ಡ್ಯೂರೇಷನ್ ಆಫ್ ಫುಟ್ಬಾಲ್ ಮ್ಯಾಚ್ ಎಕ್ಸ್ಕ್ಲೂಡಿಂಗ್ ಎಕ್ಸ್ಟ್ರಾ ಟೈಮ್? ಇನ್ಕ್ಲೂಡಿಂಗ್ ಅಂತ ಕೇಳಿಲ್ಲ, ಎಕ್ಸ್ಟ್ರಾ ಟೈಮನ್ನು ಹೊರತುಪಡಿಸಿ ಎಷ್ಟು ಟೈಮಲ್ಲಿ ಎಕ್ಸ್ಟ್ರಾ ಟೈಮ್ ಅಲ್ಲ. ಓಕೆ, ಎಕ್ಸ್ಟ್ರಾ ಟೈಮ್ ಇದ್ರೆ ಇನ್ಕ್ಲೂಡ್ ಅಂತ ಹೇಳಿರ್ತಿದ್ದ. ಇಲ್ಲಿ ಎಕ್ಸ್ಟ್ರಾ ಟೈಮನ್ನು ಹೊರತುಪಡಿಸಿ ಎಷ್ಟು ಟೈಮ್ ಇದ್ರೇನೋ ಫುಟ್ಬಾಲ್ ಮ್ಯಾಚ್ ನಡೀತದೆ ಅಂತ ಕೇಳಿದ್ದಾನೆ. 90 ನಿಮಿಷದಲ್ಲಿ ಅಂದರೆ 1.5 ತಾಸಲ್ಲಿ ಫುಟ್ಬಾಲ್ ಮ್ಯಾಚ್ ಮುಗಿದು ಹೋಗ್ಬಿಡ್ತದೆ. ಓಕೆ, ಸೊ ಇದು ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ಡಿಕ್ಲೇರ್ಸ್ ಗೌರ್ಮೆಂಟ್ ಪಾಲಿಸೀಸ್ ಇನ್ ಪಾರ್ಲಿಮೆಂಟ್? ಗೌರ್ಮೆಂಟ್ ಪಾಲಿಸೀಸ್ ಎಲ್ಲ ಇದ್ರೇನು ಯಾರು ಡಿಕ್ಲೇರ್ ಮಾಡ್ತಾರೆ ಪಾರ್ಲಿಮೆಂಟಲ್ಲಿ ಅಂತ ಕೇಳಿದ್ದಾನೆ. ಚೇರ್ಮನು, ಪ್ರೆಸಿಡೆಂಟು, ಪ್ರೈಮ್ ಮಿನಿಸ್ಟರ್ ಮತ್ತು ವೈಸ್ ಪ್ರೆಸಿಡೆಂಟ್ ಅಂತ ಕೇಳಿದ್ದಾನೆ. ಪ್ರೈಮ್ ಮಿನಿಸ್ಟರ್ ಏನು ಮಾಡ್ತಾರೆ ಅಂದರೆ ಡಿಕ್ಲೇರ್ ಮಾಡ್ತಾರೆ. ಭಾರತದ ಪ್ರಧಾನಮಂತ್ರಿ ಯಾರಿರ್ತಾರಲ್ವ ಅವರು ಡಿಕ್ಲೇರ್ ಮಾಡ್ತಾರೆ. ಯಾವುದೇ ಒಂದು ಪಾಲಿಸೀಸ್ ಆಗಲಿ ಪಾರ್ಲಿಮೆಂಟಲ್ಲಿ ಡಿಕ್ಲೇರ್ ಮಾಡೋರು ಯಾರು, ಹೇಳೋರು ಯಾರು, ಅದನ್ನು ಬಿಚ್ಚಿಡೋರು ಯಾರು ಅಂದರೆ ಪ್ರೈಮ್ ಮಿನಿಸ್ಟರ್ ಅವರು. ಯಾರು? ಭಾರತ ಪ್ರಧಾನಮಂತ್ರಿಗಳು. ಪ್ರಸ್ತುತ ಯಾರಿದ್ದಾರೆ ಅಂದರೆ ನರೇಂದ್ರ ಮೋದಿ. ನೆಕ್ಸ್ಟ್ ಏನಿದೆ ಅಂದರೆ ಹೂ ವಾಸ್ ದ ಲಾಸ್ಟ್ ಫಿಸಿಕಲ್ ಗುರು ಆಫ್ ಸಿಕ್ಕಿಸಮ್? ಫಿಸಿಕಲ್ ಗುರು ಅಂತಂದರೆ ಲಾಸ್ಟ್ ಇದ್ರೇನೋ ಒಬ್ಬರ ಅಸ್ತಿತ್ವ ಯಾರ್ದು ಗುರು ಅಂತ ನಾವು ಇದ್ರೆ ಒಪ್ಕೋತೀವಿ. ಜೈನದಲ್ಲಿ 24ನೇ ಗುರುಗಳು ಯಾರು? 24ನೇ ತೀರ್ಥಂಕರ ಯಾರು? ವರ್ಧಮಾನ ಮಹಾವೀರ ಅಲ್ವಾ? ಸೊ ಹಾಗೆ ಇಲ್ಲಿ 10 ಗುರುಗಳು ಬರ್ತಾರೆ. ಓಕೆ, ಎಲ್ಲಿ? ಸಿಕ್ಕಿಸಮಲ್ಲಿ, ಸಿಖ್ ಧರ್ಮದಲ್ಲಿ 10 ಗುರುಗಳು ಬರ್ತಾರೆ. ಆ 10ನೇ ಗುರು ಯಾರು ಅಂದರೆ ಗುರು ಗೋವಿಂದ್ ಸಿಂಗ್ ಅನ್ನೋರು. ಓಕೆ, ಯಾರು? ಗುರು ಗೋವಿಂದ್ ಸಿಂಗ್ ಅನ್ನೋರು ಬರ್ತಾರೆ. ಸರಿನಾ? ಸೊ ನೆನಪಿರ್ರಿ. ಅದಾನಂತರ 5ನೇ ಗುರು ಯಾರು ಅಂತ ಜಾಸ್ತಿ ಟೈಮ್ ಕೇಳಿದಾನೆ. 5ನೇ ಗುರು ಅರ್ಜುನ್ ದೇವ್ ಅಂತ ಬರ್ತಾರೆ. ಅರ್ಜುನ್ ದೇವ್ ಯಾರು ಅಂದರೆ 5ನೇ ಗುರುಗಳು. ಓಕೆ, ಸೊ ಇದು ಕೂಡ ನಿಮಗೆ ನೆನಪಿರಲಿ. ಆ್ಯಂಡ್ ದೆನ್ ಈ ಅರ್ಜುನ ದೇವರನ್ನ ಹತ್ಯೆ ಮಾಡಿದಂತಹ ಒಬ್ಬ ಕ್ರೂರಿ ಯಾರು ಅಂದರೆ ಜಹಾಂಗೀರ. ಓಕೆ, ಅಕ್ಬರ್ನ ಮಗ ಆದಂತಹ ಜಹಾಂಗೀರ ಈ ಅರ್ಜುನ ದೇವರನ್ನ ಹತ್ಯೆ ಮಾಡ್ತಾನೆ. ಓಕೆ, ನೆನಪಿರಲಿ ಇದು ನಿಮಗೆ. ಹಾಗೆ ತೇಜ್ ಬಹದ್ದೂರ್ ಎನ್ನುವ ಗುರುಗಳನ್ನ ಹತ್ಯೆ ಮಾಡಿದವರು ಯಾರು ಅಂತ ಕೇಳ್ತಾನೆ. ಓಕೆ, ಅತ್ಯಂತ ಕಟುಕನಾದಂತಹ, ಅತ್ಯಂತ ಸೈಕೋ ಆದಂತಹ ಒಬ್ಬ ದೊರೆ ಯಾರು ಅಂತಂದರೆ ಔರಂಗಜೇಬ್. ಓಕೆ, ಅವನು ಹತ್ಯೆ ಮಾಡ್ತಾನೆ. ಯಾರಿಗೆ? ಗುರು ತೇಜ್ ಬಹದ್ದೂರ್ ಸಿಂಗ್ ಅವರಿಗೆ. ಓಕೆ, ಇವೆರಡು ಕೂಡ ಕೇಳಿದ್ದಾರೆ, ನೆನಪಿಟ್ಕೊಳ್ಳಿ. ಓಕೆ, ಇವೆರಡು ಕೂಡ ಕೇಳಿದ್ದಾರೆ ಯಾರಿಗೆ ಹತ್ಯೆ ಮಾಡಿದ್ರು ಅಂತ, ಎಷ್ಟನೇ ಗುರುಗಳು ಅಂತ ಕೇಳಿದ್ದಾರೆ. ಅರ್ಜುನ್ ದೇವ್ 5ನೇ ಗುರು ಆದಂತಹ ಅರ್ಜುನ್ ದೇವ್ ಅವರಿಗೆ ಹತ್ಯೆ ಮಾಡಿದವನು ಯಾರು ಅಂತಂದರೆ ಜಹಾಂಗೀರ್. ಓಕೆ, ಜಹಾಂಗೀರ್ನ ಇನ್ನೊಂದು ಹೆಸರು ಏನಂದರೆ ಸಲೀಂ. ಓಕೆ, ಸಲೀಂ ಅನಾರ್ಕಲಿ ಕೇಳಿದಿರಲ್ವಾ, ಲವ್ ಸ್ಟೋರಿ, ಅದೇ ಸಲೀಂ ಇವನೇ. ಈ ಜಹಾಂಗೀರ್ನ ಮೊದಲನೇ ಹೆಸರು ಏನು ಅಂದರೆ ಸಲೀಂ ಅಂತ. ಓಕೆ, ಸಲೀಮನ್ನ ಮೊದಲ ಹೆಂಡತಿ ಯಾರು ಅಂತಂದರೆ ಇದೇ ಅನಾರ್ಕಲಿ. ಓಕೆ, ಬಟ್ ಅವನಿಗಿದ್ರೆ ಎಷ್ಟು ಒಂದು ಏನಿಲ್ಲ ಒಂದು 1000-2000 ಅವನಿಗೆ ವೈಫ್ ಎಲ್ಲ ಇರ್ತಾರೆ. ಬಟ್ ಅವನ ಮೊದಲ ಪತ್ನಿ ಯಾರು ಅಂದರೆ ಅನಾರ್ಕಲಿ. ನೆನಪಿರಲಿ ಇದು ನಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಕ್ಲೋರೋಫೋರೋ ಕಾರ್ಬನ್ CFC ಆರ್ ಆಲ್ಸೋ ನೌನ್ ಆಸ್ CFCಗೆ ನಾವು ಏನಂತ ಕರಿತೀವಿ? ಕ್ಲೋರೋಫೋರೋ ಕಾರ್ಬನ್ಸ್ ನಾವು ಏನಂತ ಕರಿತೀವಿ ಅಂದರೆ ಫ್ರಾನ್ಸ್ ಅಂತ ಕರಿತೀವಿ. ಫ್ರಾನ್ಸ್ ಅಂತ ನಾವು ಎದಕ್ಕೆ ಕರಿತೀವಿ ಅಂದರೆ CFC ಕರಿತೀವಿ. ಯಾವುದಕ್ಕೆ? ಕ್ಲೋರೋಫೋರೋ ಕಾರ್ಬನ್ಸ್. ಈ ಕ್ಲೋರೋಫೋರೋ ಕಾರ್ಬನ್ಸ್ ಯಾವುದರಿಂದ ಬಿಡುಗಡೆ ಆಗ್ತದೆ ಅಂದರೆ ನಿಮ್ಮ ಫ್ರಿಜ್ ಅಥವಾ ರೆಫ್ರಿಜರೇಟರಿಂದ ಬಿಡುಗಡೆ ಆಗುವ ಒಂದು ಕೆಟ್ಟ ಅನಿಲ ಯಾವುದು ಅಂದರೆ CFC, ಕ್ಲೋರೋಫೋರೋ ಕಾರ್ಬನ್ಸು. ಓಕೆ, ನೆನಪಿರಲಿ ಇದು ನಿಮಗೆ. ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಪ್ರೋಗ್ರಾಮ್ ಫೋಕಸ್ ಆನ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಇನ್ ರೂರಲ್ ಏರಿಯಾಸ್ ಅಂತ ಕೇಳಿದ್ದಾನೆ. ಇಲ್ಲಿ ರೂರಲ್ ಏರಿಯಾದಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ನ ಫೋಕಸ್ ಮಾಡಿದಂಥ ಒಂದು ಸ್ಕೀಮ್ ಯಾವುದು ಅಂತ ಕೇಳಿದ್ರೆ REGP. ಓಕೆ, ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಇದು ಎಷ್ಟರಲ್ಲಿ ಅಂದರೆ 2000 ಅಲ್ಲ, ಅದು ನಾನು ಇದನ್ನು ನೋಡ್ಕೊಂಡು ಹೇಳ್ತೀನಿ, ಬಟ್ ಇದನ್ನು ನೆನಪಿಟ್ಕೊಳ್ಳಿ. ಓಕೆ, ಯಾವುದು ಅಂದರೆ ರೂರಲ್ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಅಂತ. ಓಕೆ, ಮೇ ಬಿ 1995 ಅಂತ ಇರ್ಬೋದು, ಇದು 1995 ಇರ್ಬೋದು. ಓಕೆ, ಒಂದ್ಸರಿ ಇದ್ರೇನು ಚೆಕ್ ಮಾಡ್ಕೊಳ್ಳಿ ಇದನ್ನು. ಅದಾದ್ರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಪ್ಲೇಸ್ ವಾಸ್ ರಿಟನ್ ಬೈ ಕಾಳಿದಾಸ? ಕಾಳಿದಾಸ ಯಾವ ಬುಕ್ ಬರೆದಿದ್ದಾನ್ರಿ? ಮೋರಿಶೋ ರತ್ನಾವಳಿ ಮಾಳವಿಕಾಗ್ನಿಮಿತ್ರಂ. ಓಕೆ, ಮಾಳವಿಕಾಗ್ನಿಮಿತ್ರಂ ಎನ್ನುವ ಬುಕ್ಕಿಂದ ಬರೆದವರು ಯಾರು ಅಂದರೆ ಕಾಳಿದಾಸ. ಓಕೆ, ಕಾಳಿದಾಸ ಬರೆದದ್ದು ಯಾವುದು ಅಂದರೆ ಮಾಳವಿಕಾಗ್ನಿಮಿತ್ರ. ಓಕೆ, ಸೊ ಅದಾದ ನಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ವಿಚ್ ಕಂಟ್ರಿ ವಾಸ್ ದ ಫಾರ್ಮರ್ಲಿ ನೌನ್ ಆಸ್ ಫೋರ್ಮೋಸಾ ಅಂತ ಕೊಟ್ಟಿದ್ದಾನೆ. ಫೋರ್ಮೋಸಾ ಅಂತ ನಾವು ಯಾವ ದೇಶಕ್ಕೆ ಕರಿತೀವಿ? ಯಾವ ದೇಶಕ್ಕೆ ಅಂದರೆ ತೈವಾನಿ ಕರಿತೀವಿ. ಹಿಂದೂಸ್ತಾನ್ ಅಂತ ಯಾವ ದೇಶಕ್ಕೆ ಕರಿತೀವಿ? ಇಂಡಿಯಾ ಕರಿತೀವಿ. ಅದಾದ ನಂತರ ನೆಕ್ಸ್ಟ್ ನಿಮಗೆ ಸೌತ್ ರೇಡೋಶಿಯಾ ಅಂತ ಯಾವ್ದು ಕರಿತೀವಿ? ಜಿಂಬಾಬ್ವೆ ಕರಿತೀವಿ. ಓಕೆ, ಯಾವುದಕ್ಕೆ? ಜಿಂಬಾಬ್ವೆಗೆ ಸೌತ್ ರೆಡೋಸಿಯಾ ಅಂತ ಕರಿತೀವಿ. ಇಂಪಾರ್ಟೆಂಟ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮತ್ತೆ ಗೋಲ್ಡ್ ಕೋಸ್ಟ್ ಅಂತ ಯಾವ ದೇಶಕ್ಕೆ ಕರಿತೀವಿ? ಘಾನಾ ಕರಿತೀವಿ. ಘಾನಾ ಹಾಡೋಲ್ಲ, ಇಂಗ್ಲೀಷ್ ಹಾಡೋಲ್ಲ, ಘಾನಾ ಆ್ಯಪ್ ಅದು ಅಲ್ಲ. ಘಾನಾಗೆ ಹಳೆ ಹೆಸರು ಏನಂದರೆ ಗೋಲ್ಡ್ ಕೋಸ್ಟ್. ಘಾನಾದ ರಾಜಧಾನಿ ಯಾವುದು ಹೇಳ್ಬೋದಾ? ಘಾನಾದ ರಾಜಧಾನಿ ಯಾವುದು? ಅಲ್ಲಿದ್ರೆ 0 ಲೈನ್ ಹೋಗ್ತದೆ, 0 ಲ್ಯಾಂಗಿಟ್ಯೂಡ್ ಇದರಲ್ಲಿ 5 ಹೋಗ್ತದೆ. ಓಕೆ, 0 ಏನು ಲ್ಯಾಂಗಿಟ್ಯೂಡ್ ಇದೆ ಅಲ್ವಾ, ಅದು 5 ಹೋಗೋದು ಎಲ್ಲಿ ಅಂದರೆ ಇದೇ ಘಾನಾದ ರಾಜಧಾನಿಯಾದಂತಹ ಅಕ್ರಾದ ಮೇಲೆ 5 ಹೋಗ್ತದೆ. ಓಕೆ, ನಾನು ಹೇಳಿದೆ ಅಲ್ವಾ. ಓಕೆ, ಘಾನದ ಮೇಲೆ 5 ಹೋಗುತ್ತೆ. ಸೊ ಟೋಟಲಿ ಎಷ್ಟು ದೇಶಗಳ ಮೇಲೆ ಅದು 0 ಲೈನ್ 5 ಹೋಗುತ್ತೆ? ಗ್ರೀನ್ವಿಚ್ GMT 5 ಹೋಗುತ್ತೆ ಅಂದರೆ. ಓಕೆ, GMT ಲೈನ್ ಏನಿದೆ ಅಲ್ವಾ, 0 ಡಿಗ್ರಿ ಲ್ಯಾಂಗಿಟ್ಯೂಡ್, ಇದು ಎಷ್ಟು ದೇಶಗಳ ಮೇಲೆ 5 ಹೋಗುತ್ತೆ ಅಂದರೆ 8 ದೇಶಗಳ ಮೇಲೆ 5 ಹೋಗುತ್ತೆ, ನೆನಪಿಟ್ಕೊಳ್ಳಿ. ಓಕೆ, ಸೊ
3 ಯುರೋಪಿಯನ್ ದೇಶಗಳು, 5 ಆಫ್ರಿಕನ್ ದೇಶಗಳ ಮೇಲೆ 5 ಹೋಗುತ್ತೆ. ನೆಕ್ಸ್ಟ್ ಏನಿದೆ ಅಂದರೆ ವಾಟ್ ಇಸ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ನೌಸ್ ಫಾರ್ ಅಂತ ಕೊಟ್ಟಿದ್ದಾನೆ. ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಎದಕ್ಕೆ ಇದ್ರೆ ಹೆಸರುವಾಸಿಯಾಗಿದೆ ಅಂತ ಕೇಳಿದ್ದಾನೆ. ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್, ಅತಿ ಉದ್ದವಾದ ಬರವಣಿಗೆಯಲ್ಲಿ ಬರೆದಿರ್ತಕ್ಕಂತಹ ಒಂದು ಸಂವಿಧಾನ ಯಾವುದು ಅಂದರೆ ನಮ್ಮ ಭಾರತೀಯ ಸಂವಿಧಾನ. ಓಕೆ, ಅದಾಂತರ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂದರೆ ಹೂ ವಾಸ್ ದ ಕ್ಯಾಲಿಗ್ರಾಫಿಸ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಕೈಯಿಂದ ಬರವಣಿಗೆ ಬರೆದವರು ಯಾರು ಅಂತ ಕೇಳಿದಾನೆ. ಕೈಯಿಂದ ಬರೆದ್ರ ಹೋಗಿ ಪ್ರಿಂಟರ್ ಇರಲಿಲ್ಲ ಅಲ್ವಾ ಜಾಸ್ತಿ, ಸೊ ಅದಕ್ಕೆ ಕೈಯಿಂದ ಬರೆದಿದ್ದಾರೆ. ಸೊ ಯಾರು ಅಂದರೆ ಪ್ರೇಮ್ ಬಿಹಾರಿ ನಾರಾಯಣ್ ರೈಸ್ಡಾ. ಓಕೆ, ಸೊ ಇದಾಗಿತ್ತು. ಸೊ ಇದೆಷ್ಟು ಇಲ್ಲಿವರೆಗೂ ಎಷ್ಟು ಕ್ವಶನ್ ಆಯಿತು ಅಂದರೆ ಮೇ ಬಿ ಒಂದು 46 ಕ್ವಶನ್ಗಳು ಆಗಿದ್ದಾವೆ ಅಂತ ನನ್ನ ಭಾವ. ಓಕೆ, ಅಲ್ಲ ಒಂದು 36 ಪ್ರಶ್ನೆಗಳಾಗಿರಬೇಕು. ಓಕೆ, ಇನ್ನೊಂದು 9 ಪ್ರಶ್ನೆಗಳನ್ನ, ಸಾರಿ 9 ಪ್ರಶ್ನೆಗಳಲ್ಲ, ಓಕೆ 9 ಪ್ರಶ್ನೆಗಳು. ಯಾಕಂದರೆ ಈಗ ಆಲ್ರೆಡಿ 39 ಪ್ರಶ್ನೆಗಳು ಕಂಪ್ಲೀಟ್ ಆಯಿತು. ಈಗ 1 ಅವರ್ ಕಂಪ್ಲೀಟ್ ಆಗುತ್ತೆ ಅಲ್ವಾ, ಸೊ ಅದಕ್ಕೆ 1 ಅವರ್ಗಿಂತ ಜಾಸ್ತಿ ಅದು ಅಪ್ಲೋಡ್ ಆಗೋದಿಲ್ಲ. ಸೊ ಅದಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಂಡ್ ಮಾಡಿ ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಆ ಪ್ರಶ್ನೆಗಳನ್ನ ಸೇರಿಸಿ ನಿಮಗೆ ಹಾಕಿರ್ತೀನಿ. ಓಕೆ, ಸೊ ಹಾಗೆ ಒಂದು ಪ್ಲೀಸ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಈ ಇಂಗ್ಲೀಷ್ ವರ್ಷನಲ್ಲೇ ನಿಮಗೆ ಪ್ರಶ್ನೆಗಳು ಇರಬೇಕಾ ಅಥವಾ ಕನ್ನಡ ವರ್ಷನಲ್ಲಿ ನಿಮಗೆ ಬೇಕಾ ಅನ್ನೋದನ್ನು ಕಾಮೆಂಟ್ ಮಾಡಿ. ಓಕೆ, ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.